ಜಗಳಾಡುವನೋ ಮಾಡುವನ ರವಿ ಮಾಡುವನೋ ಜಗಳಾಡುವನ ರವಿ ಮಾಡುವನೋ ಮುಟ್ಟೆ ಕಡೆ ಗುಡೆ ಉದ್ದಿನ ಮುಟ್ಟೆ ಉರಳೆ ಹೊತ್ತು ನಮ್ಮ ಏನೋ ಈ ವಟಾರದಲ್ಲಿ ಜನಸಂಖ್ಯೆ ಸಾವಿರಾರು ಇದ್ದಾಗಿದೆ. ವಾಟ್ ಅನ್ನೋದನ್ನ ಐ ವಿಲ್ ಎಕ್ಸ್ಪ್ಲೈನ್ ಟು ಯು. ನಮ್ ಗ್ರೇಟ್ ಗ್ರ್ಯಾಂಡ್ ಓಲ್ಡ್ ಲೇಡಿ ಪರಿಚಯ ನಿನಗೆ ಬೇಕಾಗಿಲ್ಲ, ನಿಮ್ಗೂ ಬೇಕಾಗಿಲ್ಲ ಅಲ್ಲ. ಆ ಕಿಟಿ ಕಾಣ್ತಾ ಇದೆಯಲ್ಲ, ಅದೇ ಅವ್ರ ಮನೆ. ಅವಳು ಬೆಳೆಯ ಇದ್ದಾನೆ, ಮಗಳು ಮಾತ್ರ ಕಾಣಿಸಲ್ಲ. ಅವನು ಪ್ರೊಫೆಷನ್ ಲಾಯರು, ಪ್ರಾಕ್ಟೀಸ್ ಇದ್ದಾಗಿಲ್ಲ. ಪ್ರಾಕ್ಟೀಸು ಇದೆ. ನಿಮ್ಗೆ ಹೇಗೆ ಗೊತ್ತು? ಲಾ ಪ್ರಾಕ್ಟೀಸ್ ಅಲ್ಲ, ಅಂಗಳದಲ್ಲಿ ನಿಂತು ಪಕ್ಕದ ಮನೆ ಹೆಂಗಸರು ನೋಡೋ ಪ್ರಾಕ್ಟೀಸು. ವೆರಿ ಗುಡ್. ಆಗಲೇ ಪತ್ತೆದಾರಿ ಶುರು ಮಾಡ್ಬಿಟ್ಟಿದ್ಯಾ? ಲೆಟ್ಸ್ ಕಮ್ ಟು ದ ಪಾಯಿಂಟ್. ಅಲ್ಲೊಬ್ಬ ಉದ್ಬಯಿಸ್ಬಿಡ್ತಾ ಇದ್ದಾನೆ ನೋಡು, ಅವನು ಯಾವ ಜಾಬ್ ನಲ್ಲಿ ಇರ್ಬೋದು ಹೇಳು? ಏನೇನೋಪ್ಪ, ಅವನ ಆ ಹೊಟ್ಟೆ ಆ ಮೀಸೆ ನೋಡಿದ್ರೆ ಪೊಲೀಸ್ ಅನ್ಸುತ್ತೆ. ನೋನು ಯುವರ್ ರಾಂಗ್. ಅವನೊಬ್ಬ ಫ್ಯಾಕ್ಟ್ರಿ ವಾಚ್ಮ್ಯಾನ್. ನಮ್ಮ ಯಜಮಾನ್ರಿಗೆ ಯಾವಾಗ್ಲೂ ನೈಟು ಅಂತ ಅವ್ನು ಹೆಂಡತಿ ಹೇಳ್ತಿರ್ತಾಳೆ. ಈ ಕಡೆ ನೋಡು, ಆ ಬಾವಿ ಕಟ್ಟೆ ಮೇಲೆ ಒಬ್ಬ ಕೂತಿದ್ದಾನೆ ನೋಡು, ಅವನಿಗೆ ಸ್ವಲ್ಪ ತಲೆ ಸರಿ ಇಲ್ಲ, ವಾಹಕ ಬೇರೆ. ಅವನಿಗೆ ಮದುವೆ ಆಗದೆ ಹುಚ್ಚು ಬಿಡೋಲ್ಲ, ಹುಚ್ಚು ಬಿಡದೆ ಮದುವೆ ಆಗೋಲ್ಲ ಅನ್ನೋ ಪರಿಸ್ಥಿತಿ ಏನಿಲ್ಲ. ಅವನಿಗೆ ಮದುವೆ ಆಗೋದಕ್ಕೆ ಒಬ್ಳು ತಯಾರಿದಾಳಂತೆ. ಹಬ್ಬ, ಹಾಗಿದ್ರೆ ಅವನಿಗಾಗಿದ್ದಾಳ. ಆದ್ರೆ ತಾಯಿಗೆ ಸದ್ಯ ಸೊಸೆ ಅಗತ್ಯ ಇಲ್ವಂತೆ. ತಾನೇನು ಕಲ್ಕೊಂಡಿದ್ದಂಗಿದ್ದೀನಿ, ಸೊಸೆ ಆತಕ್ಕೆ ಅಂತಾಳಂತೆ. ಆಮೇಲೆ ಆ ಕಡೆ ಕಾಣಿಸುತ್ತಲ್ಲ, ಅಲ್ಲೊಬ್ರು ಸಂಗೀತದ ಮೇಷ್ಟ್ರು, ಸಂಸ್ಕೃತದ ಮೇಷ್ಟ್ರು, ಒಬ್ರು ಶೆಟ್ರು ಇದ್ದಾರೆ. ಅವ್ರು ತಾವಾಯ್ತು ತನ್ನ ಕೆಲಸ ಆಯ್ತು ಅಂತ ಇರ್ತಾರೆ. ಅವ್ರ ಬಗ್ಗೆ ಹೆಚ್ಚೇನೋ ಹೇಳ ಅಂತಹದ್ದಿಲ್ಲ. ಇಷ್ಟೆಲ್ಲ ಇದ್ರು ಕಾಲೇಜ್ಗೆ ಹೋಗಿರ್ ಮಾತ್ರ ಇಲ್ಲ. ಆದ್ರೆ ಆ ಹಿಂಸೆ ಅದೊಂದು ವಿಷಯ ಇನ್ನೂ ಪತ್ತೆ ಆಗಿಲ್ಲ. ಅವ್ರ ಹೆಸರು ಗೊತ್ತಿಲ್ಲ, ಗಂಡ ಇದಾನೋ ಇಲ್ವಾ ಅದು ಗೊತ್ತಿಲ್ಲ. ಇರ್ಬೋದು ಅಂತ ಗುಮಾನಿ. ಒಂದು ಹುಡುಗ ಅವಳ ಜೊತೆ ಇರುತ್ತೆ. ಹುಡುಗ ಆಕೆ ಮಗನು ಅಲ್ವೋ ಗೊತ್ತಿಲ್ಲ. ಯಾವಾಗ್ಲೂ ಅವಳ ಮನೇಲೇ ಇರೋದ್ರಿಂದ ಆಕೆ ಮಗನೇ ಇರಬೇಕು ಅಲ್ಲಿ ಗೊತ್ತಿಲ್ಲ. ಗಂಡಸರು ಮನೇಲಿ ಕಾಣದೇ ಇರೋದ್ರಿಂದ ಮದುವೆ ಆಗಿಲ್ಲ ಅಂತ ಗುಮಾನಿ. ಆದ್ರೆ 29-30 ವರ್ಷ ಆದವಾಗ ಕಾಣಿಸೋದ್ರಿಂದ ಮದುವೆ ಆಗಿರ್ಬೇಕು ಅಂತ ಗುಮಾನಿ. ಅಯ್ಯ ಗುಮಾನಿ, ಎಷ್ಟು ಗುಣಿಸಿ ಬಾಕ್ಸಿ ಕೂಡಿ ಕಳೆದ್ರು ಒಂದು ಶೇಷ ಉಳಿದೇ ಉಳಿಯುತ್ತಲ್ಲ. ಅಂದ್ರೆ ತಾತ್ಪರ್ಯ ಇಷ್ಟೇ, ಒಟ್ಟಿನಲ್ಲಿ ಕೈ ಹಾಕೋ ಆಗಿದ್ದಾಳೆ. ಶೇಮ್ ಶೇಮ್ ಆನ್ ಯು. ವಟಾರ್ ದುಡಿದೋರ್ ಕುಲ್ಗೋತ್ರ ಗೊತ್ತಿದ್ದು ಹೀಗೆ ಈಚೆ ಗೊತ್ತಿಲ್ಲ ಅಂದ್ರೆ ವಿ ಮಸ್ಟ್ ಫೈಂಡ್ ಔಟ್. ಎಸ್ ಎಸ್ ಯು ಮಸ್ಟ್. ಆದ್ರೆ ಅವ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಶುರು ಮಾಡೋದಕ್ಕಿಂತ ಮೊದಲು ಅವ್ನಿಗೊಂದು ಹೆಸರು ಇರ್ಬೇಕಲ್ಲ. ಅದಕ್ಕೇನೋ ಬರಗಲ್ಲ. ಎಕ್ಸ್ ಅಂತಾನೋ ವೈ ಅಂತಾನೋ ಕರೆದ್ರಾಯ್ತು. ಯು ಆರ್ ನನ್ ರೊಮ್ಯಾಂಟಿಕ್ ಫೂಲ್. ಎಕ್ಸ್ ವೈ ಅಂತೆಲ್ಲ ಕರೆದ್ರೆ ಅವ್ರ ಬಗ್ಗೆ ಹೇಗೆ ಅಫೆಕ್ಷನ್ ಉಳಿಯುತ್ತೆ? ಓಕೆ, ಸದ್ಯಕ್ಕೆ ಅವಳಿಗೆ ಕುಮಾರಿ ಶ್ರೀಮತಿ ಅಂತ ಕರೆಯೋಣ. ಏನಂತೀರಾ? ನಡೆಗೋಣ. ಅದರೊಳ್ಳೆ ಮಾಡಗೆ ಹೆಸರುಕೊಳ್ಳೋಣ. ನಡೆಸಿದ್ದೆ ಏನಂತೀರಾ? ಕಮೀನ್ ಸರ್. ಓ, ಏನು ರಾಯರಿಗೆ 2 ವಾರ ಆದ್ಮೇಲಾದ್ರೂ ಕಾಲೇಜ್ ಜ್ಞಾಪಕ ಬಂತಲ್ಲ. ಸವಾರಿ ಯಾವಾಗ ಮಾಡ್ಕೊಂಡು ಆಯ್ತು? ಇಲ್ಲ ಸರ್, ಊರ್ನಲ್ಲಿ ಸ್ವಲ್ಪ ಅನಾನುಕೂಲ ಆಗಿತ್ತು. ಏನ್ ಅನಾನುಕೂಲವಾಗಿತ್ತು? ಜ್ವರ ಸರ್. ಓಹೋ, ಊರಿಗೆ ಜ್ವರ ಬಂದ್ಬಿಟ್ಟಿತ್ತ? ಹೌದು ಸರ್, ಇಡೀ ಊರಿಗೆ ತೊಂದರೆ ಆಗ್ಬಿಟ್ಟಿತ್ತು. ನಾನು ಆ ಊರ್ನವನೇ ಆಗಿದ್ರಿಂದ ನನಗೂ. ಈ ಮುದ್ಕ ಯಾವ ಪಾಠ ಮಾಡ್ತಾ ಇದ್ದಾನೋ? ಪಂಪನೋ ರಂಗನೋ ಯಾವ್ದಿರ್ಬೋದು ಅಂತ ನಾನು ಆಗ್ಲಿಂದ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಏನು ಗೊತ್ತಾಗಿಲ್ಲ. ಚನ್ನನೋ ಪನ್ನನೋ ಇರ್ಬೇಕು ಅಂತ ಕಾಣುತ್ತೆ. ಕವಿಮಾಶೇರೆ ಪಾಠ ಯಾವುದು? ಅನಂತರಂಗಾಚಾರ. ಯಾರ್ದು ಅಲ್ಲ ಸ್ವಾಮಿ, ಯಾವುದು? ಜನ್ನ. ಶಕುಂತಲ ಭಾರಿ ಹಿಡಿದೋಗಿರಾಗಿದೆ. ಅಷ್ಟಲ್ಲಿ ಏನೇನಾಯ್ತು? ನೋಡಿ, ಈ ಕಡೆನೇ ನೋಡ್ತಾ ಇದ್ದಾಳೆ. ಒಂದ್ಸಲ ಕನ್ನಡಿ.
ಅವಳೊಂದ್ರೆ ಸಾಯ್ತಿದ್ದೆ. ಈ ವರ್ಷ ಇಲ್ಲ, ಈ ವರ್ಷ ಗಲಾಟೆ ಎಲ್ಲದರಿಂದ ದೂರ ಇರಬೇಕು ಅನ್ಕೊಂಡಿದ್ದೀನಿ. ತುಂಬಾ ಸ್ಟೂಡಿಯೋಸ್ ಅಂತ ಹೆಸರು ಪಡಿಬೇಕು. ಸರಿ ಸಾರಿ. ತೋಡ ಮುಡಿವಿಡಿದು ಕುಡಿಯಂ ವಾರಂ ತದೆವಂತೆ ತದೆದು ಬೀಟೆಯ ಕಾಲಿಂ ಪಾರೇಳೆ ಬದಗನ್ ಒದೆದೊಡೆ ಕೇರೆ ಪರಳುವಂತೆ ಕಾಲ ಮೇಲೆ ಪರಳ್ದಳ್. ಹೇಗಿದೆ ವರ್ಣನೆ? ಮಜಬೂತವಾಗಿದೆ. ಅನಂತರಂಗಾಚಾರ್ಯರು ಶಕುಂತಲ ಹೇಗೆ ವಿವರಿಸ್ಬೋದು? ತೋಲ್ ತೂಗಿದುದು. ಏನಯ್ಯ ರವಿ, ಬರೋವಾಗ ಗಲಾಟೆನೂ ತಂದ ಹಾಗಿದೆ. ಸಾರಿ ಸರ್. ಅಷ್ಟಾವಂಕನಿಗಾಗಿ ಅಮೃತಮತಿ ಪರಿತಪಿಸುವ ಸನ್ನಿವೇಶಗಳನ್ನ ಜನ ಮಜಬೂತಾಗಿ ಚಿತ್ರಿಸುವಷ್ಟು ಬೇರೆ ಯಾವ ಕವಿಯೂ ಚಿತ್ರಿಸಿಲ್ಲ. ಏನನ್ನು ಅದೇ ಮೂಲಕ ಮಜಬೂತ್ ಅನ್ನೋದನ್ನು ಬೇರೆ 2 ಸಾರಿ ಉಪಯೋಗಿಸ್ತಾನೆ. ಅವನು ಉಪಯೋಗಿಸಿರುವ ಒಂದೊಂದು ಶಬ್ದವು ಸೊಗಸಾಗಿದೆ. ಅವಳು ಕುರೂಪಿಯಿಂದ ತಿಳಿದಾಗಲು ಕೊಲ್ಲಮೆಯ ಲೇಸು ನೆಲ್ಲರ ಮೇಯೋಳ್ ಎನ್ನುತ್ತಾನೆ. ಇದು ಎಷ್ಟು ಮಜಬೂತಾಗಿದೆ, ಜನ್ನನ ಬರವಣಿಗೆ ಎಷ್ಟು ಪ್ರಶಸ್ತವಾಗಿದೆ. ಪರಮೇಶ್ವರ್, ಏನ್ ಮಸರತ್ ನಡೀತಾ ಇದೆ? ಸೀನಿಯರ್ ಎಂಎ ಬಂದ್ರು ಇನ್ನು ಸೀರಿಯಸ್ನೆಸ್ ಬರ್ಲಿಲ್ವಲ್ಲಯ್ಯ? ಸ್ವಲ್ಪ ಲೆಕ್ಕ ತಪ್ಪಾಗಿತ್ತು ಸರ್. ಅದಿತ್ ಪ್ರಸಂಗಿ ಈ ಮುದುಕನಿಗೆ ಬೈಯೋದಕ್ಕೂ ಬೇರೆ ಶಬ್ದ ಸಿಕ್ಕಲ್ವಲ್ಲೋ. ನೀನೆ ನಂಗೂ ಒಂದು ಹೆಸರಿದೆ ರೀ, ಮರೆ ಅಂತಲ್ಲ. ಹೆಸರು ಕಾಳು ಬಂದ್ರೆ ಬೇಳೆ ಕಾಳು. ಅಂತೂನ್ ಕಾಳು. ನೀನು ಮಾತಾಡ್ತಾನಲ್ಲ? ಏನು ಮಾತಾಡ್ದವ್ರು? ಕೇಳಿಸ್ತಿದ್ಯಾ? ಸೇರ್ಬಾರ್ದಂತೆ. ಯಾಕೆ? ನೀವ್ ಸೇರ್ಬೋದು, ನೀವು ಸ್ಟೂಡೆಂಟ್ ಅಲ್ವಾ? ಹಾಗಾದ್ರೆ ಚೀನಿ ತಿಂತೀಯಾ? ಓಹೋ, ಕಾಳು. ನಿಮ್ಮನೇಲಿ ಯಾರ್ಯಾರಿದ್ದಾರೆ? ನಾನು ಮತ್ತೆ ಅಚ್ಚಿ. ಅಚ್ಚಿ ಅಂದ್ರೆ? ಅಚ್ಚಿ ಅಂದ್ರೆ ಅಚ್ಚಿ. ಹಾ, ಅಚ್ಚಿ ನಿನಗೇನಾಗಬೇಕು? ಅಚ್ಚಿ ನಂಗೆ ಅಚ್ಚಿ, ಅಚ್ಚಿನ ಕಾಳು. ಕಾಳು, ನಿಮ್ಮ ಬ್ರದರ್ಸ್ ಸಿಸ್ಟರ್ಸ್ ಇದ್ದಾರಾ? ಸಿಸ್ಟರ್ಸ್ ಇದ್ದಾರೆ ಸ್ಕೂಲ್ನಲ್ಲಿ. ತುಂಬಾ ಜಾಣ ನೀನು. ನೀವು ನನ್ನ ಹೆಸರು ಗೊತ್ತಾ? ಓಹೋ, ವಿಶಾಲ ಪೂರ್ವದಲ್ಲಿ ಹೋಗ್ತೀರಾ ಮತ್ತೆ ಪಶ್ಚಿಮದಲ್ಲಿ ಹೋಗ್ತೀರಾ? ಪರವಾಗಿಲ್ಲ, ತುಂಬಾ ಒಗಟ್ ಮಾತಾಡ್ತೀಯ ನೀನು. ನಿಮ್ಮಲ್ಲಿ ಯಾರಿದ್ದಾರೆ? ನೀವು ಕೋಚಿಂಗ್ ಮುಗೀತು, ನನ್ನ ಹತ್ರ ಸಿಗಲ್ಲ. ಸಾರಿ, ಹಲೋ, ಅವಾರ್ಯು. ನಾನು ನಿಮ್ಮನ್ನೇ ಮಾತಾಡ್ತಿದ್ದೆ. ಒಂದೇ ಕಡೆ ಇದ್ರು ಮಾತಾಡ್ತದೆ ಹೋದ್ರೆ ಹೀಗೆ ಆಗೋದು. ನಾನು ನಿಮ್ಮ ಮಾತಾಡ್ತಾನ, ನಾನು ನಿಮ್ಮ ಮಾತಾಡ್ತಾನೆ. ಬಹಳ ಚೆನ್ನಾಗಿ ಮಾತಾಡ್ತೀನಿ. ನಾ ಕೋರ್ಟಿನ ಕಡೆ ಹೊರಟೆ, ನೀವು ಕಾಲೇಜ್ಗೆ ಏನ್ ಕಾಣುತ್ತೆ? ಮತ್ ಕೈಯಲ್ಲಿ ಪುಸ್ತಕನೇ ಇಲ್ಲ. ನೀವು ಎಮ್ಮೆ ಓದ್ತಾ ಇರ್ಬೇಕಲ್ಲ? ಎಮ್ಮೆ ಅಂದ್ರೆ ಬಹಳ ಓದೋದಿದು. ಆದ್ರೆ ನೀವೇನು ಓದೋ ಹಾಗೆ ಕಾಣೋದಿಲ್ಲ. ಹಾಗಂತ ಯಾರು ಹೇಳಿದ್ದು? ಯಾರು ಯಾಕೆ ಕೇಳಕ್ ಬರ್ತಾರೆ? ಮೇಲ್ಗಡೆ ರೂಮಿಂದ ಅವನು ಗಲಾಟೆ ಕೇಳಿ ಬರ್ತಾ ಇದ್ದ. ಅದಕ್ಕೆ ಹಾಗಂತ ನಾವು ಗಲಾಟೆ ಮಾಡ್ಕೊಂಡು ನಿಮ್ಗೇನ್ರಿ? ಅದರಿಂದ ನಿಮ್ ಪ್ರಾಕ್ಟೀಸಿಗೆ ಏನ್ ತೊಂದ್ರೆ ಆಗಲ್ಲ ತಾನೆ? ನಾನು ಬರ್ತೇನೆ. ಏ ರವಿ, ಮತ್ತೆ ಬೇರೆ ಕೆಲಸ ಮಾಡ್ತಾ ಇದೀಯಾ?
ಇಲ್ಲೊಬ್ರು ಹೆಂಗಸರು ಬಂದಿದ್ರಲ್ಲ ಯಾಕಮ್ಮ ಅವ್ರು ಯಾಕೆ ಬಂದಿದ್ರು? ಹೌದಾ ಮಮ್ಮಿ ಯಾರೋ ಬಂದಿದ್ದಾರೆ. ಮುಂದೋಗಿ ಮುಂದೋಗಿ ಮುಂದಾಯ್ತಾ ಮುಂದಾಯ್ತು ಸರ್. ಯಾವ್ದು ಕೊಡಿ. ಎಲ್ಲಿಗೆ ಹೋಗುತ್ತೆ? ನೀವೆಲ್ಲಿ ಹೋಗ್ಬೇಕು ಹೇಳಿ ಸರ್. ಟರ್ಮಿನಸ್ಸಿ ಕೊಡಿ. ಮತ್ತೆ ಬಸ್ ಸ್ಟ್ಯಾಂಡ್ಗೆ ಹೋಗುತ್ತೆ ಸರ್, ರಿಂಗ್ ರೂಟು. ಸರಿ, ಅಲ್ಲಿಗೆ ಕೊಡಿ. ಮುಂದಿನ ಒಂದೆರಡು ತಿಂಗಳಲ್ಲಿ ರವಿ ಆಕೆನ ಅನೇಕ ಸ್ಥಳಗಳಲ್ಲಿ ಅನೇಕ ಸನ್ನಿವೇಶಗಳಲ್ಲಿ ನೋಡಿದ. ಆದರೂ ಆಕೆ ಆ ಹೆಂಗಸು ಅರ್ಥಾತ್ ಕುಮಾರಿ ಶ್ರೀಮತಿ ಅರ್ಥಾತ್ ಮಾಡೆಸ್ಟಿ ಬ್ಲೇಸ್ ಅರ್ಥಾತ್ ಶಾರದಮ್ಮ ಅರ್ಥಾತ್ ಅಚ್ಚಿ ಅವನಿಗೊಂದು ಒಗಟಾಗಿಯೇ ಉಳಿದಳು. ಈ ಹುಡುಗಿ ಯಾಕೆಷ್ಟು ಒಗಟು? ಹುಡುಗಿ ಅಲ್ಲ, ಹೆಂಗಸು ಗುಮ್ಮನಿ. ಆ ಒಗಟನ್ನು ಒಡೆದು ಉತ್ತರ ಹುಡುಕೋದ್ರಲ್ಲಿ ಉಳಿದವರ ಆಸಕ್ತಿ ಕಮ್ಮಿಯಾಯಿತು. ಇದಕ್ಕೆ ಕಾರಣ ಮಾಧು, ಸೋಮು ಇವರಿಗೆಲ್ಲ ಅವರವರದ್ದೇ ಪ್ರಣಯ ಪ್ರಕರಣ ಆರಂಭವಾದದ್ದು. ಏನಂದ್ರೆ ಅವಸ್ಥೆ ನಿಮ್ಗೆ ಅವೆಲ್ಲ ಗೊತ್ತಾಗಲ್ಲ. ಸುಮ್ಮೀರ ಅವನ ಹತ್ರ ನಿಂತಿದ್ರೆ ಮೈಯೆಲ್ಲ ಜಿಮ್ಮನ್ನತ್ತೆ. ಅವನು ಅಂದ್ರೆ ಪಾರ್ವತಿ ಅಂತ. ಐ ಥಿಂಕ್ ಶಿ ಇಸ್ ಇನ್ ಲವ್ ವಿತ್ ಮೀ. ನೀನು ಏನು ಪ್ರೀತಿಸ್ತಾ ಇದೆಯಾ? ಅಲ್ವೋ, ಹುಡುಗಿರು ಮಾಡ್ತೀರ ಹೊರಟಿದ್ದೆ, ನೀನು ಸಿಕ್ಕಾಕೊಂಡೆ. ಅದು ಇನ್ನೊಂದು ಕಥೆ. ಒಂದಿನ ವಟಾರದ ಬಾಗಿಲಲ್ಲಿ ಸುಮ್ಮನೆ ನಿಂತಿದ್ನಂತೆ. ಅವಳು ತಮ್ಮನ ಜೊತೆ ನಾನು ರಸ್ತೆನಲ್ಲಿ ಹೋಗ್ತಾ ಇದ್ದವಳು ಹೇಳಿದ್ಲಂತೆ, ನೀನು ಅಂಗಡಿ ಬರ್ತೀಯಾ ಅಂತ. ಅದು ಹೇಗೆ? ತಮ್ಮನಿಗೆ ಹೇಳ್ದಂಗೂ ಇರ್ಬೇಕು, ನೀನಿಗೆ ಕೇಳ್ತಿರ್ಬೇಕು. ತಗಳಪ್ಪ, ಅವತ್ತಿಂದ ಹೊರದು ಬಿಡ್ತು ಇವರು ಪ್ರೇಮ ಪ್ರವಾಹ ಜುಹು ಅಂತ. ಮತ್ತೆ ಈ ಸಿಗರೇಟ್, ಮತ್ತೆ ಅಂಗಡಿಗೆ ಹೋಗೋದಕ್ಕೊಂದು ಕಾರಣ ಬೇಡವಾ? ಅದಕ್ಕೆ ಅಟ್ಲೀಸ್ಟ್ ಅವ್ರ ಪ್ರೇಮಕ್ಕೆ ಒಂದು ಸಿಗರೇಟಿನ ಬೆಲೆನಾದ್ರೂ ಇದೆಯಲ್ಲ. ನಿಧಾನ ನಾನು ಚುಡಾಕ್ಬೇಕಾಗಿದ್ದ, ಒಬ್ಬೊಬ್ರು ಜಾಸ್ತಿ ನನಗೆ ಗೊತ್ತು. ಸಿಗ್ತಲ್ಬೇಡ, ಇವನು ತಮಾಷೆಗೆ. ಎಲ್ಲಿ ಆ ಪರಮೇಶಿ ಜಾತ್ರೆ ನೋಡೋಣ. ಪರಮೇಶಿಗೆ ನೀವು ಅದು ಫಿಕ್ಸ್ ಆಗಿಲ್ಲ, ಸುಮ್ಮನೆ ಕೊಳ್ಳುತ್ತಾನಷ್ಟೆ. ಮತ್ತೆ ಸೋಮು ಒಂದಿನ ಇನ್ ಕಿಟಕಿ ಹತ್ರ ನಿಂತಿದ್ನಂತೆ. ಆ ಕಡೆ ಮನೆ ವೀಣಾ ಹೀಗೇ ಹೋಗ್ತಿದ್ದಳು, ಜೊತೆಗಿದ್ದಳು ಹೇಳಿದ್ನಂತೆ, ಇವತ್ತು ಸೋಮವಾರ ಅಲ್ವೇನೆ ಅಂತ. ಅವತ್ತಿಂದ ಶುರುವಾಯ್ತು. ಈ ಸೋಮವಾರ ಆವಿನ ಜೊತೆಯಾಗಿ ಹೋಯ್ತು. ಅವತ್ತು ಯಾವಾರ ಆಗಿತ್ತು? ಮಂಗಳವಾರ. ಪರವಾಗಿಲ್ವೇ? ನೀವು ಪ್ರತಿಯೊಬ್ಬರು ಒಬ್ಬೊಬ್ರು ನಾಚ್ಕೊಂಡಿದ್ದೀರಾ? ನಾನೇ ಒಂಟಿ. ಸಾಕು ಯಜಮಾನ್ರೆ,
ಸಂಜೆ ಹೊತ್ತು ಹಿತ್ಲ ಕಡೆ ಕೂತ್ಕೊಳ್ಳೋರು ಈ ಹೇಳಿಕೆ ಕೂಡ ಸರಿ ಕಾಣ್ತಾ ಇಲ್ಲ. ಅಂದಾಗೆ ಈ ಸೋಮವಾರ ಎಲ್ಲಾಯ್ತು? ಓಹೋ, ಹುಡುಗಿರ್ಗಾಗಿ ಹುಡುಗರು ಕಾಯ್ದನ್ನ ಕೇಳಿದ್ನಪ್ಪ. ಇವತ್ ನಾನು ಅರ್ಧ ಗಂಟೆ ಕಾದೆ, ಯಾಕೆ ಇಷ್ಟೊತ್ತು ಮಾಡಿದೆ? ತುಂಬಾ ಜನ ಓಡಾಡ್ತಾ ಇದ್ರು, ಅವರೆಲ್ಲ ಹೋಗ್ಲಿ ಅಂತ ಕಾಯ್ತಿದ್ದೆ. ಮತ್ತೆ ಆಮೇಲೆ ಯಾರು ನೋಡೋದು, ನಂತರ ಗುಸ್ಗುಸು, ಯಾಕೆ ಸುಮ್ಮನೆ ರಗಳೆ? ಅರೆ, ನನಗೆ ಹೆದರಿಕೆ ಇಲ್ಲ, ನಿನಗೆ ಹೆದರಿಕೆನ? ಅಯ್ಯೋ ಪುಟ್ಲ, ನಿಮ್ ಮನೆ ಹೆದರಿಕೆನೂ ಇಲ್ವಾ? ಇಲ್ಲಿ ಬೇಡ, ಬೇರೆ ಕಡೆ ಹೋಗೋಣ. ಆ ಮಟ್ಟ ಹೋಗೋಣ. ಸೋನು, ನೀನು ಲವ್ ಮಾಡ್ತೀಯಾ? ಲವ್ ಮಾಡ್ತಿದ್ರೆ ನಾ ಇಲ್ಲಿಗೆ ಯಾಕೆ ಬರ್ತಿದ್ದೆ? ಅದಕ್ಕೆ ಲವ್ ಬೇಕು ಅಂತಿಲ್ಲ, ಬೇರೆ ಉದ್ದೇಶನೂ ಇರಬಹುದು. ಏನು? ಬೇರೆ ಉದ್ದೇಶ ಇಲ್ಲ, ನಾನು ಲವ್ ಮಾಡ್ತೀನಿ, ಮದುವೆ ಹೋಗ್ಬೇಕು ಅಂತಿದ್ದೀನಿ. ಯಾಕೆ ಬರ್ತೀಯ? ಹೀಗೆ ಮದುವೆ ಮಾತು ಹೇಳಿದ್ರು ತುಂಬಾ ಜನ. ಇಲ್ಲ ಇಲ್ಲ, ಖಂಡಿತ. ಬೇಡ, ಬೇರೆಲ್ಲ ಹೋಗೋಣ. ಸೋನು, ಈ ಪಾರ್ಕ್ ಬೋರು. ಹಾಗಾದ್ರೆ ಮತ್ತೇನು ಬರೋಗಲ್ಲ? ಸಿನಿಮಾಕ್ ಹೋಗೋದು, ಅಂಗಡಿ ಸುತ್ತೋದು, ಬಟ್ಟೆ ಕೊಳ್ಳೋದು, ಮತ್ತೆ ಪಿಕ್ನಿಕ್ ಹೋಗೋದು. ಪಟ್ಟಿ ತುಂಬಾ ಓದ್ತಾ ಇದೆ. ಇನ್ನೊಮ್ಮೆ ಪಟ್ಟಿ ಮೊದಲನೇ ಐಟಮ್ ಹೋಗೋಣ. ನಿಜವಾಗ್ಲು? ನಿಜವಾಗ್ಲು? ಈಗ ಹೊರಡೋಣವಾ? ಇರ್ಲಪ್ಪ, ಸ್ವಲ್ಪ ಕತ್ಲಾದ್ಮೇಲೆ ಹೋದ್ರಾಯ್ತು. ಬೇಡ ಬೇಡ, ಕತ್ಲಾದ್ಮೇಲೆ ಇಲ್ಲಿರೋ ಚೆನ್ನಾಗಿರಲ್ಲ. ಕತ್ಲಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಬೇಡ ಬೇಡ, ಲೆಟ್ಸ್ ಗೋ. ಸೋನು, ಯು ಆರ್ ವೆರಿ ಅನ್ರೊಮ್ಯಾಂಟಿಕ್. ರೊಮ್ಯಾಂಟಿಸಿಸಂ ನಮ್ಮ ಕಾವ್ಯದ ಒಂದು ಪ್ರಮುಖ ಲಕ್ಷಣ. ಶೃಂಗಾರದ ವರ್ಣನೆ ಬಂದಾಗ ನಮ್ಮ ಕವಿಗಳು ಹೆಚ್ಚು ಕಡಿಮೆ ಪ್ರಾಮಾಣಿಕರಾಗಿರುತ್ತಾರೆ. ಅದು ಅವರ ಅನುಭವದ ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ. ಆದರೆ ಕಾವ್ಯ ಅಷ್ಟಾದಶ ವರ್ಣನೆಗಳಿಂದ ತುಂಬಿರಬೇಕು ಎಂದಾಗ ಆ ಎಲ್ಲ ಅನುಭವಗಳು ಅವರಿಗೆ ಇರುವುದಿಲ್ಲ. ದೊಡ್ಡ ಕೆರೆಯನ್ನ ನೋಡದವರು ಸಮುದ್ರವನ್ನ ವರ್ಣಿಸುತ್ತಾರೆ, ಅಲ್ಲಿ ಕಮಲವನ್ನ ಅರಳಿಸುತ್ತಾರೆ. ಆದರೆ ಶೃಂಗಾರದ ವಿಷಯ ಆಗಲ್ಲ, ಅದು ಎಲ್ಲರ ಅನುಭವಕ್ಕೂ ಒಳಪಟ್ಟಿರುವ ವಿಷಯ. ಏನಪ್ಪಾ ರವಿ? ಹಲೋ ರವಿ, ನಾ ಇಲ್ಲಿ ಕೂತ್ಕೋಬೋದಾ? ಅಫ್ಕೋರ್ಸ್, ಇದು ಪಬ್ಲಿಕ್ ಪ್ಲೇಸ್. ನೀನ್ ತಪಸ್ಸಿಗೆ ಭಂಗ ಆಗಲ್ಲ ತಾನೆ? ವಿಶ್ವಾಮಿತ್ರನ ತಪಸ್ಸಿಗೆ ಭಂಗ ತರೋಳು ಶಕುಂತಲೆ ಅಲ್ಲ, ನೇನಿಕೆ ಅಲ್ಲ? ನೀಕೆ ಯಾರು ಅಂತ ಕೇಳ್ಬೋದಾ? ನೇನಿಕೆನೂ ಇಲ್ಲ, ಅವನಿಕೇನೂ ಇಲ್ಲ. ಕಾಫಿ ಕಾಫಿ ಐ ಪ್ರಿಫರ್ ಕಾಫಿ. ರಂಗ, ಈ ಸಲ ನೀವು ಎಲೆಕ್ಷನ್ ಮುಂದೆ ಇದ್ದು ಒಳ್ಳೇದಾಯ್ತು ಬಿಡಿ. ನಾನು ಎಲೆಕ್ಷನ್ ಮುಂದೆ ಇದ್ರೆ ನಿಮ್ಗೆ ಒಳ್ಳೇದು ಅನ್ಸ್ಬೇಕು. ಇಟ್ಸ್ ಸಿಟಿ ಪಾಲಿಟಿಕ್ಸ್ ಅಂಡ್ ಐ ಡೋಂಟ್ ಲೈಕ್ ಇಟ್. ಈಸಿ ನೀವು ಪಾಲಿಟಿಕ್ಸ್ ಇಷ್ಟ ಒಳ್ಳೆ ಇದ್ರೆ ನಾನು ಎಲೆಕ್ಷನ್ ನಿಲ್ಬಾರ್ದು ಅಂತಿದ್ಯಾ? ಐ ಆಮ್ ಡಿಸ್ಪಾಯಿಂಟೆಡ್ ವಿತ್ ಯು. ರವಿ, ಈ ವರ್ಷ ನೀವು ತುಂಬಾ ಬದಲಾಯಿಸಿದ್ದೀರಾ. ಖಾಲಿ ಗಲಾಟೆ ಎಲ್ಲ ಬಿಟ್ಟು ಬಹಳ ಗಂಭೀರ ಆಗಿದ್ದೀರಾ. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್. ಅಂಡ್ ಐ ಲೈಕ್ ಯು ಫಾರ್ ದಟ್. ಹಲೋ, ಗುಡ್ ಈವ್ನಿಂಗ್ ಚಾಮಿಯ. ಗುಡ್ ಈವ್ನಿಂಗ್. ಏನು ಮಾತೇ ಇಲ್ಲ? ಇಲ್ಲ, ಚಾಮಿಯನ್ ಬಗ್ಗೆ ಯೋಚಿಸ್ತಾ ಇದ್ದೆ. ಅವನೇನಾದ್ರೂ ನನ್ನ ಪೊಸಿಷನ್ನಲ್ಲಿ ಇದ್ರೆ ಇಷ್ಟೊತ್ತಿಗಾಗಲೇ ನಿಮ್ ಬಗ್ಗೆ ಒಂದು ನಾಲ್ಕೈದು ಕವನ ಗೀತಿರ್ತಿದ್ನೇನು. ಈಗ ಇಂಪಾಸಿಬಲ್ ಪಾಯಿಂಟ್. ಆ ವಿಷಯ ಗೊತ್ತಾ? ಅವನು ಅದನ್ನ ಪ್ರೀತಿಸ್ತಿದ್ದಾನಂತೆ. ದತ್ತು ವಿತ್ ಮ್ಯಾರಿಡ್ ವುಮನ್ ವಿತ್ ಕಿಡ್ಸ್. ನಾನ್ ಮಾತ್ರ ನಂಬಲೇ ಇಲ್ಲ. ಶಕುಂತಲಾ, ನಾವು ಆ ವಿಷಯಗಳ ಬಗ್ಗೆ ಅಷ್ಟಿಲ್ಲೇ ಮಾತಾಡ್ಬಾರ್ದು. ರವಿ, ದೂರನೇ ಇರಪ್ಪ, ಹೆಸರು ಹರಿಯಿತು. ನೀನೇನೋ ನಿನ್ ಮನ್ಸು ಬಂದಾಗೆ ನಡಿಬಹುದು ಅನ್ಕೊಂಡಿದೀಯಾ?
ಆದ್ರೆ ನೀನ್ ನಮ್ಮ ವಟಾರದಲ್ಲಿ ಇರೋವರೆಗೂ ನಮಗೂ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಉಳಿ ಟೆನಿಸ್ ಏನ್ ತಿಳ್ಕೋಬಹುದು ಅನ್ನೋ ಯೋಚನೆ ಇರುತ್ತೆ. ಏನೋ ಸ್ವಲ್ಪ ಉಪಕಾರ ಮಾಡೋಣ ಅಂದ್ರೆ ನಿನ್ ಉಪಕಾರ ಮಣ್ಣು ಮಸಿ ಎಲ್ಲ ನಮ್ಗೆ ಗೊತ್ತು, ಹೇಗ್ ಬದುಕ್ಬೇಕು ಅಂತಾನೂ ನಮ್ಗೆ ಗೊತ್ತು. ನಿನ್ನಿಂದ ಅದನ್ನೆಲ್ಲ ಕಲ್ತ್ಕೋಬೇಕಾಗಿಲ್ಲ, ಸುಮ್ಮನೆ ಹೊರಟೋಗಿ. ನೀನ್ ಮಾಡ್ತಾ ಇರೋ ಮಹತ್ಕಾರಿಗಳು ಯಾರಿಗೂ ಗೊತ್ತಿಲ್ಲ ಅನ್ಕೋಬೇಡ. ವಠಾರದಲ್ಲಿ ಎಲ್ರಿಗೂ ಗೊತ್ತಿದೆ. ಅದು ನಮ್ ಯಾರಿಗೂ ಇಷ್ಟವಾಗಲ್ಲ. ಒಂದ್ ವೇಳೆ ನಮ್ ಕಂಡೀಷನ್ ನೀನು ಒಪ್ಪದೆ ಹೋದ್ರೆ ನಿನ್ನ ಬಿಡಿಸೋ ಹಕ್ಕು ನಮ್ಗಿದೆ ಅಂತ ಹೇಳೋಕ್ ಬಂದೆ. ನಿಮ್ಮ ಮಧ್ಯಕ್ಕೆ ಏನು ಬೇಕಾಗಿಲ್ಲ. ಲಾಯರ್ ಭಾಷೆ ಉಪಯೋಗಿಸಿ ನೀವೇನೇ ನನ್ನ ಹೆದರಿಸ್ಬೇಕಾಗಿಲ್ಲ. ನಮ್ಮ ವಿಷಯ ನಾವು ನೋಡ್ಕೋತೀವಿ. ನೀವಿಲ್ಲಿಂದ ಹೋಗಿ ಮೊದ್ಲು. ನೀನು ನನ್ ಹೋಗು ಅಂತೀಯ? ನಾನು ಈ ವಠಾರದ ಯಜಮಾನ ಅನ್ನೋದು ಮರ್ತೋಯ್ದ? ಏನೋ ಪಾಪ ಹೆಂಗ್ಸ್ ಒಬ್ಳೆ ಇದ್ದಾಳೆ ಅಂತ ನಿನ್ನ ಆಟನೆಲ್ಲ ಸಹಿಸ್ಕೊಂಡು ಇಲ್ಲಿರೋದ್ ಬಿಟ್ಟೆ. ಈ ವಠಾರದ ಓದೋರ್ ಥರ ಇರೋಕೆ ನಿಂಗೇನು? ನನ್ ಜೀವನ ನಾನ್ ನೋಡ್ಕೋತೀನಿ, ನೀವ್ ಅದ್ರಲ್ಲಿ ತಲೆ ಹಾಕ್ಬೇಕಾಗಿಲ್ಲ. ಆಗ್ಲಿ, ಹೋಗ್ತೀನಿ. ಆದ್ರೆ ಇದೇ ಲಾಸ್ಟ್ ವಾರ್ನಿಂಗ್ ಅಂತ ತಿಳ್ಕೊ. ಅಕ್ಕೆ, ಮೇಲಿಂದ ಸ್ಟೂಡೆಂಟ್ ಬಂದಿದ್ದಾರೆ. ಏನ್ ಬೇಕಂತ ಅವ್ರಿಗೆ? ಏನಿಲ್ಲ, ಸ್ವಲ್ಪ ನೀರ್ ಬೇಕಾಗಿತ್ತು. ನಮ್ಮ ರೂಮ್ಮೇಟ್ಗೆ ಬಿಕ್ಕಣಿಕೆ, ಅದಕ್ಕೆ ಸ್ವಲ್ಪ ನೀರ್ ಬೇಕಾಗಿತ್ತು. ಅಚ್ಚಿ, ಅದ್ರ ಹತ್ರ ಇಲ್ವಾ? ಗೊತ್ತಾಗ್ಲಿಲ್ಲ. ನೀವು ಇದನ್ನೇ ಕೊಟ್ಟಿರಿ, ಬೆಳಿಗ್ಗೆ ತಂದ್ಕೊಟ್ಬಿಡ್ತೀನಿ. ತುಂಬಾ ಡಿಸ್ಟರ್ಬ್ ಮಾಡ್ದಂಗೆ ಕಾಣಿಸುತ್ತೆ. ಸಾರಿ, ಎಲ್ಲಿ ನೀರು ಬರ್ತಾ ಇರ್ಲಿಲ್ಲ ಅದಕ್ಕೆ. ಆದ್ರೆ ನಾಳೆ ತಂದ್ಕೊಟ್ಬಿಡ್ತೀನಿ. ಕಂಡೋರ್ ಮಾತು ಕದ್ದು ಕೇಳೋ ಅಭ್ಯಾಸ ಕೆಟ್ಟದ್ದು ಅಂತ ತಿಳಿದವರು ಹೇಳ್ತಾರೆ. ಆದ್ರೆ ರವಿ ಮಟ್ಟಿಗೆ ಅದು ಸುಳ್ಳಾಯ್ತು ನೋಡಿ. ಅಚ್ಚಿನ ಮಾತಾಡ್ಸೋಕೆ ಚಡಪಡಿಸ್ತಾ ಇದ್ದ ರವಿಗೆ ಇದೇ ಒಂದು ಅವಕಾಶ ಆಯ್ತು. ನನ್ನ ಹೆಸರು ರವಿ ಅಂತ. ನಾವು ರೂಮ್ ಬಿಡ್ಲಿಕ್ಕೆ ಹೇಗಿದೆ ಈಗ? ಈಗ ನಾನು ಅದನ್ನೇ ಹೇಳ್ಬೇಕು ಅಂತಿದ್ದೆ. ಅಂದ್ರೆ ಇನ್ನೂ ನಿಂತಿಲ್ವಾ? ಹಾಗಲ್ಲ, ಮತ್ತೆ ಆ ದಿನ ನಾನು ನಿಮ್ಗೊಂದು ಸುಳ್ಳು ಹೇಳಿದೆ. ಇವತ್ತು ಮುಖ್ಯಕ್ಕೆ ಬರೀ ನೆಪ ಆಗಿತ್ತಲ್ಲ. ಮಾತೆಲ್ಲ ಮುಗ್ದೋಯ್ತಾ? ಇಲ್ಲ, ಮತ್ತೆ ಕೆಲವರು ಇದ್ದಾಗಿಲ್ಲ. ಇವ್ರು ಹೇಗಿರ್ತಾರೆ? ಅವತ್ತು ನಾನು ಮೇಲೆ ನೀರು ಕೇಳಕ್ ಬಂದಿದ್ನಲ್ಲ. ಮತ್ತೆ ಸುಳ್ಳು, ನೀರ್ ಕೇಳಕ್ ಬಂದಿದ್ದಲ್ಲ ನೀವು. ಆಮೇಲೆ ಆ ಪಾತ್ರೆ ವಾಪಸ್ ಮಾಡ್ಲೇ ಇಲ್ಲ. ಅಷ್ಟು ಹೇಳಕ್ ಇಷ್ಟ ಬರ್ಬೇಕು. ಮತ್ತೆ ಒಂಥರ ರಹಸ್ಯ. ಈಗ ಎಲ್ರು ಒಂಥರ ರಹಸ್ಯನೇ. ನಿಮ್ಗೆ ನಾನ್ ರಹಸ್ಯ, ನನಗೆ ನೀವು ರಹಸ್ಯ ಅಲ್ಲ? ಮನೆಗೆ ಕೂತ್ಕೊಳ್ಳೆ, ಪಾತ್ರೆ ವಾಪಸ್ ತಂದು ಕೊಟ್ಬಿಡಿ. ಇವತ್ತು ನನ್ನ ಸಿಸ್ಟರ್ದು ಬರ್ತಡೆ, ನಾನು ಹೊಸ ಬಟ್ಟೆ ಹಾಕೊಂಡು ಹೋಗ್ತೀನಿ. ಸರಿ, ಹಾಕೊಂಡು ಹೋದ್ರೆ ಆಯ್ತು. ನಿಮ್ಗೆ ಅರಿಯಕ್ಕೆ ಬರಲ್ಲ. ಯಾರು ನೋಡು? ಹಾಯ್, ಮಿಸ್ಟರ್ ಹೆಸರುಕಾಳ್. ಯಾರು? ನಾನೇ ಪಾತ್ರ ಕೊಟ್ಟು ಹೋಗೋಣ ಅಂತ ಬಂದೆ. ಮತ್ತೆ ಏನ್ ಮರಿ? ಸ್ವಲ್ಪ ಪೆನ್ಸಿಲ್ ಅವ್ರು ಕೊಡ್ತೀರಾ? ಓಹೋ, ಕಾಣು, ನಿಮ್ ಸಿಸ್ಟರ್ ಎಲ್ಲ ಹೇಗಿದ್ದಾರೋ? ಒಬ್ಬ ಸಿಸ್ಟ್ರು ಮದರ್ ಆದ್ರು. ಯಾರಂತೆ ಮದರ್ ಆಗಿದ್ದು? ನಮ್ ಕಾಳು ಸಿಸ್ಟರ್ ಒಬ್ರು ಮದರ್ ಆದ್ರಂತೆ. ಕಾಳು?
ಅವ್ನು ನಿಮಗ್ ತಮಾಷೆ ಮಾಡಕ್ ಹಾಗೆ ಹೇಳಿದ್ದು. ಅವ್ನ ಹೆಸರು ರವಿ ಅಂತ. ಬಾ ರೆಡಿ ಆಗು, ಸ್ಕೂಲ್ ಗೊತ್ತಾಗುತ್ತೆ. ಎಷ್ಟು ಪ್ರಯತ್ನಿಸಿದರೂ ಅಚ್ಚಿ ರಹಸ್ಯವಾಗಿಯೇ ಉಳಿದಳು. ಮನೆಯ 4 ಗೋಡೆಗಳ ಮಧ್ಯೆ ಅಪ್ಪಟ ತಾಯಿ, ಹೊರಗಡೆ ಸ್ವಚ್ಛಂದ ಹೆಣ್ಣು. ಇದರ ರಹಸ್ಯ ಏನಿರಬಹುದು? ಬಹುಶಃ ಕಾಳುವಿನ ಸ್ನೇಹ ಮಾಡಿಕೊಂಡ್ರೆ ಆಕೆಯ ಬಹುರೂಪಿ ವ್ಯಕ್ತಿತ್ವ ಅರ್ಥವಾಗಬಹುದೇ ಎಂದು ಯೋಚಿಸಿದ. ಆದರೆ ಅದು ಪ್ರಯೋಜನಕ್ಕೆ ಬರಲಿಲ್ಲ ನೋಡಿ. ಆಗ ವಠಾರದ ಒಬ್ಬನನ್ನ ಕೇಳಿದ. ಹೇಗಿದೆ ಬಿಡಿ, ಅವಳ ಮನೆಗೆ ಯಾರೋ ಒಬ್ಬ ಬರ್ತಾ ಇರ್ತಾನೆ. ಅವಳು ಗಂಡ ಇರಬೇಕು ಅಂತ ಕಾಣುತ್ತೆ. ವಠಾರದಲ್ಲೂ ಅವಳು ಯಾರ ಹತ್ರನೂ ಮಾತಾಡೋಲ್ಲ. ಹೆಂಗಸು ಸ್ವಲ್ಪ ಇಂಟೆಲಿಜೆಂಟ್ ಅಂತ ಕಾಣುತ್ತೆ, ಆದ್ರೆ ಒಂದು ಸ್ವಲ್ಪ ಲೂಸಿರ್ಬೇಕು. ರಾತ್ರಿ ಶಿಫ್ಟ್ ಮುಗಿಸ್ಕೊಂಡು ಬರ್ತೀನಲ್ಲ 12-1 ಗಂಟೆಗೆ, ಅಷ್ಟೊತ್ತಿನಲ್ಲೂ ಅವ್ರ ಮನೆ ದೀಪ ಉರಿತಾ ಇರುತ್ತೆ. ಅವಳಿಗೂ ಲಾಯರ್ಗೂ ಏನಾದ್ರೂ ಕನೆಕ್ಷನ್ ಇದೆಯೋ ಏನೋ. ಹೋಗ್ಲಿ ಬಿಡಿ, ಬೇರೆಯವ್ರ ಸಮಾಚಾರ ನಮ್ಗೆ ಯಾಕೆ. ಆದ್ರೆ ಲಾಯರ್ ಹೇಳೋದೇ ಬೇರೆ. ಎಷ್ಟು ಅನ್ಗ್ರೇಟ್ಫುಲ್ ಹೆಂಗಸು. ಏನೋ ಪಾಪ ದುಡ್ಡು ಕಾಸಿಲ್ಲದೆ ಕಷ್ಟಪಡ್ತಿದ್ದಾಳೆ ಅಂತ 3-4 ಮನೆಗಳಿಗೆ ಪಾಠ ಹೇಳ್ಕೊಡೋ ಕೆಲಸ ಕೊಡಿಸ್ತೆ. ಅಷ್ಟು ಸಹಾಯ ಮಾಡಿದೆ. ಈಗ ನೋಡಿ ನನ್ನ ಮೇಲೆ ಹಾರಾಡ್ತಾಳೆ. ಏನೋ ಎಲ್ಲರೂ ತನ್ಗೋಸನೆ ಬಾಯ್ ಬಿಡ್ತಿದ್ದಾಳೆ ಅನ್ನೋ ಭ್ರಮೇಲಿದೆ. ಸ್ವತಃ ಅಚ್ಚನಿ ಕೇಳ್ಬಿಟ್ಟು ಆ ಲಾಯರ್ ಸ್ವಭಾವನೆ ಒಂಥರ ವಿಚಿತ್ರ ಗೊತ್ತಾ. ನಾನು ಈ ಊರಿಗೆ ಬಂದ ಹೊಸರಲ್ಲಿ ಯಾವ್ದೋ ಬಾದ್ರಾಯನ್ ಸಂಬಂಧ ಹೇಳ್ಕೊಂಡ್ಬಂದು ವಠಾರದಲ್ಲಿ ಮನೆ ಕೊಟ್ಟ. ಯಾರಿಗೋ ಸ್ಕೂಲ್ನಲ್ಲಿ ಹೇಳ್ಕೋಲ್ಲ ಅಂತ ಪಾಠ ಹೇಳ್ಕೊಡಿ ಅಂತ ಕೇಳ್ಕೊಂಡ. ಈಗ ಮಾಡಿದ್ರೆ ಏನೋ ನಾನೇ ಕೃತಜ್ಞಾಗಿರ್ಬೇಕು ಅಂತಾನೆ. ಅಷ್ಟು ಸಾಲದು ಅಂತ ನಾನು ವೈಯಕ್ತಿಕ ವಿಷಯದಲ್ಲಿ ಮೂಗ್ ತೋರಿಸ್ಕೊಂಡ್ಬಿಡ್ತಾನೆ. ನನ್ನ ಬಗ್ಗೆ ಸುಳ್ಳು ಪ್ರಚಾರ ಬೇರೆ ಮಾಡ್ತಾನೆ. ಅವನೇ ಲಾಯರ್ ಅಂತ ಕರೀಬೇಕು ಅಥವಾ ಲೈಯರ್ ಅನ್ಬೇಕು? ನೋಡಿದ್ರೆ ತುಂಬಾ ಮುಷ್ಕರ ಆಗುತ್ತೆ, ಸಿಟ್ಟು ಬರುತ್ತೆ. ಆಕೆ ಬಿಡಿಸಿದಷ್ಟು ಒಗಟಾಗುತ್ತಾ ಹೋದಳು. ರವಿ, ಇನ್ಮೇಲೆ ನೀನೇ ಇಟ್ಕೊಳ್ಳಪ್ಪ. ನೀನು ಓದಿದ್ರೆ ಬರೋದಕ್ಕೊಬ್ಳು ಗೋಪಿಕಾಸ್ತ್ರಿ ಇದ್ದಾಳೆ. ನಾನು ಓದಿದ್ರೆ ಮುದುಕಿನ ಕೊಡಕ್ತಾ ಇಲ್ಲ. ತಗೊಳಪ್ಪ. ಆಗ್ಲೇ ಭೇಟಿ ಹೋಗ್ಬೇಕಾ? ಎಲ್ಲರೂ ಹುಡುಗಿಯರನ್ನ ಭೇಟಿ ಆದ್ರೆ ಹೂ ಕೊಡೋದನ್ನ ಕೇಳಿದ್ದೀನಪ್ಪ. ಆದ್ರೆ ನಮ್ಮ ಮಾತು ಪಾರ್ವತಿನ ಭೇಟಿಯಾಗಿ ಬಂದು ರವಿ ಸಿಗರೇಟ್ ತಂದು ಕೊಡ್ತಾನೆ. ಏನಾಯ್ತು ಮಾತು? ಯಾಕೆ ಹೀಗೆ ಕಳ್ತಿದ್ಯಾ? ಅವಳು ಮಾತಾಡ್ಬಿಟ್ಲು. ಒಳ್ಳೆ ಯಾವತ್ತು ಏನೋ ಅನಾಹುತ ಆಗೋಗಿದೆ ಅನ್ಕೊಂಡಿದ್ನಲ್ಲ. ಮತ್ತೆ ಹಾಗೆ ಒಂದ್ ರೌಂಡ್ ತಿರುಗಾಡ್ಕೊಂಡ್ಬರೋಣ ಅಂತಂದ್ಲು. ಪರವಾಗಿಲ್ವ, ಸ್ವಲ್ಪ ಪ್ರೋಗ್ರೆಸ್ ಅದಾಗಿದೆ.
ಆದ್ರೂ ಹೆದರಿಕೆ ಆಗುತ್ತೆ ಕಣ. ನೀನೆ ಹಿಂದಾಗ್ಬಿಡ್ತಾಳೆ ಅವಳು. ಹೋಗಿ ತಿರುಗಾಡ್ಕೊಂಡು ಮಜಾ ಮಾಡ್ಕೊಂಡ್ ಬಾ. ಹೋಗ ಹೋಗ ಹೇಳ. ಏನ್ ಮಾಡ್ಲ ರವಿ, ಕೈ ಕಾಲೆಲ್ಲ ತರ್ತರ ನಡಗುತ್ತೆ. ಓ ಹಾಗಾದ್ರೆ ಕಾವಲಿ ಪೊಲೀಸ್ನವ್ರನ್ನ ಕರ್ಕೊಂಡೋಗು. ಹೇಳ ಓಡಾಡ್ಕೊಂಡು ಮಜಾ ಮಾಡ್ಕೊಂಡು ಬಾರ ಅಂದ್ರೆ ಹೆದರಿಕೆ ಆಗುತ್ತೆ. ನಾವು ಜೊತೆಗೆ ಬರೋಣ. ಅವಳಾಗಿ ಕರ್ಸಿರ್ಬೇಕು, ನೀನ್ಯಾಕ ಹೆದರ್ತೀಯ? ಹೋಗ ಹೋಗ ಹೋಗಯ್ಯ ಅಂದ್ರೆ ಇಂಥ ಆಪರ್ಚುನಿಟಿ ಯಾರಾದ್ರೂ ಕಳ್ಕೊತಾನೆ. ಬರ್ತಿಲ್ಲ ಅವನಿಗೆ. ಅದು ಹೋಗ್ಬೇಡ, ಹೊರ ಹೋಗ್ತೀಯ. ಸೋಮು ಯಾಕೊಂಥರ ಇದ್ದಾನೆ? ಅದು ಇನ್ನೊಂದು ಕಥೆ. ಸೋಮುವು ಕಂಚಿ ಹಿಡಿದ ವೀಣೆಯೋ ಅಂತ ಬೇಕಿದ್ರೆ ಅದಕ್ಕೆ ಹೆಸರಿಡ್ಬೋದು. ನಮ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ಗೆ ಇನ್ನೂ ಪೂರ್ಣ ಮಾಹಿತಿ ಬಂದಿಲ್ಲ. ಸಾರಿ ಸೋಮು, ಆದ್ರೆ ನಿಮ್ ಜೊತೆ ಪಿಕ್ಚರ್ ಬರಕ್ ಆಗ್ಲೇ ಇಲ್ಲ. ನನ್ನ ಕಸಿನ್ ಒಬ್ರ ಮದುವೆಗೆ ಬೆಂಗಳೂರಿಗೆ ಹೋಗಿದ್ದೆ, ನಿಮ್ಗೆ ತಿಳ್ಸಕ್ ಆಗ್ಲೇ ಇಲ್ಲ. ಪ್ಲೀಸ್ ಡೋಂಟ್ ಟಾಕ್ ಹಿಯರ್. ನಿಜವಾಗ್ಲೂ ಗೊತ್ತಾ, ಮದ್ವೆಯಿಂದ ವಾಪಸ್ ಆದ್ಮೇಲೆ ನಿನಗಾಗ್ ಕಾದೆ, ಮನೆಗಾದ್ರೂ ಬರ್ತೀಯ ಅನ್ಕೊಂಡಿದ್ದೆ. ಯಾಕೆ ಮಾತಾಡಲ್ಲ? ಸಿಗ್ತಾ ಬಾ, ಕ್ಯಾಂಟೀನ್ಗೆ ಹೋಗಿ ಒಂದ್ ಬೆಚ್ಚ ಕಾಫಿ ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಸೋಮು ಬೇಡ, ಸುಳ್ಳೆ ಹೇಳ್ತೀಯ? ಸುಳ್ಳೆ ಬಂತು. ನನ್ಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ಯಾ? ಅವತ್ತೇ ನಿನ್ ಸಂಬಂಧ ಕಳ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೆ. ಇನ್ ನನ್ಗೂ ನಿನ್ಗೂ ಯಾವ ಸಂಬಂಧವೂ ಇಲ್ಲ. ಸಂಬಂಧ ಯಾಕಿಲ್ಲ? ಸಂಬಂಧ ಇದೆ ಅಂತ ಎಲ್ಲರಿಗೂ ತೋರಿಸ್ಕೊಡ್ತೀನಿ. ನಾನೇ ನಿನ್ ಸುಮ್ಮನೆ ಬಿಡೋದಿಲ್ಲ. ನೀ ಏನು ಅಂತ ನನಗೆ ಗೊತ್ತು. ನೀ ಏನ್ ಮಾಡ್ತೀಯ ಮಾಡ್ತಾ ಹೋಗ್. ಪರಮೇಶಿ ಟಿಕೆಟ್ ತಗೊಂಡ್ ಕಾಯ್ತಿರ್ತೀನಿ ಅಂತ ಹೇಳಿದ. ಎಲ್ಲಾದ್ರು ನಿಮಗೂ ಟಿಕೆಟ್ ಸಿಗ್ಲಿಲ್ವಾ? ಒಬ್ಬರೇ ಇದ್ದೀರಾ? ನೀವು ಸಿನಿಮಾಕ್ಕಾಗಕ್ಕೆ ಬರ್ತಾ ಇರ್ತೀರಾ? ನನ್ಗೆ ಒಂದ್ಸಲ ಓಡ್ ಹೋಗ್ಬೇಕು ಅಂತ ಅನಿಸ್ದಾಗ, ಒಂಟಿ ಅಂತ ಅನಿಸ್ದಾಗ ಸಿನಿಮಾಕ್ ಹೋಗ್ತೀನಿ. ಹಂಗ್ ಟಿಕೆಟ್ ಸಿಗದೆ ಇದ್ರೆ ಅರಮನೆಗೆ ಹೋಗ್ತೀನಿ. 5 ರೂಪಾಯಿ ಬೇಳೆ. ಅರಮನೆಗ? ಯಾಕೆ? ಅರಮನೆ ನೋಡ್ತಾ ಇರೋದ್ರಲ್ಲಿ ಒಂಥರ ಖುಷಿ ಇರುತ್ತೆ. ಅಷ್ಟೊಂದು ದೊಡ್ಡ ಜಾಗದಲ್ಲಿ ರಾಜರು ರಾಣಿರು ಹೇಗ್ ಕಳ್ದೋಗಲ್ಲ ಅಂತ ಆಶ್ಚರ್ಯ ಆಗುತ್ತೆ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಮನಸ್ಸಲ್ಲಿ ಕತೆ ಹೇಳ್ತಾ ಕೂತ್ಕೋತೀನಿ. ಇವತ್ತು ನಿಮ್ಗೆ ಟಿಕೆಟ್ ಸಿಗ್ಲಿಲ್ಲಲ್ಲ, ಅರಮನೆಗೆ ಹೋಗ್ತೀರಾ? ಇಲ್ಲಪ್ಪ, 11 ನಂಬರ್ ಬಸ್ಸಲ್ಲಿ ಹೋಗ್ತೀನಿ. ಬಸ್ ಉಂಟು. ನಿಮ್ಮ ಹೆಸರು ಅಚ್ಚುನು ನಿಜಾನ? ಲೋಕಲ್ ಬರೋಣ, ತುಂಬಾ ಫಾರ್ಮಲ್ ಆಗಿರೋದು ಬೇಡ. ಯಾಕೆ ಸ್ನೇಹಿತರಾಗೋಣ? ಅದು ನನ್ನ ಪ್ರಶ್ನೆ ಉತ್ತರ ಅಲ್ಲ. ನೀನು ಒಂದು ಪತ್ತವಾರಿ ಕೇಂದ್ರ, ಅಲ್ಲಿರೋ ಯಾವ ಸ್ಪೈಗೂ ನನ್ನ ಹೆಸರು ಗೊತ್ತಿಲ್ವಾ? ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನಾ? ಎಷ್ಟು ತಿಳಿಯುತ್ತೆ ಅಂದ್ರೆ ಇನ್ನಷ್ಟು ಅರ್ಥ ಆದ್ರೂ ಉಳಿಯುತ್ತೆ. ಅಲ್ವೇ? ತಿಳಿತಾ ಹೋದಷ್ಟು ವಿಶ್ವಾಸ ಹೊರಟೋಗುತ್ತೆ ಅಲ್ಲ? ನಿಮ್ ಬಗ್ಗೆ ನಂಗೇನು ಗೊತ್ತಿಲ್ಲ. ನಿಮ್ ಬಗ್ಗೆನೇ ನಂಗೇನು ಗೊತ್ತಿಲ್ಲ. ಆದ್ರೆ ನನ್ನ ಹೆಸರು ರವಿ ಅನ್ನೋದಾದ್ರೂ ನಿನ್ಗೆ ಗೊತ್ತು. ಅದ್ರಿಂದ ಏನಾಯ್ತು? ನಿನ್ನ ಹೆಸರು ರಾಜ್ಕುಮಾರ ಅಂತಿದ್ರು, ಸೂರ್ಯಕುಮಾರ ಅಂತಿದ್ರು, ಏನು ವ್ಯತ್ಯಾಸ ಆಗ್ತಿರ್ಲಿಲ್ಲ. ಒಂದ್ ವೇಳೆ ಅಚ್ಚೇನ ಹೆಸರು ನಿಂಗೆ ಸರಿ ಕಾಣದೇ ಇದ್ರೆ ನಿಂಗೆ ಇಷ್ಟವಾಗಿರೋ ಯಾವ್ದಾರ ಹೆಸರನ್ನ ನೀನೇ ಇಟ್ಬಿಡು. ಅವ್ನು ಲಾಯರ್ ಅಲ್ವಾ? ಸೂಪರ್ ಸರ್, ಜೋರ ಬಂದ್ಬೇಡ, ಅವ್ನಿಗೆ ಅವ್ನು ನಮ್ಮನ್ನು ಚಾಡಿ ಹೇಳ್ಬೋದು ಅಂತಲ್ವಾ? ಯಾರಿಗೆ? ಯಾರಿಗೆ ಅಂದ್ರೆ ನಿಮ್ಮನೆಯವರಿಗೆ. ನಮ್ಮನೇಲಿ ಯಾರಿದ್ದಾರೆ? ಯಾರಿದ್ದಾರೆ ಅಂದ್ರೆ ನಂಗೆ ಗೊತ್ತು. ನನ್ನ ಹೆಸರು, ನನ್ನ ಮನೆ ಇದೆಲ್ಲ ಕಟ್ಕೊಂಡು ನಿಮ್ಗೆ ಏನಾಗ್ಬೇಕಾಗಿದೆ? ನಾನು ಅಷ್ಟು ಸಾಲದ ನೀನಿಂದ ನಂಗೆ ಹೆಚ್ಚು ಬೇಕಾಗಿದೆ. ನಂಗು ಹೇಗೆ? ಹೇಗೆ ಅಂದ್ರೆ ನಿಮ್ ಮಗನ್ ನೋಡಿ. ಆ ಹುಡುಗ ನನ್ನ ಮಗ ಅಂತ ಹೇಗೆ ಗೊತ್ತಾ? ಅಲ್ವಾ? ಇರ್ಬೋದು, ಇಲ್ದೇನೆ ಇರ್ಬೋದು. ಆದ್ರೆ ಅದಕ್ಕೂ ನನ್ನ ವಯಸ್ಸು ಏನ್ ಸಂಬಂಧ?
ಆ ಹುಡುಗ ನನ್ ಮಗ ಆಗಿಲ್ದೇ ಇದ್ರು ನಿಮ್ಗೆ ಈಗಾಗಿರೋಷ್ಟೇ ವಯಸ್ಸಾಗಿರ್ತಾ ಇತ್ತು ಅಲ್ವಾ? ಯಾಕೋ ನೀನು ಕಥೆ ಹೇಳ್ಬೇಕು ಅನ್ಸುತ್ತೆ. ಕಥೆ ಹೇಳಿ ಕಥೆ ಅನ್ಕೊ ಅಂದ್ರೆ ಅನ್ಕೊ, ಹೇಳ್ಬೇಕಾದ್ರೂ ತಿಳ್ಕೊ. ನಾನಾಗ 8 ವರ್ಷ ಹುಡುಗಿಯಾಗಿದ್ದೆ. ಅಂದಿಲ್ಲ ನನ್ನ ಪಕ್ಕದ ಮನೆ ಹುಡುಗನ ಜೊತೆ ಕಣ್ಣಿ ಚಾಲಾಡ್ತಾ ಇದ್ದೆ. ಹೀಗೆ ನಾವು ಬಹಳ ಕಣ್ಮುಚ್ಚಾಲೆ ಆಡ್ತಾ ಇದ್ವಿ. ಆ ಹುಡುಗನಿಗೆ ನಾನು ಹುಡ್ಕೋಕೆ ಆಗ್ಲಿಲ್ಲ. ನನ್ನ ಹೆಸರು ಕೊಟ್ಟ ಅವ್ನು ಬಹಳ ಹುಡುಕ್ತ. ಅವ್ನು ಹೋಗೋದು ಕ್ಷೀಣವಾಗಿ ಕೇಳಿಸ್ತಾ ಇತ್ತು. ಸ್ವಲ್ಪ ಹೊತ್ತಿನ ನಂತರ ಅವನು ಕೇಳಲೇ ಇಲ್ಲ. ಅವನೇ ಹುಡುಕಿ ಕಾಯ್ತಾ ಕೂತು ನನಗೆ ಕೂತಲ್ಲೇ ನಿದ್ದೆ ಬಂತು. ಹಾಗೆ ಎಷ್ಟು ನಿದ್ದೆ ಮಾಡಿದ್ನೂ ಗೊತ್ತಿಲ್ಲ. ನಂಗೆ ಇಚ್ಛವಾದಾಗ ನನ್ನ ಸುತ್ತ ಭಯಂಕರ ಕತ್ಲು. ನಾನು ಹೆದರು ಕೆಚ್ಕೋಬೇಕು ಅನ್ಕೊಂಡಾಗ ದೂರದ ನನ್ನ ದೀಪ ಕಾಣಿಸ್ತು. ಆ ದೀಪದ ಬೆಳಕಿನಲ್ಲಿ ನಾನು ಪ್ರತಿಬಿಂಬ ನೋಡ್ಕೊಂಡಾಗ ನನ್ನ ದಿಗಿಲಾಯ್ತು. ನಂಗಾಗ 25 ವರ್ಷ ಆಗಿತ್ತು. ಆಮೇಲೆ ನಾನು ಹುಡುಗನಿಗಾಗಿ ಮನೆಯೆಲ್ಲ ಹುಡುಕ್ತೆ. ಹುಡುಕಿ ನನ್ನ ಕಾಲು ಸೋತ್ ಬಂತು. ಆದ್ರೆ ಆ ಹುಡುಗ ಸಿಗಲೇ ಇಲ್ಲ. ಅವತ್ತಿನಿಂದ ಆ ಕಣ್ಮುಚ್ಚಾಲೆ ಹುಡುಗನಿಗಾಗಿ ಹುಡುಕ್ತಾನೇ ಇದ್ದೀನಿ. ಆ ಹುಡುಗ ನೀನೇನಾ? ಏನಯ್ಯ ವಿಶ್ವ, ಇಷ್ಟು ದೂರ ಬಂದ್ಬಿಟ್ಟಿದ್ಯಾ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನನ್ನ ಹತ್ರನೇ? ಹೌದು. ಯಾಕೆ? ಏನ್ ವಿಷಯ? ವಿಷಯನಾ? ಇಲ್ಲಿ ಕಾಗದ ಕೊಡಿ. ತಗೊಳ್ಳಿ. ಇದು ವಿಶ್ವ, ಇದಕ್ಕೂ ನನಗೆ ಏನ್ ಸಂಬಂಧ? ಯಾರು ಬರ್ದಿದ್ದು ಅಂತಾನೂ ಇಲ್ಲ. ಆ ವಿಷಯನೇ ಮಾತಾಡೋಣ ಅಂತ ಬಂದಿದ್ದು. ಆ ಅಕ್ಷರ ಯಾರು ಗೊತ್ತಾಯ್ತಾ? ನಿಮ್ ಸ್ನೇಹಿತರು ಸೋಮಶೇಖರ್ ಇದಾರಲ್ಲ, ಅವ್ರು ನನ್ನ ತಂಗಿ ವೀಣಾ ಬರ್ದ ಕಾಗದ ಇದು. ಆದ್ರೆ ಇದು ಸೋಮನೆ ಬರ್ದಿದ್ದು ಅಂತ ಹೇಳ್ಕೊತ್ತು ನಿಮ್ಗೆ? ಹಾಗಂತ ಅವಳೇ ಹೇಳಿದ್ಲು. ಹಾಗಾದ್ರೆ ನನ್ನ ಹತ್ರ ಯಾಕೆ ಬಂದಿದ್ದು? ಸೋಮನೆ ಕೇಳಿ. ನಾವು ಅವನನ್ನು ವಿಚಾರಿಸೋದಕ್ಕೆ ಬಂದ್ವಿ. ಅವನು ಪರಮೇಶಿ ಸ್ವಲ್ಪ ಮಾತಾಡ್ಕೊಂಡ್ ಬರ್ತೀವಿ ಅಂತ ಬಾಲ್ಕನಿ ಹೋಗಿದ್ದಾರೆ. ನೋಡಿ ರವಿ, ನೀವು ಈ ಕಾಗದ ಓದಿದ್ರಲ್ಲ, ಇದರಿಂದ ನಮ್ಮ ಮನೇಲಿ ತುಂಬಾ ಗಲಾಟೆಗಳಾಗ್ತಾ ಇದೆ. ಇದು ನನ್ನ ತಂಗಿ ಮರ್ಯಾದೆ ಪ್ರಶ್ನೆ. ಅದನ್ನು ಉಳಿಸ್ಬೇಕಾದ್ದು ನಿಮ್ ಸ್ನೇಹಿತರಿಗೆ ಸೇರಿ. ಅದಕ್ಕೆ ಅವನೇನ್ ಮಾಡ್ಬೇಕು ಅಂತೀರಾ? ಅವರು ಅವಳಿಗೆ ಮದುವೆ ಆಗೋ ಒಪ್ಕೊಂಡ್ರೆ ಯಾರಿಗೂ ತಂಟೆ ಇರೋಲ್ಲ. ಅಲ್ಲ ಇವ್ರೆ, ಅವ್ನು ಯಾರು ಅಂತಾನೆ ನಿಮ್ಗೆ ಗೊತ್ತಿಲ್ಲ. ಅವ್ನು ಓದ್ ಕೂಡ ಮುಗ್ದಿಲ್ಲ. ಆಗ್ಲೇ ಅವ್ನ ಮದುವೆ ಅಂದ್ರೆ ಹೇಗಿದ್ರೆ ಈ ವರ್ಷ ಓದ್ ಮುಗಿಯತ್ತಲ್ಲ. MA ಆದ ನಂತರ
ಎಲ್ಲಾದ್ರೂ ಕೆಲಸ ಸಿಕ್ಕೇ ಸಿಗುತ್ತೆ. ಒಂದ್ ವೇಳೆ ಕೆಲಸ ಸಿಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಅವ್ರ ಫಾದರಿಗೆ ತುಂಬಾ ಇನ್ಫ್ಲುಯೆನ್ಸ್ ಇದೆ, ಎಲ್ಲಾದ್ರೂ ಕೆಲಸ ಕೊಡಿಸ್ತಾರೆ. ಅಲ್ಲಿವರೆಗೂ ಅವ್ರು ಬೇಕಾದ್ರೆ ನಮ್ಮನೇನೆ ಇರ್ಲಿ. ಸಾಲದಕ್ಕೆ ವೀಣಾ ಬೇರೆ ನಾನು ಅವ್ರನ್ನೇ ಮದುವೆ ಆಗೋದು ಅಂತ ಹಠ ಹಿಡಿದಿದ್ದಾಳೆ. ಒಂದ್ ವೇಳೆ ಅವ್ರು ಅದಕ್ಕೆ ಒಪ್ಪಿಲ್ಲ ಅಂತಂದ್ರೆ ಅದಕ್ಕೇನ್ ಮಾಡ್ಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಆದ್ರೆ ಅವ್ರನ್ನು ಒಂದ್ ಮಾತು ನೀವು ಕೇಳ್ಬಿಡಿ. ಆ ಹುಡುಗಿ ಮದುವೆ ಆಗೋಕೆ ನಿಮ್ಗೆ ಇಷ್ಟ ಇದೆಯೇನೋ? ಹಾಗಾದ್ರೆ ಕಾಗ್ದು ಬರೀ ಅಂತ ಯಾವ ಸುಳ್ಳು ನಮಗೆ ಹೇಳ್ದ ನಿಮ್ಗೆ? ಅವಳೇ ಮೊದಲು ಬರ್ತಿದ್ದು. ಅವ್ರು ಬರೋದು ಈ ಮದುವೆ ಉತ್ತರ ಕೊಟ್ಬಿಟ್ಟ. ಏನ್ ಮಾಡ್ತಾರೆ ಮಾಡ್ತಾ ಹೋಗಿ. ಹಾಗೆಲ್ಲ ಮದುವೆ ಆಗ್ಬಿಡ್ತೇನಾ? ಅದು ಅಲ್ಲದೆ ಅವರಷ್ಟು ಅವಸರ ಮಾಡೋದು ನೋಡಿದ್ರೆ ಇನ್ನಷ್ಟು ಅನುಮಾನ ಹೆಚ್ಚುತ್ತೆ. ಆ ವಿಷಯ ಹಾಳಾಗ್ಲಿ. ನಾಳೆ ಇದು ಒಟ್ಟಾರದವ್ರಿಗೆ ಗೊತ್ತಾದ್ರೆ ನಾವು ಮುಖ ಇಟ್ಕೊಂಡು ಓಡಾಡೋದ್ರೆ ಹೇಗೆ? ಮಾಡೋದು ಮಾಡಿದ್ರು ಸಿಗಾಕೋದು ಮಾಡ್ಬೇಕು ಅಂತ ಗೊತ್ತಾಗಲ್ಲ ಈ ಮುಟ್ಟಾಳಿಗೆ. ಅದೇನೇ ಇರ್ಲಿ, ನಾನು ಆಕೆ ಮದುವೆ ಆಗಲ್ಲ ಆಗಲ್ಲ ಆಗಲ್ಲ. ಯಾಕಾಗೋಲ್ಲ? ಗಂಡು ಹುಡುಗಿಗೆಲ್ಲ ಕಾದ ಬರೆಯೋಕ್ಕಾಗುತ್ತಾ? ಯಾಕಾಗೋಲ್ಲ ಅಂದ್ರೆ ಶಿ ಇಸ್ ದ ಬಿಚ್. ಏನ್ರಿ ನೀವು ಹೇಳ್ತಾ ಇರೋದು? ಆ ಪತ್ರ ಇಟ್ಕೊಂಡು ನೀವು ಬ್ಲಾಕ್ ಮೇಲ್ ಮಾಡಬಹುದು ಅಂತ ತಿಳಿದಿದ್ದೀರಿ. ದಿನಕ್ಕೊಬ್ಬನ್ ಕಟ್ಕೊಂಡು ಅಲೆಯೋಳು ಅಂತ ಗೊತ್ತಿದ್ರೆ ಅವ್ರ ಹತ್ರ ಸುಳಿತಿರ್ಲಿಲ್ಲ. ಅವ್ರು ಯಾರು, ನೀವ್ ಯಾರು, ನಿಮ್ ಮರ್ಯಾದೆ ಎಷ್ಟು ದೊಡ್ಡದು ಅಂತ ನನ್ಗೆಲ್ಲ ಗೊತ್ತು. ಇದೇನ್ ಮಾಡ್ತೀರ ಮಾಡ್ಕೊಳ್ಳಿ ಹೋಗಿ. ಸೋಮು ವೀಣಾನ್ ಮದುವೆ ಆಗೋಕೆ ಒಪ್ಕೊಂಡ್ರೆ ಸರಿ, ಹಿಂದೆ ಇದ್ರೆ ಅವ್ನ ಮೂಳೆ ಪುಡಿ ಆಗತ್ತೆ. ನೋಡಿವ್ರೆ, ಮೂಳನ್ ಪುಡಿ ಮಾಡೋದು ಅಷ್ಟು ಸುಲಭ ಅಲ್ಲ. ನಿಮ್ ಹತ್ರನೂ ಆಕೆ ಬರ್ದಿರೋ ಕಾಗದ ರಾಶಿನೇ ಇದೆ. ಬೇಕಿದ್ರೆ ಅವುಗಳನ್ನ ಇಟ್ಕೊಂಡು ನಾವು ಗಲಾಟೆ ಮಾಡ್ಬೋದು. ಅದು ಅಲ್ಲದೆ ಈ ಬಲವಂತದ ಮದುವೆಯಿಂದ ಏನ್ ಪ್ರಯೋಜನ ಹೇಳಿ? ಸ್ವಲ್ಪ ನಿಮ್ ಹುಡುಗಿ ದೃಷ್ಟಿಯಿಂದನೇ ಯೋಚಿಸಿ. ನೋಡಿದೆ, ನಾವು ಜಗಳ ಆಡೋಕ್ ಬಂದಿಲ್ಲ, ಹುಡುಗನ ಅಭಿಪ್ರಾಯ ಕೇಳೋಣ ಅಂತ ಬಂದ್ವಿ. ಯಾವುದು ಈಗಲೇ ಹೇಳ್ಬೇಕಾಗಿಲ್ಲ, ನಿಧಾನವಾಗಿ ಯೋಚನೆ ಮಾಡಿ ಹೇಳಿ. ಇನ್ನೂ ಒಂದು ವಾರ ಅವಕಾಶ ಕೊಡ್ತೀವಿ. ಹೋಗೋಣ? ಏನಾಯ್ತು? ಸರಿ, ಈಗಿನ್ನೆಲ್ಲ ಹೇಳ್ಬೇಕು. ರವಿ ಮತ್ತು ಅಚ್ಚಿ ತುಂಬಾ ಹತ್ತಿರವಾಗ್ತಾ ಇದ್ದಾರೆ ಅನ್ನುವಾಗ ನಡೆದ ಈ ಸೋಮು ವೀಣಾ ಪ್ರಸಂಗ ನಮ್ಮ ಕಥೆಗೆ ಒಂದು ಹೊಸ ತಿರುವು ತಂದಿತು. ಅಚ್ಚಿ ಕೂಡ ವೀಣಾಳಂತೆ ತನ್ನ ಸುತ್ತ ಒಂದು ಬಲೆ ಹರಡುತ್ತಿರಬಹುದೇ ಎಂಬ ಹೆದರಿಕೆಯಿಂದ ರವಿ ಆಕೆಯ ಕಣ್ಣು ತಪ್ಪಿಸಿ ತಿರುಗಾಡತೊಡಗಿದ. ಓ, ಚೆನ್ನಾಗಿದ್ಯಾ? ಸಾರಿ, 4 ದಿನದಿಂದ ಮೀಟ್ ಮಾಡ್ಲಿಕ್ಕಾಗಿಲ್ಲ. ಯಾಕೆ ಅಂತ ಕೇಳ್ಬೋದಾ? ಎಲ್ಲಾದ್ರೂ ಕೂತ್ ಮಾತಾಡೋಣ. ಎಲ್ಗೆ ಹೋಗೋಣ? ಹೋಗ್ಲಿ ಹೋಗೋಣ? ಬೇಡ ಬೇಡ. ಜೋಗ್ ಹೋದ್ರೆ ಬೇಡ, ಅರಮನೆಗಾದ್ರೆ ಬೇಡ, ಚಂಡೀಗಢಕ್ಕೆ ಹೋಗೋಣ, ಕುಕ್ನಳ್ಳಿ ಕೆರೆ ಬೇಡ, ಬೆಟ್ಟಕ್ಕೆ ಹೋಗೋಣ. ನಾವು ಬೆಟ್ಟಕ್ಕೆ ಹೋದ್ರೆ ಆ ಸೂಪರ್ ಸ್ಟಾರ್ ನಮ್ಮನ್ನು ಫಾಲೋ ಮಾಡಲ್ಲ. ನೀನ್ ಎಲ್ಲೇ ಹೋದ್ರು ಆತ ನಿನ್ ಬೆನ್ನ ಹಿಂದೆನೆ ಇರ್ತಾನೆ, ಗೊತ್ತಾ? ಸಾಹಿತ್ಯ ವಿದ್ಯಾರ್ಥಿ ಆಗಿದ್ರು ಆ ಮಾತಿನ ಅರ್ಥ ಆಗ್ಲಿಲ್ಲ ಅಲ್ಲ? ಮೊನ್ನೆ ನಮ್ಮ ರೂಮಿನೊಂದು ದೊಡ್ಡ ಗಲಾಟೆನೇ ನಡೀತು. ನೀನಲ್ಲ ಅಣ್ಣ ನಮ್ಮ ರೂಮಿನ ಗೊತ್ತಾ? ಹೇಗೆ ಗೊತ್ತು? ಒಂದೇ ವಠರದಲ್ಲಿ ಇದ್ಮೇಲೆ ಅಷ್ಟು ಗೊತ್ತಾಗಲ್ವೇ? ಆದ್ರೂ ನಿನ್ ಸ್ನೇಹಿತಂದ್ರೆ ತಪ್ಪು. ಅದೇ ಆಕೆ ಚರಿತ್ರೆ ಅಷ್ಟು ಚೆನ್ನಾಗಿಲ್ಲ ಲಕ್ಷ್ಮಿ. ಅದೇ ಪ್ರೀತಿಸೋದಕ್ಕೆ ಚರಿತ್ರೆ ಅಗತ್ಯ ಇಲ್ಲ ರವಿ. ಚರಿತ್ರೆ ತಿಳಿದಷ್ಟು ಮುಗಿದ್ರೆ ಹೆಚ್ಚಾಗುತ್ತೆ. ಅದಿರ್ಲಿ, ಅದಕ್ಕೂ ನಿಮ್ ಮುಖ ತಪ್ಪಿಸೋದಕ್ಕೂ ಏನ್ ಸಂಬಂಧ? ನಾನು ಹಾಗೆ ತಡ್ಕಾಗ್ತೇನೆ ಅಂತ ಹೆದರಿಕೆನ? ಹಾಗೇನಿಲ್ಲ. ಆದ್ರೂ ಹೆದರಿಕೆ ಇರೋರು ಪ್ರೀತಿಸೋಕ್ ಸಾಧ್ಯ ಇಲ್ಲ ರವಿ. ಹೌದು, ಪ್ರೀತಿಸೋದಕ್ಕೆ ಧೈರ್ಯ ಬೇಕು. ನನಗದಿಲ್ಲ. ಆ ವಿಷಯದಲ್ಲಿ ಚಾಮಯ್ಯನೇ ವಾಸಿ. ಚಾಮಯ್ಯ? ನನ್ನ ಕ್ಲಾಸ್ಮೇಟ್. ಮದುವೆ ಹೆಂಗಸಿನ ಜೊತೆ ಸಂಬಂಧ ಬೆಳೆಸಿದ್ದಾರೆ. ಸಂಬಂಧ ಅಂದ್ರೆ? ಸಂಬಂಧ ಅಂದ್ರೆ ಸಂಬಂಧ ಅಲ್ವಾ? ಅವ್ರು ಮಾಡಿದ್ದು ತಪ್ಪು ಅನ್ಸುತ್ತಾ ನಿಂಗೆ? ಮೊದಲು ತಪ್ಪು ಅನಿಸ್ತು, ಆದ್ರೆ ಅಷ್ಟರಲ್ಲೇ ನನ್ನ ನಿನ್ನ ಸಂಬಂಧ ನೆನಪಾಯಿತು. ತಪ್ಪಲ್ಲ ಅನಿಸ್ತು. ಒಂದ್ ವೇಳೆ ನಮ್ಮಿಬ್ರು ಸಂಬಂಧ ಇಲ್ಲದೆ ಇದ್ದಿದ್ರೆ ಅವ್ರ ಮಹಾ ಪಾಪ ಮಾಡ್ತಿದ್ದಾರೆ ಅನಿಸ್ತಾ ಇತ್ತು ಅಲ್ಲ? ಆದ್ರೆ ನಿನ್ ತಪ್ಪೇನು ಇಲ್ಲ. ಎಷ್ಟು ಸಲ ಯೋಚನೆ ಮಾಡಿದೆ ಸರಿ ತಪ್ಪು ನಿರ್ಧರಿಸ್ತಾರೆ. ಯಾರು ಯಾವತ್ತೋ ತಗೊಂಡ್ ತೀರ್ಮಾನನ ನಮ್ ತೀರ್ಮಾನ ಅಂತಲೇ ಹೇಳ್ತೀವಿ.
ಆ ಗಂಡ ಹೆಂಡತಿ ನಡುವೆ ಪ್ರೀತಿ ಇಲ್ದೇನೆ ಇರ್ಬೋದು. ಅದಕ್ಕೆ ಯಾಕೆ ಚಾಮಯ್ಯನ್ ಪ್ರೀತಿಸ್ತಾ ಇರ್ಬೋದು. ಅದನ್ನ ತಪ್ಪು ಅಂತ ಹೇಳೋದಕ್ಕೆ ಬೇರೆಯವ್ರಿಗೇನು ಅಧಿಕಾರ ಇದೆ? ನಮ್ಮಲ್ಲಿ ಏನೇನಾಗುತ್ತೆ ಅಂತ ನಿಮ್ಗೆ ಗೊತ್ತು. ಹೆಣ್ಣಿಗೊಂದಿನ ಮದುವೆ ಆಗುತ್ತೆ, ಯಾವನೋ ಒಬ್ಬ ವ್ಯಕ್ತಿಗಳ ಗಂಡ ಅನ್ಸ್ಕೊಳ್ತಾನೆ. ಆಮೇಲೆ ಆತ ಆಕೆ ತೀರ ಪರಿಚಯದವನಾಗ್ತಾನೆ. ಎಷ್ಟು ಹತ್ತಿರದವನಾಗ್ತಾನೆ ಅಂದ್ರೆ ಒಂದೊಂದ್ಸಲ ಇಡೀ ಜೀವನ ನಿಮ್ ಜೊತೆ ಕಳಿಬೇಕಲ್ಲ ಅಂತ ಭಯ ಆಗುತ್ತೆ. ವಿವೇಕಾನಂದ ಸೀರಿಯಸ್ ತಗೊಳ್ತೀಯಾ? ಆಫ್ಟರ್ ಆಲ್ ಅದು ಚಾಮಯ್ಯನ ಗರ್ಲ್ ಫ್ರೆಂಡ್ ಕತೆ ತಾನೆ. ಆಕೆ ಕಥೆನೇ ಆಗ್ಬೇಕಂತೇನೂ ಇಲ್ಲ. ಎಷ್ಟೋ ಹೆಣ್ಮಕ್ಳ ಕಥೆನೂ ಆಗಿರ್ಬೋದಲ್ಲ. ಯಾಕೆ ಸುಮ್ಮನೆ ಮಾತಾಡ್ತಾ ಇಲ್ಲ? ಮಾತಾಡಿ ಏನ್ ಪ್ರಯೋಜನ ರವಿ? ನಾವು ಏಕಂತಲ್ಲಿ ಕೂಡ ಮನಸ್ಸು ಬಿಚ್ಚಿ ಮಾತಾಡೋದಿಲ್ಲ. ನಾವು ಮಾತಾಡ್ತಾ ಇರೋದಕ್ಕೂ ಹೇಳ್ಬೇಕು ಅನ್ಕೊಂಡಿರೋದಕ್ಕೂ ಹೊಂದಾಣಿಕೆನೇ ಆಗ್ತಾ ಇಲ್ಲ. ಸುಮ್ಮನೆ ಕಾಲ ಕಳೆಯೋದಕ್ಕೆ ಮಾತಾಡ್ತಾ ಇದ್ದೀವಿ ಅಷ್ಟೇ. ಯಾಕೆ ನಾನು ನಿನ್ನ ನಿನ್ನ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡಿದ್ದೆ, ಆದ್ರೆ ಯಾಕೆ ಸಾಲ್ವ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ರವಿ, ನನ್ನ ಮನಸ್ಸಿನ ಭಾವನೆ ಇನ್ನೊಬ್ರಿಗೆ ಹೇಳೋ ಸಾಧ್ಯ ಇದ್ದಿದ್ರೆ ಒಬ್ಬನ ಇನ್ನೊಬ್ರು ಸಾಧ್ಯ ಇರ್ತಿದ್ರೆ ನಮ್ಮಿಬ್ಬರ ನಡುವೆ ಏನೂ ಸೇರ್ತಾ ಇದೆ. ಹಾಗೆ ನಡೆಯೋಕೆ ಸಾಧ್ಯ. ಅದರಿಂದ ಮೇಲೆ ಹೇಗೆ ಹೇಳೋದು? ನಿನ್ ಬಗ್ಗೆ ನನಗೆ ಏನನ್ಸುತ್ತೆ ಅನ್ನೋದು ಹೇಗೆ ಹೇಳೋದು? ಅರ್ಥ ಮಾಡ್ಕೊಳ್ಳೋದಕ್ಕೂ ಆದ್ರೆ ಹಾಗಾದ್ರೆ ಕಾರಣ ಆದಷ್ಟು ನಿನ್ ಬಗ್ಗೆ ಕೊಟ್ಟೋದೇ ಕಾಳು ಆರೈಕೆ ಮಾಡೋದು ನೋಡಿ ಎಷ್ಟು ಒಳ್ಳೆ ತಾಯಿ. ಕಷ್ಟ, ತುಂಬಾ ಕಷ್ಟ. ಯಾಕಂತೀಯ ಅಚ್ಚಿ? I want to talk to you, young man. ಮನೆಗೆ ಹೋಗ್ತಾ ಮಾತಾಡೋಣ. ಆಕೆ ವಿಚಾರ ನಿಮ್ಗೆ ಗೊತ್ತಿದೆಯೋ ಇಲ್ಲ? ಆಸ್ ಎ ಲಾಯರ್ ಐ ಟೆಲ್ ಯು, ನೀವು ತುಂಬಾ ತೊಂದರೆಗೆ ಸಿಕ್ಕಾಕೊಳ್ತೀರಾ. ಲಕ್ಷ್ಮಿ ಒಬ್ಬ ಅಬ್ನಾರ್ಮಲ್ ಹೆಣ್ಣು. ಲಕ್ಷ್ಮಿ? ಓ, ಆಕೆ ಹೆಸರು ಕೂಡ ನಿಮಗೆ ಗೊತ್ತಿಲ್ವಾ? ವಂಡರ್ಫುಲ್. ಅವಳು ಬಹಳ ದರಿದ್ರ ಹೆಣ್ಣು, ತುಂಬಾ ಜಾಣತನವಾಗಿ ಮಾತಾಡ್ತಾಳೆ. ನಿಮ್ಮಂಥ ಯುವಕರನ್ನ ಬಲೆಗೆ ಹಾಕುತ್ತಾಳೆ. ಸುಂದರರಾವ್ ನನಗೆ ಚೆನ್ನಾಗಿ ಗೊತ್ತು. ಸುಂದರರಾವ್ ಯಾರು ಅನ್ನೋದು ಗೊತ್ತಿಲ್ಲ ಅಲ್ಲ? ಅವನು ಆಕೆ ಗಂಡ, ಟ್ರಾವೆಲಿಂಗ್ ಸೇಲ್ಸ್ಮನ್. ಅವಳ ಆಟ ನೋಡಿ ಬೇಸರವಾಗಿ ದೈವತ್ ಸಾಧ್ಯವೇ ಅಂತ ನಾನು ಕನ್ಸಲ್ಟ್ ಮಾಡಿದೆ. ಯು ಆರ್ ಅನ್ ಯಂಗ್ ಮ್ಯಾನ್, ಯು ಹ್ಯಾವ್ ಎ ಲಾಂಗ್ ವೇ ಟು ಗೋ. ನೀವು ಈ ಉಸಾಬರಿ ಕೈ ಹಾಕಬೇಡಿ. ನೀವು ನನ್ನ ಹೆದರಿಸ್ತಿದ್ದೀರಾ? ಇಲ್ಲ, ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಸುಂದರ ಊರಿಗೆ ಬಂದಿದ್ದಾನೆ, ಬಹಳ ಟೆಂಪರ್ಮೆಂಟಲ್ ಮನುಷ್ಯ. ಅವನಿಗೇನಾದ್ರು ನಿಮ್ ಬಗ್ಗೆ ಗೊತ್ತಾದ್ರೆ ಏನ್ ಮಾಡ್ತಾನೆ ಅಂತ ಹೇಳೋಕ್ಕಾಗಲ್ಲ. ಒಂದ್ ವೇಳೆ ನೀವು ಅವತ್ತು ರಾತ್ರಿ ಅವ್ರ ಮೇಲೆ ಗಲಾಟೆ ಮಾಡಿದ್ದು ಸುಂದರರಾವ್ ಗೊತ್ತಾದ್ರೆ? ಯಾಕೆ ಸುಮ್ಮನಾದ್ರಿ? ಹೆದರ್ಸೋಕ್ ಬಂದವರ ಹೆದರಿದ್ ಹೇಗೆ? ನಾವೆಷ್ಟೋ ವಿಷಯಗಳನ್ನು ಬಯಲು ಮಾಡಬೇಕು ಅಂದ್ರೂ ಸಾಧ್ಯವಾಗಲ್ಲ. ರಹಸ್ಯವಾಗಿ ಉಳಿಯುತ್ತೆ.
ಸುಂದರ್ರಾವ್, ನೀವು ಸುಂದರ್ರಾವ್ ಅನ್ನೋದು ನನಗೆ ಗೊತ್ತು. ನಾನು ಲಕ್ಷ್ಮಿ ಪ್ರೀತಿಸ್ತೇನೆ, ಅವಳು ನಾನು ಪ್ರೀತಿಸ್ತಾಳೆ. ನಾನು ಅವಳು ಮದುವೆ ಆಗ್ತೀನಿ. ಯಾಕೆ ಮಾತಾಡ್ತಾ ಇಲ್ಲ? ಹೇಳೋದು ಕೇಳಿಸ್ತಾ ಇಲ್ವಾ? ಸುಂದರ್ರಾವ್, ಲಕ್ಷ್ಮಿ, ಇದು ಯಾವ್ದಪ್ಪ ಈ ಹೊಸ ಹುಡುಗಿ? ಹೇ ಲಕ್ಷ್ಮಿ, ಇದು ನಿನ್ನ ಹೆಸರು ಹೌದು ಅಲ್ಲೋ ಎನ್ನುವ ಅನುಮಾನದಲ್ಲಿ ಈ ಪತ್ರ ಬರೀತಾ ಇದೆ. ಲಾಯರ್ ಅಥವಾ ನೀನ್ ಕಡೆಯಿಂದ ಸೂಪರ್ ಸ್ಪೈ ಅಥವಾ ನಮ್ಮ ನಿನ್ನ ಬಗ್ಗೆ ಹೇಳಿದ ವಿಷಯ ಕೇಳಿದಾಗ ನಿನ್ನ ನಕ್ಬಿಟ್ಟೆ. ಆ ನಗುವಿನಲ್ಲಿ ನಿನ್ನ ರಹಸ್ಯಗಳೆಲ್ಲ ಅಡಗಿದೆ ಅಂತ ನನಗೀಗ ಅನ್ಸುತ್ತೆ. ನೀವು ಹೀಗೆ ರಹಸ್ಯವಾಗ್ತಾ ನನ್ನ ಪ್ರಜ್ಞೆ ಮೇಲೆ ಆಕ್ರಮಣ ನಡೆಸಿದೆ. ನಾನು ಎಲ್ಲವನ್ನೂ ಅರಿಯಲು ಪ್ರಯತ್ನಿಸಿ ಆ ಆಕ್ರಮಣಕ್ಕೆ ನನ್ನನ್ನು ನಾನು ಕರ್ಕೊಂಡಿದ್ದೆ. ನೀನೊಂದು 10 ಹೆಸರು ಬೆಳಿತೀಯ. ಹಾಗೆ ಕೆಲವೊಮ್ಮೆ ಪ್ರೇಮದ ಕಾರಣದಲ್ಲಿ ಕರಿಗೆ ಹೋಗಿ ಅಪ್ಪಟ ಹೆಣ್ಣಾಗ್ತೀಯ. ಆದರೆ ನೀವು ರಹಸ್ಯವಾದಷ್ಟು ನಿನ್ನ ಬಗ್ಗೆ ನನ್ನ ಆಕರ್ಷಣೆ ಹೆಚ್ಚುತ್ತಾ ಇತ್ತು. ಇದನ್ನೆಲ್ಲ ನೆನೆದಾಗ ಗಂಡು ಹೆಣ್ಣಿನ ಸಂಬಂಧ ಎಷ್ಟು ವಿಚಿತ್ರ ಅನಿಸುತ್ತೆ. ಚಾಮುಂಡಿ ವಿಷಯವೇ ಅವನೊಂದು ಗುಂಡು ಕುಡಿಯುವುದಷ್ಟೇ ನನ್ನ ಅಭಿಪ್ರಾಯ. ಈಗ ನನ್ನ ಅಭಿಪ್ರಾಯ ಸೂಕ್ಷ್ಮ ಬದಲಾವಣೆ ಹೊಂದಿದೆ ಅನ್ಸುತ್ತೆ. ಹಾಗೆ ಸೋಮುವಿನ ವಿಷಯ ಕೂಡ ಹೇಳಿದ್ದೆ. ಆತ ವೀಣಾವನ್ನು ತುಂಬಾ ಹಚ್ಕೊಂಡಿದ್ದ. ಅವಳು ಕೇವಲ ಫಸ್ಟ್ ಅಂತ ಗೊತ್ತಾದಾಗ ಅವನಿಗೆ ತುಂಬಾ ಶಾಕ್ ಆಯ್ತು. ಈಗ ವೀಣಾದ ಬಗ್ಗೆ ಮಾತನಾಡಿದ್ರೆ ಜೋಕ್ ಮಾಡೋಷ್ಟು ಕಲಿತಾಗಿದೆ. ಇನ್ನು ಮಾಧು ಪಾರ್ವತಿಯವರ ಸಂಬಂಧ ಚಾಕ್ಲೇಟು ಸಿಗರೇಟು ಇದರಲ್ಲೇ ಮುಗಿತು. ಇಲ್ಲೆಲ್ಲ ಪ್ರೇಮ ಸೆಳ್ತಾ ಇದೆ. ಆದರೆ ತಕ್ಕ ಸವಾಲನ್ನು ಎದುರಿಸಲು ಎಲ್ಲೂ ಕೆಲವರು ಮಾತ್ರ ಸಿದ್ಧರಾಗ್ತಾರೆ. ಚಾಮುಂಡಿ ಸಿದ್ಧರಾಗಿರೋದು ನೋಡಿದ್ರೆ ಬಹುಶಃ ಹುಂಬರಿಗೆ ಮಾತ್ರ ಈ ಸಮಸ್ಯೆಗಳ ಪರಿಹಾರ ಸುಲಭವಾಗುತ್ತೇನೋ ಅನ್ಸುತ್ತೆ. ಇವನ್ನೆಲ್ಲ ನೆನೆದಾಗ ಮನಸ್ಸು ಪರದಾಡುತ್ತೆ. ಯಾಕೆ ಹೀಗಾಗಬೇಕು? ಈಗ 2 ದಿನದಿಂದ ನೀನು ನನಗೆ ಸಿಕ್ಲಿಲ್ಲ, ಹಿತ್ತಲ ಕಡೆಯೂ ಸುಳಿದಿಲ್ಲ. ನೀನು ಹೇಳಿದ ಸಿನಿಮಾದಂತೆ ಅರಮನೆಯಲ್ಲಿ ನಾನು ಕೂಡ ನಿನಗೆ ಕಾಲ ಕಳೆಯುವ ಸಾಧನವಾಗಿದ್ದೀನಿ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಅದಕ್ಕೆ ಮತ್ತೆ ನೀವು ನೋಡಬಾರ್ದು ಅಂತ ನಿರ್ಧಾರ ಮಾಡಿ ನನ್ನ ನಿನ್ನ ಸಂಬಂಧಕ್ಕೆ ಈ ಕಾಲವೇ ಇತಿಶ್ರೀ. ತಗೋ ನಿನ್ ಕಾಲ್ದ. ರವಿ, 4-5 ದಿನಗಳಿಂದ ನಿನ್ನ ನೋಡ್ಲಿಕ್ಕೆ ಆಗಲಿಲ್ಲ. ನಾಳೆ ಸಂಜೆ 7 ಗಂಟೆಗೆ ಶಿಲ್ಪಶ್ರೀಗೆ ಬಂದ್ರೆ ಅದಕ್ಕೇನ್ ಕಾರಣ ಅನ್ನೋದನ್ನ ತಿಳಿಸ್ತೀನಿ. ಏನ್ ಕಾರಣ? ಯಾಕೆ ಕಳ್ತಿದ್ಯಾ? ಏನಾಯ್ತು? ಇದೇ ನನ್ನ ನಿಮಗೆ ಕೊನೆ ಭೇಟಿ ಆಗ್ಬೋದು ರವಿ. ಅದನ್ನ ಹೇಳೋಣ ಅಂತಲೇ ಬಂದು. ನಾಳೆ ಬೆಳಿಗ್ಗೆ ನಾವು ಈ ಊರಿಂದ ಹೊರಟೋಗ್ತಾ ಇದ್ದೀವಿ. ಎಲ್ಲಿ? ಯಾಕೆ? ನಾವು ಅಂದ್ರೆ ನಾವಿಲ್ಲ. ಆದ್ರೆ ನಿನಗೆ ಮುಖ್ಯವಾಗಿ ಹೇಳ್ಬೇಕಾಗಿರೋದು ನಾನು ಹೋಗ್ತಿದ್ದೀನಿ ಅಂತ. ಆದ್ರೆ ಎಲ್ಲಿ ಹೋಗ್ತಿದ್ದೀರಾ? ಅದ್ ನಿಂಗೆ ಗೊತ್ತಾಗಿದ್ರು ಬಹುಶಃ ಈ ಜೀವಮಾನದಲ್ಲಿ ನಾವು ಮತ್ತೆ ಭೇಟಿ ಆಗ್ತೀವೋ. ಯಜಮಾನ್ರಿಗೆ ಆ ಲಾಯರ್ ಏನೋ ಸುಳ್ಳೆ ಕಾಗ್ದ ಬರ್ತಾರೆ. ಅದಕ್ಕೆ ಅವ್ರು ಬಂದಿದ್ದಾರೆ. ನಾನು ಕರ್ಕೊಂಡು ಹೋಗ್ತೀನಿ. ನೀನ್ ಬರೋಲ್ಲ ಅಂತ ಹೇಳ್ಬೇಕಿತ್ತು. ಅವತ್ತು ನೀನು ತಮಾಷೆ ಕೇಳಿದ್ದೆ, ನೀನನ್ನು ಮದುವೆ ಆಗ್ತೀಯ ಅಂತ. ಜ್ಞಾಪಕ ಇದೆಯಾ? ಅವತ್ತು ನಾನು ಉತ್ತರ ಕೊಟ್ಟಿರ್ಲಿಲ್ಲ. ಇವತ್ತು ಅದೇ ಪ್ರಶ್ನೆನ ನಾನು ನಿನ್ ಕೇಳ್ತಾ ಇದ್ದೀನಿ. ಏನ್ ಹೇಳ್ತೀಯ? ಹೇಗಿದ್ರು ಸುಂದರ್ರಾವ್, ನೀನ್ ಬರೋಲ್ಲ ಅಂದ್ರೆ ಸಾಕು ಡೈವರ್ಸ್ ಮಾಡ್ಕೊಳ್ಳೋ ಸಿದ್ಧವಾಗಿದಾರಂತಲ್ಲ. ಹಾಗಂತ ಯಾರು ಹೇಳಿದ್ದು? ಲಾಯರ್. ಅದೆಲ್ಲ ಸುಳ್ಳು. ಲಾಯರ್ ಬೇಕಾದಷ್ಟು ಕತೆ ಹೇಳ್ತಾನೆ. ಆದ್ರೆ ಅದೆಲ್ಲ ಮುಖ್ಯ ಆಗಲ್ಲ. ಹಾಗಿದ್ರೆ ಮತ್ತೆ ಮುಖ್ಯ.
ನನ್ನ ಮನೆ, ನನ್ನ ಮಗ, ನನ್ನ ಗಂಡ ಇವ್ರನ್ನೆಲ್ಲ ಬಿಟ್ಬರೋದು ನನಗಷ್ಟು ಸುಲಭ ಆಗಲ್ಲ. ನಿನಗೆ ಇವನ್ನೆಲ್ಲ ಮೀರೋ ಶಕ್ತಿ ಇದೆ ಅನ್ಕೊಂಡಿದ್ದೆ. ಯಾವುದನ್ನು ಮೀರೋ ಶಕ್ತಿ ನನಗಿಲ್ಲ ಅನ್ಸುತ್ತೆ. ಒಂದೊಂದ್ಸಲ ನನಗೆ ನಾನೇ ಅರ್ಥವಾಗಲ್ಲ. ನಿನ್ ಜೊತೆ ಇದ್ದಾಗ ಉಳಿದಿದ್ದೆಲ್ಲ ಸುಳ್ಳು ಅನ್ಸುತ್ತೆ. ಅವ್ರ ಜೊತೆ ಇದ್ದಾಗ ನಿನ್ ಸಂಬಂಧ ಸುಳ್ಳು ಅನ್ಸುತ್ತೆ. ಆದ್ರೆ ಇವೆರಡು ನಿಜ. ಇವೆರಡರಲ್ಲಿ ಒಂದನ್ನ ಅರ್ಸ್ಕೋಬೇಕಾಗಿ ಬಂದಾಗ ಮಾತ್ರ ಒಂದು ಸುಳ್ಳನ್ನು ಅರ್ಸ್ಕೋತೀಯ? ಅಲ್ಲ, ಒಂದ್ ನಿಜನ. ಕಾಳು ಕಾಳು ಎಲ್ಲಕ್ಕೂ ಮೀರಿದ ನಿಜ. ನಾನು ಯಾವಾಗಲೂ ನಿನ್ನ ನೆನಪಲ್ಲಿ ಉಳಿತೀನ. ಯಾಕೆ ಕೇಳ್ತೀಯ? ನೆನಪಲ್ಲಿರ್ಬೇಕು ಅನ್ನೋದು ಜಾಸ್ತಿ, ಅನುಭವ ಮುಖ್ಯ. ಆದ್ರೂ ನಾವು ಪ್ರೀತಿಸೋದು ನಮ್ಮನ್ನ ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ ಅನ್ಸುತ್ತೆ. ಲಕ್ಷ್ಮಿ, ತಗೋ ಈ ಕಾರ್ಡ್. ನಿನ್ಗೆ ಖುಷಿನ? ನನ್ನ ನೆನಪಿಗೆ ಇದೊಂದೇ ನಾನು ನಿನ್ ಕೊಡೋಕೆ ಸಾಧ್ಯ. ಅದು ನೀನೇ ಇಟ್ಕೊಡವಿ. ಇದು ನನ್ನ ನೆನಪಿಗೆ, ನಿನ್ನ ನೆನಪಿಗೆ ನನ್ನಲ್ಲಿದ್ದೇ ಇದೆ. ಅಂದ್ರೆ ಕಾಳು ಇವರೆಲ್ಲಿ? ಹೊರಗಡೆ ಲಾಯರ್ ಜೊತೆ ಮಾತಾಡ್ತಿದ್ದಾರೆ. ಕಾಳು, ನಾವು ರೆಡಿ ಆಗಿದ್ದೀವಿ ಅಂತ ಹೇಳು. ಕೋಟೆ ವ್ಯಾಪಾರ ಮಾಡ್ತಾ ಇದೀಯಾ? ಕೊಡ ಇಲ್ಲಿ. ಮತ್ತೆ ಹೊರಡೋಣ. ರವಿ, ಏನು ಬೇಜಾರು ಮಾಡ್ಕೋಬೇಡ್ವಾ? ಒಂದು ಒಳ್ಳೆ ಕಥೆ ಹೇಳ್ತೀನಿ, ಹೇಳು ರವಿ. ಸೋಮು, ನೀನಾದ್ರೂ ಕೇಳ್ತೇನೆ ಈ ಕಥೆನಾ? ಯಾಕೆ ಬೇಕು ನಿನ್ ಪುರಾಣ? ಪುರಾಣ ಅಲ್ಲ ಕಣೋ, ಒಳ್ಳೆ ಕಥೆ. ಇದುವರೆಗೂ ಯಾರು ಹೇಳಿಲ್ಲ, ಯಾರು ಕೇಳಿಲ್ಲ. ನೀ ಕೇಳಿದ್ರೆ ಬೇಡ ಬಿಡು. ಅದು ನೀನಾದ್ರೂ ಕೇಳ್ತೇನೆ ಈ ಕಥೆನಾ? ನಿನ್ ಕತೆ ಕೇಳ್ತಿದ್ರೆ ಇಲ್ಲಿ ಕಾಫಿ ಮಾಡಕ್ಕಾಗಲ್ಲ ಅಷ್ಟೇ. ನಿನ್ ಕಾಫಿಗಿಂತ ಸಾಂಗ್ ಹೋಗೋಣ ಈ ಕಥೆ. ಯಾರಿಗೂ ಈ ಕಥೆ ಬೇಡವಂತೆ. ನೀವಾದ್ರೂ ಕೇಳಿ. ಒಂದ್ ದೊಡ್ಡ ಕಾಡು, ಅದರಲ್ಲೊಂದು ದೊಡ್ಡ ಆಲದ ಮರ ಇತ್ತಂತೆ. ಆ ಮರ ಎಷ್ಟು ದೊಡ್ಡಾಗಿತ್ತು ಗೊತ್ತಾ? ಅದರ ನೆರಳು ಭೂಮಿಗಿಂತ ದೊಡ್ಡದಿತ್ತಂತೆ. ಆ ಮರದ ಕೆಳಗೆ ಒಂದು ಬಸವಗಳು ವಾಸ ಮಾಡ್ತಾ ಇತ್ತಂತೆ. ಒಂದಿನ ಅದು ಚಿಪ್ಪಿನಿಂದ ಹೊರಗಡೆ ಬಂದು ತಲೆ ಎತ್ತಿ ಮೇಲ್ ನೋಡಿದಾಗ ಮರ ತುದೀಲೊಂದು ಹಕ್ಕಿ ಕಾಣಿಸ್ತಂತೆ. ಆ ಹಕ್ಕಿ ಎಷ್ಟು ಚಂದ ಇತ್ತು ಗೊತ್ತಾ?
ಹಸಿರು ಬಣ್ಣ, ಕೆಂಪು ಕೊಕ್ಕು, ಬಣ್ಣದ ಕೊಕ್ಕುಗಳು, ಇದನ್ನೆಲ್ಲ ನೋಡಿ ಬಸವನ ಹುಳಕ್ಕೆ ಭಾರಿ ಖುಷಿ ಆಗ್ಬಿಡ್ತು. ಅರೆ, ಇಂಥ ಹಕ್ಕಿ ನಾನು ನೋಡಿ ಇರ್ಲಿಲ್ವಲ್ಲ, ಇದ್ಯಾವ ಲೋಕದಿಂದ ಬಂದಿರ್ಬೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ತಲೆ ಎತ್ತಿ ಮೇಲ್ ನೋಡಿದ್ರೆ ಆ ಹಕ್ಕಿ ಸಾಗಿ ಆಗ್ಬಿಟ್ಟಿತ್ತು. ಗಾಬರಿಯ ಕಣ್ಣುಜ್ಕೊಂಡು ನೋಡಿದ್ರೆ ಮತ್ತೆ ಅದೇ ಬಣ್ಣದ ಹಕ್ಕಿ. ಬಸವನ ಹುಳು ಆ ಹಕ್ಕಿ ನಿಜರೂಪ ಕಂಡುಹಿಡಿಲೇಬೇಕು ಅಂತಿದ್ದಾಗ ಅದು ಹೊದ್ದಾಗ್ಬಿಡ್ತು. ತನ್ನ ಎಲ್ಲಿ ನುಂಗ್ಬಿಡ್ತು ಅಂತ ಹೆದರಿ ಮತ್ತೆ ಚಿಪ್ಪಲ್ ಸೇರ್ಬಿಡ್ತು. ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲ ತಲೆ ಹೊರಗಡೆ ಹಾಕಿ ನೋಡಿದ್ರೆ ಅದು ಮತ್ತೆ ಬಣ್ಣದ ಹಕ್ಕಿಯಲ್ಲಿ ತನ್ನನ್ನೇ ನೋಡ್ತಾ ಇದೆ. ಬಸವನ ಹುಳು ನೋಡ್ತಾ ಇದ್ದ ಹಾಗೆ ಅದು ತನ್ನ ರಂಗಿನ ಗರಿಗಳನ್ನು ಗೆದ್ದುಕೊಂಡು ಪುರ್ರ್ ಅಂತ ಹಾರೇ ಹೋಯ್ತು. ಈಗ ಹೇಳು, ಅದು ನಿಜವಾಗ್ಲೂ ಬಣ್ಣದ ಹಕ್ಕಿನೇ, ಹಾಗೇನೆ ಹತ್ತೆ, ಇಲ್ಲ ಮರ ಬೆಳೆಸಿತ್ತೆ, ಅಥವಾ ಬಸವನ ಹುಳಿನ ದೃಷ್ಟಿ ಬದಲಾಗ್ತಿತ್ತೆ? ಯಾವ್ದು ಸರಿ? ಇಷ್ಟೆಲ್ಲಾ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದ್ದೂ ಹೇಳದೆ ಹೋದರೆ ನಿನ್ನ ತಲೆ ಸಹಸ್ರ ಹೋಳಾಗುತ್ತದೆ ರವಿಕುಮಾರ. ಅವನಿಗಂತೂ ಉತ್ತರ ಗೊತ್ತಿಲ್ವಂತೆ. ನಿಮ್ಗೇನಾದ್ರೂ ಗೊತ್ತಿದ್ರೆ ಹೇಳಿ. ಕೆಯ್ಯಂಡು ಮಕ್ಕ ಮರಿ ಕೈ ಕೆಯ್ಯಂಡು ಪುಟ್ಟಿದವನ ಕೆಯ್ಯಂಡು ಕೆಯ್ಯುವಂಗಾಯಿ ಕೆಯ್ಯಂಡು ತಾಯಿಗೆ ಕೆಯ್ವನ ಕೆಯ್ಯಂಡು ಕೆತ್ತನಲಾಳು ಮೆಚ್ಚಂಡು. ಪ್ರಿನ್ಸಿಪಾಲ್ ಇದಾರೇನಪ್ಪ? ಇದಾರೆ ಸರ್. ನೋಡ್ಬೇಕಾಗಿತ್ತಲ್ಲ. ಒಂದು ಚೀಟಿ ತಮ್ಮ ಹೆಸರು ಬರ್ಕೊಡಿ. ಪ್ರಿನ್ಸಿಪಾಲ್ ಇದ್ದಾರೆ? ಇಲ್ಲ ಅಯ್ಯ, ಮೀಟಿಂಗ್ ಇದೆ. 3 ಗಂಟೆ ಮೇಲೆ ಬಾ. ಎಲ್ಲರನ್ನೂ ಒಳಗೆ ಬಿಡೋಕ್ಕಾಗತ್ತೆ ಸರ್. ನಿಮ್ಮ ಹೆಸರು? ರವಿಕುಮಾರ್. ಎಸ್ ರವಿಕುಮಾರ್. ಎಸ್ ಸ್ಟ್ಯಾಂಡ್ಸ್ ಫಾರ್? ಕೆ ಸ್ಟ್ಯಾಂಡ್ಸ್ ಫಾರ್? ಕಾಶಿ. ಓ, ಐ ನೋ ಯುವರ್ ಫಾದರ್ ವೆರಿ ವೆಲ್. ವಿಷ್ಣುಮೂರ್ತಿ ಭಟ್ರು ಮಗ ಅಲ್ವೇ? ಅಲ್ಲ ಸರ್, ಕಾಶಿ ಭಟ್ರು. ಕಾಶಿ ಭಟ್ರು? ಅರೆ ಶೋರ್. ತಮ್ಮಯ್ಯ, ಯಾರಯ್ಯ ಒಳಗೆ ಕೂತಿರೋದು? ಯಾರೋ ಸೀಟ್ ಕೆಳಗೆ ಬಂದಿರ್ಬೇಕು ಸರ್. ಅಲ್ಲಯ್ಯ, ಕನ್ನಡ ಮೇಷ್ಟ್ರಂತೆ ಹೊಸಬ್ರು. ಹೇಗಿದ್ದಾರೆ ನೋಡೋಕೆ? ಬಹಳ ಚೆನ್ನಾಗಿದ್ದಾರೆ ಸರ್. ಅದಲ್ಲಯ್ಯ, ಬುದ್ಧಿವಂತರ ಕಾಣ್ತಾರ ಅಂತ. ಯಾಕೆ ಗೊತ್ತಾಗುತ್ತೆ ಸರ್? ಇನ್ನು ಚಿಕ್ಕೂರ ಹಾಗೆ ಕಾಣ್ತೀರಾ. ಮದುವೆ ಆಗಿದೆಯೇನು? ಇಲ್ಲ ಸರ್. ಇನ್ನೇನು, ನೀವು ಲೆಕ್ಚರರ್ ಅಂತ ಗೊತ್ತಾದ್ಮೇಲೆ ನಾಳೆಯಿಂದಾನೇ ಕಣ್ಣು ಹಾಕೋಕ್ ಶುರು ಮಾಡ್ಬಿಡ್ತಾರೆ. ನೀವೇನ್ ಕತ್ತಗಿತ್ತೆ ಕಾಯ್ತೀರೇನ? ಇಲ್ಲ ಸರ್, ವಿರೂಪಾಕ್ಷಪ್ಪನವರು ಯಾರು ಬಂದಿದ್ದು ಅಂತ ಕೇಳೋದು. ಈಸ್ ಯುವರ್ ಹೆಡ್ ಆಫ್ ಡಿಪಾರ್ಟ್ಮೆಂಟ್. ಯಾರು ಸರ್? ಅದೇ ವಿರೂಪಾಕ್ಷಪ್ಪ. ಅವ್ರ ಹತ್ರ ಸ್ವಲ್ಪ ಹುಷಾರಾಗಿರಿ. ಆ ಮನುಷ್ಯ ಸ್ವಲ್ಪ ಹಾಗಾಗಿ ತರಲೆ. ಏನ್ ಮಾಡಕ್ಕಾಗತ್ತೆ ಹೇಳಿ? ಏನಪ್ಪಾ ಅದು? ನಾವೇ ಬೆಲ್ ಮಾಡಲ್ಲ ಸರ್. ಮಾಡಿದ್ನೆ ನಾನು. ಯಾಕೆ? ಹಾ, 2 ಕಾಫಿ ತಗೊಂಬ. ಹಾಗೆ ವಿರೂಪಾಕ್ಷಪ್ಪನವ್ರನ್ನ ಬರಕ್ ಹೇಳಿ. ಆಗಲಿ ಸರ್. ಕನ್ನಡ MA ಮಾಡಿದ್ ನಿಮಗೆ ವಿರೂಪಾಕ್ಷಪ್ಪನವ್ರ ಬಗ್ಗೆ ಗೊತ್ತಿರೋಕ್ಕೂ ಸಾಕು. ಏನು, ಯಾರಿಗೂ ಬೇಡ ವಿಷಯದಲ್ಲಿ 4-5 ಪುಸ್ತಕ ಗೀತಿ ಡಾಕ್ಟರೇಟ್ ಪಡೆಯೋ ಪ್ರಯತ್ನ ಪಡ್ತೀನಿ ನಾನು. ಕುರ್ಮಿ, ಅಷ್ಟೇ ಇನ್ಫ್ಲೂಯೆನ್ಷಿಯಲ್ ಕೂಡ. ಬರ್ತಾನಲ್ಲ, ನೀವೇ ನೋಡೋರಂತ. ಮಾರ್ನಿಂಗ್ ಸರ್. ಬನ್ನಿ ಬನ್ನಿ. ಇವರು ಎಸ್ ಕೆ ರವಿಕುಮಾರ್. ಹಲೋ. ಹೊಸ ಲೆಕ್ಚರರ್, ನಿಮ್ಮ ಡಿಪಾರ್ಟ್ಮೆಂಟ್. ನಮಸ್ಕಾರ ಸರ್. ನಮಸ್ಕಾರ. ವಿರೂಪಾಕ್ಷಪ್ಪನವ್ರ ಬಗ್ಗೆ ಕನ್ನಡ MA ಓದಿದ್ ನಿಮಗೆ ನಾನೇನು ಹೇಳ್ಬೇಕಾಗಿ? ದೊಡ್ಡ ವಿದ್ವಾಂಸರು.
ನೋಡಿ ವಿರೂಪಾಕ್ಷಪ್ಪ, ನೀವು ಪ್ಲೀಸ್ ಗೋ ವಿತ್ ಮೀ. He will show you the department. ಆ ಮನುಷ್ಯ ನನ್ನ ಬಗ್ಗೆ ನಿಮ್ಗೇನಾದ್ರೂ ಹೇಳಿರ್ಲೇಬೇಕಲ್ಲ. ಯಾವ ಮನುಷ್ಯ? ಆನಂದರಾಯ ರೀ, ಪ್ರಿನ್ಸಿಪಲ್. ಹೇಗನ್ನಿಸ್ತು ನಿಮ್ಗೆ ಆ ಪ್ರಾಣಿ? ಒಳ್ಳೆಯವರಾಗೆ ಕಾಣ್ತಾನೆ. ಕಾಣದೆ ಏನು, ತಾನೊಬ್ಬ ಒಳ್ಳೆ ಮನುಷ್ಯ, ಸಾಧ್ಯಸ್ಥ, ಬುದ್ಧಿವಂತ ಅಂತ ತೋರಿಸ್ಕೊಳ್ಬೇಕಲ್ಲ ನಿಮ್ಗೆ. ಜೊತೆಗೆ ನಿಮ್ಗೊಂದು ಸ್ವಲ್ಪ ಗಿಲೀಟ್ ಮಾತಾಡಿರ್ಬೇಕು, ಮರಳಾಗ್ಬಿಟ್ಟು. ಕಾಲೇಜ್ ಕಮಿಟಿಯವರನ್ನೆಲ್ಲ ಸುಸ್ತು ಮಾಡ್ಬಿಟ್ಟಿದ್ದಾನ್ರಿ ಆತ. ಯಾಕೆಂದ್ರೆ ಅದೇ ನೋಡಿ ಆನಂದರಾಯನ್ ಕರಾಮತ್. ಈ ಊರಿನ ಒಬ್ಬ ಪಾಲಿಟಿಷಿಯನ್ ಕಾಲೇಜ್ ಸ್ಟಾಫ್ನವ್ರನ್ನೆಲ್ಲ ಇದು ನೋಡಿ ಇದು ಮಾಡ್ಬಿಟ್ಟಿದ್ದಾನ್ರಿ ಆತ. ನಿಮಗ್ ಗೊತ್ತಿಲ್ವಲ್ಲ? ಗೊತ್ತಿಲ್ವೇ? ಸರಿ ಬಿಡಿ, ಹೋಗ್ಲಿ, ನಾನು ಯಾಕೆ ಹೇಳಿ ಹಾಗಿದ್ರೆ. ಆದ್ರೆ ಈ ಮನುಷ್ಯನ ಬಗ್ಗೆ ಮಾತ್ರ ಸ್ವಲ್ಪ ಹುಷಾರಾಗಿರಿ. ಒಂದ್ಸಲ ನಮ್ಮ ಕಾಲೇಜ್ ಕಮಿಟಿಯವರು ನನ್ನ ಕರೆದು ಕೇಳಿದ್ರು, ಈ ಮನುಷ್ಯನ ಪ್ರಿನ್ಸಿಪಾಲ್ ಗಿರಿಯಿಂದ ತೆಗೆಸಾಕಿದ್ರೆ ಹಾಗೆ ಅಂತ. ಆವಾಗೇನಾದ್ರೂ ನಾನು ಹೂ ಅಂತ ಅಂದಿದ್ದಿದ್ರೆ, ಹಾಗಾದ್ರೆ ನಮ್ಮ ಮುಂದಿನ ಪ್ರಿನ್ಸಿಪಾಲ್ ನೀವೇನು ಸರ್? ಅದು ಗೊತ್ತಾಗೇ ಆಗುತ್ತೆ ಬಿಡಿ. ಆದ್ರೆ ಈ ವಿಚಾರ ಮಾತ್ರ ಯಾರ ಹತ್ರನೂ ನೀವು ಬಾಯ್ ಬಿಡಬೇಡಿ. ನೋಡಿ ಮಿಸ್ಟರ್ ರವಿ, ಇವೇ ನನ್ನ ರಿಸರ್ಚ್ ಪೇಪರ್ಸ್. ಕನ್ನಡದಲ್ಲಿ ನಾನು ಹೊಸದಾಗಿ ಕಂಡು ಹಿಡಿದಿರೋ ಕವಿಗಳ ಕುರಿತು ಬರೆದಿದ್ದೀನಿ. ಇದೇನು ಸರ್ ಇಂಗ್ಲಿಷ್ನಲ್ಲಿ ಬರೆದಿದ್ದೀರಾ? ಅದೇ ನೋಡಿ ಸ್ವಾರಸ್ಯ. ಕನ್ನಡದಲ್ಲಿ ಬರೆದ್ರೆ ಯಾರಪ್ಪ ಓದ್ತಾರೆ, ಅದಕ್ಕೆ ಇಂಗ್ಲಿಷಲ್ಲಿ ಬರೆದಿದ್ದೀನಿ. ನೋಡಿ, ನಿಜ ಹೇಳ್ಬೇಕು ಅಂತಂದ್ರೆ ಇಂಗ್ಲಿಷ್ನಲ್ಲಿ ಬರೆದ್ರೆ ಮಾತ್ರ ಮನ್ನಣೆ ಕೊಡ್ತಾರೆ. ನೀವು ಸ್ಟಡಿ ಮಾಡಿ. ಲುಕ್ ಎಟ್ ಮೈ ವರ್ಕ್. ಹಲೋ ಜಗದೀಶ್. ಹಲೋ, ಗುಡ್ ಮಾರ್ನಿಂಗ್. ಇವರು ಎಸ್ ಕೆ ರವಿಕುಮಾರ್ ಅಂತ ಕನ್ನಡ ಲೆಕ್ಚರರು, ಇವತ್ತೇ ಬಂದಿದ್ದಾರೆ. ನೀವೊಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಇರಿ, ನಾನು ಕಾಫಿ ಕುಡಿದು ಬರ್ತೀನಿ. ನಿಮ್ಗೆ ಹೇಗಿದ್ರು ಪ್ರಿನ್ಸಿಪಾಲ್ ತರಿಸ್ಕೊಟ್ಟಿದಾರಲ್ಲ. ಮಿಸ್ಟರ್ ರವಿ, ನೀವೇನು ತಿಳ್ಕೊಳ್ತಾ ಇದ್ರೆ ನಿಮ್ಗೊಂದು ಮಾತು ಹೇಳ್ಬೇಕು ಅಂತಿದ್ದೇನೆ. ಏನ್ ಹೇಳಿ? ನಿಮ್ ಹೇಳಿದ ವಿರೂಪಾಕ್ಷಪ್ಪ ಇದಾನಲ್ಲ, ಆತನ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿದೆ. ಮಹಾ ತರಲೆ ಆತಾನೆ. ಆ ಬಗ್ಗೆ ಪ್ರಿನ್ಸಿಪಾಲ್ ನನಗೆ ಬಂದಿನಾನೆ ಹೇಳಿದ್ರು. ಪ್ರಿನ್ಸಿಪಾಲ್ರನ್ನು ನಂಬೇಡಿ, ಅವನು ಮಹಾ ಗೋಸುಂದಿ. ಈ ಇಬ್ಬರು ಜಗಳದಲ್ಲಿ ಇಡೀ ಕಾಲೇಜ್ ಸ್ಟಾಫೇ ಸುಡ್ತು. ಈ ಕಾಲೇಜೆಲ್ಲ ಬರೀ ಪಾಲಿಟಿಕ್ಸ್. ಅದು ನನಗೆ ಬಂದಿನಾನೇ ತಿಳಿತು. ಈ ಊರಿನಲ್ಲಿ ಇರೋಕ್ಕಿಲ್ಲಾದ್ರೆ ಈಸಿಯಾಗಿ ರೂಮ್ ಸಿಗುತ್ತಾ? ರೂಮ್ಗೇನು, ಸ್ಟೂಡೆಂಟ್ಸ್ ಹೇಳಿದ್ರೆ ನಾಳೆನೆ ಹುಡ್ಕೊಡ್ತಾರೆ ಅಲ್ಲವೇ? ಗುರು ಸೇವೆಗೆ ಕಂಕಣಬದ್ಧರಾಗಿರೋ ಶಿಷ್ಯ ವೃಂದ ಇರುವಾಗ ಇವೆಲ್ಲ ಯಾವ ದೊಡ್ಡ ಸಮಸ್ಯೆ ಹೇಳಿ? ಒಂದೇ ವಾರದಲ್ಲಿ ರೂಮ್ ಅಂತೂ ಸಿಕ್ತು. ಮದುವೆ ಆಗಿದೆಯಾ? ಇಲ್ಲ. ಮಕ್ಕಳು? ಮದುವೆನೇ ಆಗಿಲ್ಲ. ಅಂದ್ರೆ ಯಾಕಾಗಿಲ್ಲ? ಇಷ್ಟು ದಿವಸ ಓದ್ತಾ ಇದ್ದೆ, ಈಗ ತಾನೇ ಜಾಸ್ತಿ. ಮುಂದೆ ನೋಡಿ ಯಾಕಂತೆ ಅಂತಂದ್ರೆ ಹೆಂಗಾಗಿರುವಾಗಲೇ ಎಂಗೇಜ್ ಆಗ್ತಿದೆ. ಜೊತೆಲಿ ಹೆಂಡತಿ ಇದ್ರೆ ಬೋರ್ ಆಗೋಲ್ಲ. ಅಯ್ಯೋ, ಈಗ ಹೆಂಡತಿಗೆ. ಹಾಗಾದ್ರೆ ಒಂದು ಒಳ್ಳೆ ರೀಲ್ ತಗೊಳ್ಳಿ. ಓಪನ್ ಮಾಡ್ಲಿಕ್ಕೆ ಆಗಲ್ವಾ? ಚೆನ್ನಾಗಿದೆ. ಈಗ ಸದ್ಯಕ್ಕೆ ನಿಮ್ಗೆ ರೂಮ್ ಸಾಕಲ್ವ? ಮುಂದೆ ನಾವಿಬ್ರು ನಮ್ಗಿಬ್ರು ಆದ್ಮೇಲೆ ಬನ್ನಿ. ನಾ ಕೊಟ್ಟ ಪುಸ್ತಕ ಓದಿದ್ರೇನು? ನೀವು ಓದಿರ್ತೀರ ನನಗೆ ಗೊತ್ತು. ನೋಡಿದ್ರೆ ನೀವು ತುಂಬಾ ಇಂಟೆಲಿಜೆಂಟು, ಸಿನ್ಸಿಯರ್ ಅಂತ ಕಾಣಿಸುತ್ತೆ. ಹೇಗಿದೆ? ಒಂದು ಒಳ್ಳೆ ರಿಸರ್ಚ್ ವರ್ಕ್ ಓದಿದೆ ಅಂತ ಅನ್ಸುತ್ತೆ ಅಲ್ವಾ? ನೋಡಿ, ಈ ಹಳಗನ್ನಡ ಕಾವ್ಯಗಳಲ್ಲಿ ನಾನು ಯಾವ ಕ್ಲಾಸ್ ತಗೋಬೇಕು ಅಂತ ತಿಳಿಸಿದ್ರೆ ಇವತ್ತೇ ತಗೋತೀರೇನು? ಸರಿ, ಹಾಗಿದ್ರೆ ಬನ್ನಿ. ಸಬ್ಜೆಕ್ಟ್ ಯಾವುದು ಅಂತ ತಿಳಿಸಿದ್ರೆ ನೋಡಿ ರವಿ, ಕಾಲೇಜ್ ಶುರುವಾಗಿ 2 ತಿಂಗಳಾಯ್ತು. ಈಗಾಗಲೇ ಎಲ್ಲ ಲೆಕ್ಚರರ್ಸು ತಮಗೆ ಬೇಕಾದನ್ನು ಆರಿಸ್ಕೊಂಡಿದ್ದಾರೆ.
ಈ ಉಳಿದದ್ದನ್ನ ನಿಮ್ಗೆ ಕೊಡ್ಬೇಕಾಗಿದೆ. ತಪ್ಪು ತಿಳ್ಕೊಬೇಡಿ, ಮುಂದಿನ ವರ್ಷ ನಿಮ್ಗೆ ಯಾವ್ದು ಬೇಕೋ ಹೇಳಿ ಅದನ್ನೇ ಕೊಟ್ಬಿಡೋಣಂತೆ. ಈಗ ಅರ್ಧದಲ್ಲಿ ಅವರಿಂದ ಕಿತ್ತು ನಿಮಗೆ ಕೊಟ್ರೆ ಪಕ್ಷಪಾತ ಮಾಡ್ತಿದ್ದಾನೆ ಅನ್ಕೊಂಡ್ಬಿಟ್ರೆ ಪರವಾಗಿಲ್ಲ ಸರ್, ಪಾಠ ಮಾಡೋದಕ್ಕೆ ಯಾವ್ದಾದ್ರಿಲ್ಲ ಸರ್. ಅದು ನಿಜಾನಿ. ಹೆಣ ಹೊರವನಿಗೆ ಹಿಂದಾದ್ರೇನು ಮುಂದಾದ್ರೇನು ಅಲ್ವೇ? ಪ್ರೇಮ, ಶೀಲಾ, ಕಮಲಾ, ನಂದಿನಿ, ಹೂ ಇಸ್ ದಿಸ್ ರೆಗ್ಯುಲರ್ಲಿ ಇರ್ರೆಗ್ಯುಲರ್ ಗರ್ಲ್? ಈಕೆ ಕುಮಾರಿ ಅಂತ, ನಂದಿನಿ ಫ್ರೆಂಡು. ನಂದಿನಿ ಕಾಲೇಜಿಗೆ ಬರದೇ ಇರೋದಕ್ಕೆ ಕಾರಣ ಹೇಳಿದರು. ಆಕೆಯ ಭಾವನ ಹಿಂಸೆ ತಾಳಲಾರದೆ ಅಕ್ಕ ಓಡಿ ಹೋದದ್ದು, ಈಗ ಆತ ನಂದಿನಿ ಮತ್ತು ಅವಳ ರೋಗಿಷ್ಠ ತಾಯಿಗೆ ಕಷ್ಟ ಕೊಡ್ತಿರೋದು, ಇತ್ಯಾದಿ ಇತ್ಯಾದಿ. ಆಗ ಅವನಿಗನ್ನಿಸ್ತು, ನಾನು ಮೈಸೂರಿನಲ್ಲಿ ಓದ್ತಿದ್ದಾಗ ನಮ್ಮ ವಟಾರದಲ್ಲಿ ಲಕ್ಷ್ಮಿ ಅಂತ ಒಬ್ಬ ಕುಮಾರಿ ಹೇಳೋದು ಕೇಳಿದ್ರೆ ನಂದಿನಿ ಅಕ್ಕ ಲಕ್ಷ್ಮಿನೇ ಇರಬೇಕು ಅಂತ. ಆಕೆ ಗಂಡ ಕೂಡ ಸೇರ್ಕೊಂಡ. ಅಯ್ಯೋ, ಸೇಲ್ಸ್ಮನ್ಗಳಿಗೆ ಏನ್ರಿ ಬೇಕಾದ ಜನ ಇರ್ತಾರೆ. ಅಷ್ಟೇ ಅಲ್ಲ, ಅವಳಿಗೂ ಹೊಂದಾಣಿಕೆ ಇದೆ. ಅದಕ್ಕೆ ನನಗನ್ಸುತ್ತೆ ಬಹುಶಃ ನಂದಿನಿ ಅಕ್ಕ ಲಕ್ಷ್ಮಿನೇ ಇರಬೇಕು ಅಂತ. ಐ ಮಸ್ಟ್ ಫೈಂಡ್ ಔಟ್. ಸ್ವಾಮಿ, ಇಲ್ಲಿ ಮಹಾದೇವಪೇಟೆಯಲ್ಲಿ ಮಹಾದೇವಪೇಟೆನ ಸುಖಂತ ಕಾಣಿಸುತ್ತೆ ಅಲ್ವಾ? ಬನ್ನಿ, ನಾನು ತರುತ್ತೆ. ಸಿಗರೇಟ್ ಸರ್? ನೋ ಥ್ಯಾಂಕ್ಸ್. ನೀವು ಯಾವುದೋ ಕ್ರಿಕೆಟ್ನಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ರಲ್ವ ಸರ್? ಇಲ್ವಲ್ಲ, ಆಕ್ರಮಣ ಅಂತ ಏನೋ ಅದ್ರ ಹೆಸರು? ಇಲ್ಲಪ್ಪ, ಇವಾಗ ಮಿಸ್ಟೇಕ್. ನಾನು ಆಕ್ಚುಲಿ ಹೇಳಿ ಸರ್, ಮೊನ್ನೆ ಒಂದು ಪೇಪರ್ನಲ್ಲಿ ಫೋಟೋ ನೋಡಿದ್ದೀನಿ. ನಿಮ್ಮ ಫಿಲ್ಮ್ ಕಥೆ ಏನು ಸರ್? ಕಥೆನ ಹುಡ್ಕೋದು ಮತ್ತೆ ಅರ್ಥ ಮಾಡ್ಕೊಳ್ಳು. ಅಂದ್ರೆ ಅದೇ ಹುಡ್ಕೋದು, ಅರ್ಥ ಮಾಡ್ಕೊಳ್ಳು. ಈಗ ಎಲ್ಲ ಹುಡ್ತಾ ಇದ್ರಲ್ಲ ಹಾಗ? ಹೌದು. ಅವ್ರು ಪರಿಚಯ ಇದ್ದಾರೆ ಸರ್? ಇಲ್ಲ, ಪರಿಚಯ ಇರ್ತಾರೆ ಹಾಗೆ ಸರ್ ಹುಡ್ಕಾಗುತ್ತೆ. ಅದೇ ನಮ್ಮ ಸಿನಿಮಾ ಕಥೆ. ಪರಿಚಯ ಇಲ್ಲದೆ ಇರೋರನ್ನ ಹುಡ್ಕೋ ಪ್ರಯತ್ನಿಸೋದು, ಪರಿಚಯ ಇದ್ದವ್ರನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನಿಸೋದು. ಈಗ ಅರ್ಥ ಆಯ್ತಾ? ಏನು ಇವೆಲ್ಲ ನನಗೆ ಅರ್ಥ ಆಗಲ್ಲ ಸರ್. ನೋಡಿ, ಮಾದೇಪೇಟೆ ಕರ್ಕೊಂಡು ಹೋಗ್ತೀನಿ, ನಿಮಗೆ ಯಾರು ಬೇಕೋ ಅವ್ರು ನೋಡ್ಕೊಳ್ಳಿ ಅಥವಾ ಅರ್ಥ ಮಾಡ್ಕೊಳ್ಳಿ, ಸರಿನಾ? ಹಲೋ ರವಿ. ಸೋಮು, ಇದೇನಯ್ಯ ಇಲ್ಲಿ? ನಮಗೂ ಇಲ್ಲ ಕಣಯ್ಯ, 8ಕ್ಕೆ ಮೇಲೆ ಆಗುತ್ತೆ ಅಷ್ಟೇ. ಓ ಹೌದಲ್ಲ. ಈಗೇನ್ ಮಾಡ್ತಿದ್ಯಾ? MA ಪರೀಕ್ಷೆ ಆದ್ಮೇಲೆ ಏನ್ ಕೆಲಸ ಹುಡ್ಕೋದು ಅಂತ ಬೇಸಾಯ ಮಾಡ್ತೀನಿ. ವೆರಿ ಗುಡ್. ಏನೋ ಚಿಕ್ಕ ಪುಟ್ಟ ಸಾಮಾನು ಬೇಕಾದ್ರೂ ಇಲ್ಲಿಗೆ ಬರ್ಬೇಕಾಗ್ತದೆ. ನೀ ಏನ್ ಮಾಡ್ತಾ ಇದೀಯಾ? ನಾನು ಇಲ್ಲೇ ಲೆಕ್ಚರ್ ಆಗಿದ್ದೀನಿ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಒಂದು ಪಾಸ್ ಆದಕ್ಕೆ ಇನ್ನೊಂದು ಕೆಲಸ ಸಿಕ್ಕತ್ತೆ. ಎಲ್ಲಯ್ಯ ಸ್ವೀಟ್? ಓ ಬಾರಯ್ಯ, ಅದಕ್ಕೇನಂತೆ ಕೊಡಿಸ್ತೀನಿ. ಭಾರಿ ಗೆಲುವಾಗಿರೋ ಆಗಿದೆ. ಏನ್ ಮದುವೆ ಇದು ಆಯ್ತಾ? ಅಪ್ಪ ಅಮ್ಮ ಆರಿಸಿದೊಂದು ಹುಡುಗಿನ ಮದುವೆ ಆಗಿದ್ದೀನಿ. ಈಗ ಅನ್ಸುತ್ತೆ ಪ್ರೇಮ ಪ್ರೀತಿ ಇವೆಲ್ಲ ಬರೀ ರೊಮ್ಯಾಂಟಿಕ್ ಕಾನ್ಸೆಪ್ಟ್. ಅದರಿಂದ ಏನು ತೊಂದರೆ ಆಗ್ಲಿಲ್ವಾ? ಏನೂ ತೊಂದರೆ ಇಲ್ಲ. ರಾತ್ರಿ 12 ಗಂಟೆಗೆ ಮನೆಗೆ ಹೋದ್ರು ಊಟ ಮಾಡದೆ ನನ್ಗ ಕಾಯ್ತಾ ಇರ್ತಾಳೆ. ಅಷ್ಟೊಂದು ಅಟ್ಯಾಚ್ಮೆಂಟ್ ಇದೆಯಾ? ಅದೇನ್ ನಿಜವಾದ ಅಟ್ಯಾಚ್ಮೆಂಟು ಅಥವಾ ಹಿಂದಿನವ್ರು ಮಾಡ್ತಿದ್ರು ಅಂತ ಮಾಡ್ತಾ ಇದ್ದಾಳೋ ಗೊತ್ತಿಲ್ಲ. ನನಗೂ ಕೆಲಸ ರೇಗತ್ತೆ. ಆದ್ರೂ ನನಗೊಂಥರ ಇಂಪಾರ್ಟೆನ್ಸ್ ಇದೆಯಲ್ಲ, ಅದಕ್ಕೆ ಖುಷಿನೂ ಆಗುತ್ತೆ. ಪರವಾಗಿಲ್ವೇ? ನಿನ್ ಹೆಂಡತಿ ತುಂಬಾ ಮಾತಾಡೋದು ಕಳಿಸಿದೆ. ನಿನ್ಗೆ ಈಗ ಹಳೆ ನೆನಪುಗಳು ಕಾಡೋಲ್ವಾ? ವೀಣಾ ವಿಷಯನಾ? ಅದ್ ಮನಸ್ಸಿನಲ್ಲೆಲ್ಲೋ ಒಂಥರ ಅನುಭವನೇ ಆಗಿರ್ಲಿಲ್ಲ. ಈಗ ಅದ್ರ ಬಗ್ಗೆ ಯೋಚಿಸಿದ್ರೇನೆ ಒಂಥರ ಅಸಂಬದ್ಧ ಅನ್ಸುತ್ತೆ. ಯು ಆರ್ ವೆರಿ ಲಕ್ಕಿ ದಟ್. ನನಗಿನ್ನೂ ಆ ಲಕ್ಷ್ಮೀ ನೆನಪು ಕಳ್ಕೊಳ್ಳೋಕೆ ಆಗಿಲ್ಲ. ಕಮಲಾ, ನಂದಿನಿ, ಸರ್. ನಂದಿನಿ, ನಾವು ಕಾಲೇಜ್ನಲ್ಲಿರುವಾಗ ವಿಸಿಟಿಂಗ್ ಪ್ರೊಫೆಸರ್ ಕುಳಿತಿರ್ತಿದ್ರು. ಈ ಕಾಲೇಜ್ನಲ್ಲಿ ವಿಸಿಟಿಂಗ್ ಸ್ಟೂಡೆಂಟ್ಸ್ ಇರ್ತಾರೆ ಅನ್ನೋದು ನಂದಿನಿ ನೋಡಿಂದ ತಿಳಿತು. ಸಾಹಿತ್ಯದಿಂದ ನೀವೇನನ್ನು ಅಪೇಕ್ಷಿಸ್ತೀರಾ? ಕ್ರಾಂತಿ, ಅಪ್ಪಣ್ಣ, ಸಮಾಜ ಸುಧಾರಣೆ, ದೇವಯ್ಯ, ಮನಸ್ಸಿನ ಸಂತೋಷ, ಕುಶಾಲಪ್ಪ, ಎಂಟರ್ಟೈನ್ಮೆಂಟ್. ನಂದಿನಿ, ನೀವೇನು ಅಪೇಕ್ಷಿಸ್ತೀರಾ? ಏನನ್ನು ಅಪೇಕ್ಷಿಸೋದೇ ಇಲ್ವಾ? ನೀವು ದಯವಿಟ್ಟು ನನ್ನ ಕ್ಲಾಸಲ್ಲಿ ಪ್ರಶ್ನೆ ಕೇಳ್ಬಿಡಿ ಸರ್.
ಉತ್ತರ ಹೇಳಿದ್ರೆ ಅವಮಾನ ಆಗುತ್ತೆ. ಸರಿ, ಉತ್ತರ ಹೇಳಿ. ಉತ್ತರ ಗೊತ್ತಿರಲ್ಲ. ಕ್ಲಾಸ್ ರೆಗ್ಯುಲರ್ ಬರ್ತಾ ಇದ್ರೆ ಉತ್ತರ ಹೇಳಕ್ ಕಷ್ಟ ಆಗಲ್ಲ. ನೀವು ಅಮಾವಾಸ್ಯೆ ಒಂದ್ಸಾರಿ, ಹುಣ್ಣಿಮೆ ಒಂದ್ಸಾರಿ ಬರ್ತೀರ. ಪ್ರಶ್ನೆ ಕೇಳಿದಾಗ ಗೊತ್ತಾಗದೆ ತಬ್ಬಿ ಬರ್ತೀರ. ನನ್ನ ತಾಯಿ ಹುಷಾರಿಲ್ಲ ಸರ್, ಅದಕ್ಕೆ ಕ್ಲಾಸ್ ರೆಗ್ಯುಲರ್ ಆಗಿ ಬರೋಕ್ ಆಗುತ್ತಿಲ್ಲ. ಸರಿ, ಹಾಗಾದ್ರೆ ನಿಮ್ಮಿಷ್ಟಂತೆ ಆಯ್ತು. ಆದ್ರೆ ಕ್ಲಾಸ್ ರೆಗ್ಯುಲರ್ ಬರ್ತಾ ಇದ್ರಿ. ಆಗ್ಲಿ ಸರ್. ನಂದಿನಿ ಆಗ್ತಾ ಲಕ್ಷ್ಮಿನೇ, ನೀನು ಲಕ್ಷ್ಮಿನೇ, ಇದನ್ನ ಹ್ಯಾಕ್ ತಿಳ್ಕೊಳ್ಳೋದು? ನಂದಿನಿನ ಕೇಳೋಣ ಅನ್ಸಿ. ನಂದಿನಿ ಅಂತ ಕನ್ನಡ. ಆದ್ರೆ ಏನು ಪ್ರಶ್ನೆ ಕೇಳೋದು ಗೊತ್ತಾಗ್ತೈತೆ ತಬ್ಬಿ ಬಾದ. ಕನ್ನಡಬಾರ್ದಾಗಿತ್ತು. ಏನಿಲ್ಲ, ಸಾರಿ. ಆದರೆ ರವಿಯ ಈ ತವಕ, ಆತಂಕ, ಹೊಯ್ದಾಟವನ್ನ ಕಾಲೇಜಿನ ಉಳಿದವರು ಮಾತ್ರ ತಪ್ಪಾಗಿಯೇ ಭಾವಿಸಿದ್ರು. ಏನ್ ರವಿಕುಮಾರ್, ಬಹಳ ಪಾಪ್ಯುಲರ್ ಆಗ್ತಿರೋ ಹಾಗಿದೆ. ಅರೆ, ನಮಸ್ಕಾರ ಸರ್. ಏನಿದೆ? ಊರು ನೋಡಿರ್ಲಿಲ್ಲ, ಹಾಗೆ ಸುತ್ತಾಡ್ಕೊಂಡು ಹೋಗೋಣ ಅಂತಂದೆ. ಕೈ ನಿನ್ ಬಾಟ್ಲಿ ಔಷಧಿನ? ಹೌದು ಸರ್, ನಮ್ಮ ತಾಯಿ ಮೈ ಹುಷಾರಿಲ್ಲ. ನಿಮ್ಮನೇಲಿ ಯಾರ್ಯಾರಿದ್ದಾರೆ? ನಾನು, ನಮ್ಮ ತಾಯಿ, ನಮ್ಮ ಭಾವ. ನಿಮ್ ಭಾವ ಸೇಲ್ಸ್ಮನ್ ಆಗಿದಾರಂತಲ್ಲ? ನಾನು ಅವ್ರು ನೋಡಿರ್ಬೇಕು. ಅವ್ರ ಹೆಸರು ಶಾಮರಾವ್ ಅಂತ ಸರ್. ಓಹ್, ನೋಡಿದ್ರೆ ಗೊತ್ತಿರ್ಬೋದೇನೋ. ಮನೇಲಿದ್ದಾರಾ? ಇದ್ದಾರೆ, ಬನ್ನಿ. ನೀವು ಯಾರ್ದ ಮನೇಲಿ ಹುಡುಕ್ತಾ ಇದ್ದಾಗಿತ್ತು? ಇಲ್ಲಪ್ಪ, ನಂಗೆ ಹಳೆ ಕಾಲದ ದೊಡ್ಡ ದೊಡ್ಡ ಮನೆಗಳು ಅಂದ್ರೆ ಒಂಥರ ಆಕರ್ಷಣೆ. ಅವೆಲ್ಲ ಒಂಥರ ಸ್ಮಾರಕಗಳಿದ್ದಾಗೆ. ಅದು ಅಲ್ಲದೆ ಏನೇನು ಗುಟ್ಟು ಚೈತ್ರಿಗಳೆಲ್ಲ ಆ ರೀತಿ ಮನೆಗಳಲ್ಲಿ ಇರ್ಬೋದು ಅನ್ಸುತ್ತೆ. ನೀವು ಮನೆ ನೋಡ್ತಾ ಇದ್ದಾಗ ಬಾಡಿಗೆಗಾಗಿ ನೋಡ್ತಾ ಇದ್ದಿದ್ದನ್ನ ಅನ್ಕೊಂಡಿದ್ದೆ. ಅಯ್ಯೋ, ಅಷ್ಟು ದೊಡ್ಡ ಮನೇಲಿ ನಾನು ಕಳೆದೇ ಹೋಗ್ತೀನಿ. ಆಮೇಲೆ ನಿಮ್ಮ ಎಷ್ಟು ನೋಡ್ಕೋಕೆ ನೀವೇ ಬರ್ಬೇಕು. ತಮಾಷೆ ಮಾಡ್ತೀರಾ ಸರ್? ನೀವು ಕೂತಿದ್ದೀವಿ ಸರ್, ನಾನು ನಮ್ಮ ಭಾವನ ಕರ್ಕೊಂಡ್ಬರ್ತೀನಿ. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಐ ಥಿಂಕ್ ಯು ಆರ್ ಮೀಟಿಂಗ್ ಫಾರ್ ದಿ ಫಸ್ಟ್ ಟೈಮ್, isn't it? ಹೌದು. ಮತ್ತೆ ನನ್ನ ಮುಖ ಪರಿಚಯ ಇದೆ ಅಂದಂತೆ? ನಮ್ಮ ಪರಿಚಯದವರು ಇಲ್ಲೇ ಸೇಲ್ಸ್ಮನ್ ಆಗಿದ್ರು. ನೀವೇ ಅವ್ರು ಇರ್ಬೋದು ಅಂತ ಬಯಸ್ತೆ. ಅಂದ್ರೆ ಸೇಲ್ಸ್ಮನ್ಗಳ ನಿಮ್ ಪರಿಚಯದವರು? ಇಲ್ಲ, ನಿಮ್ ಪರಿಚಯದವ್ರಲ್ಲ ಸೇಲ್ಸ್ಮನ್ಗಳ? ನಿಮ್ಮ ಹೆಸರೇನ? ರವಿಕುಮಾರ್ ಅಂತ. ಇಲ್ಲೇ ಕಾಲೇಜಿನಲ್ಲಿ ಲೆಕ್ಚರ್ ಆಗಿದೆ. ಈ ಕಾಲೇಜಲ್ಲ, ಲೆಕ್ಚರರ್. ನಂಗೆ ಗೊತ್ತಿಲ್ಲ ಯಾವನ್ರಿ ನಾನು ಈ ಕಾಲೇಜಲ್ಲಿ. ಅವ್ರು ಹೊಸ ಕಾಲೇಜಿಗೆ ಬಂದಿದ್ದಾರೆ. ಏನ್ ಬಂದಿತ್ತು? ನಂಗೆ ಹಳೆ ಕಾಲದ ಮನೆಗಳು ಅಂದ್ರೆ ಒಂಥರ ಆಕರ್ಷಣೆ. ಹಾಗೆ ನೋಡ್ತಾ ನೋಡ್ತಾ ತಿರುಗಾಡ್ತಿದ್ದಾಗ ಇವ್ರು ಸಿಕ್ಕರು. ಹಳೆ ಮನೆಗಳ ಅಂಥದ್ದೇನಿದೆ ಅದರಲ್ಲಿ? ಯಾರು ಅದು? ಸ್ವಲ್ಪ ತಾಳಮ್ಮ. ನಿಮ್ ನಂದಿನಿ ಕ್ಲಾಸಿಗೆ ಬಹಳ ಇರೆಗ್ಯುಲರ್ ನೋಡಿ. 15 ದಿನಕ್ಕೊಮ್ಮೆ ಕಾಲೇಜಿಗೆ ಬಂದಾಗ ಬರ್ತಾರೆ. ಅವ್ನು 15 ದಿವಸಕ್ಕೆ ಬರ್ತಾವ, 10 ತಿಂಗಳಿಗೆ ಬರ್ತಾಳ. ಅದನ್ನ ಕಟ್ಕೊಂಡು ನಿಮ್ಗೇನಾಗಬೇಕು? ಯಾರು ನಂದಿನಿ ಅದು? ಯಾನೋ ಕಾಲೇಜ್ ಮೇಸ್ಟ್ರು ಅಂತ ಬಂದಿದ್ದಾನೆ. ಏನಂತೆ? ಅದೇನೋ ಹಳೆ ಮನೆಗಳು ನೋಡೋ ಅಭ್ಯಾಸವಿದೆಯಂತೆ. ಮತ್ತೆ ಹಳೆ ಮನೆ ನೋಡಾಯ್ತು, ಅಲ್ಲಿ ಇವ್ರನ್ನೂ ನೋಡಾಯ್ತು, ಇನ್ ದಯಮಾಡ್ಸ್ಬಿಡಲ್ಲ. ಆಗ್ಲಿ, ನಾನಿನ್ ಬರ್ತೀನಿ. ಹಾಗೆ ಬಾಳ್ ಮಾಡ್ಕೊಂಡು ಹೋಗಿ. ನಂದಿನಿ, ಯಾರದು? ನಿಜ ಹೇಳು, ಅವ್ನು ನಿಮ್ ಬಾಯ್ ಫ್ರೆಂಡ್ ಅಲ್ಲ? ಅಲ್ಲ, ನಮ್ಮ ಕಾಲೇಜ್ ಮೇಸ್ಟ್ರು. ಸುಳ್ಳು ಹೇಳ್ತೀಯ? ಕಾಲೇಜಲ್ಲಿ ನಂಗೆ ಗೊತ್ತಿಲ್ದಿರೋರು ಯಾರಿದ್ದಾರೆ? ಅವ್ನು ನಿಮ್ ಬಾಯ್ ಫ್ರೆಂಡೇ? ಅಲ್ಲ, ಅವರ ಬಿಡ್ತೀಯ? ಯಾರ್ಯಾರನ್ನ ಕರ್ಕೊಂಡ್ಬಂದು ನೇಸ್ಕೊಂತ ಕೃಪಾ ಕೊಟ್ರೆ ಯಾರು ನಂಬ್ತಾರೆ? ಎಲ್ಲೋಗುತ್ತೆ ಹುಟ್ಟುಗುಣ? ಹಿರಿಯತ್ ಕಂಟಾಡಿ ಮನೆ ಮಂದಿಗೆಲ್ಲ. ಇನ್ನು ಮನೆ ಇಲ್ವಾ? ಇನ್ನು ಕಾಲೇಜು ರೆಗ್ಯುಲರ್ ಆಗಿ ಬರ್ತೀರಿ ತಾನೆ? ನಿಮ್ಮಮ್ಮ ಹೇಗಿದ್ದಾರೆ? ಹಾಗೆ ಇದ್ದಾರೆ ಸರ್. ನನ್ ಜ್ವರ ಇಟ್ಟಿದ್ದೆ, ನೀನೇ ಕ್ಲಾಸ್ ಮಿಸ್ ಮಾಡ್ಕೊತೀಯ ಅಂದ್ರು. ಸರಿ ಸರ್, ನೀವು ನನ್ನ ಭಾವನ ಬಿಹೇವಿಯರ್ ನೋಡಿ ನಿಮ್ಗೇನು ಅನಿಸ್ತು? ಪರವಾಗಿಲ್ಲ, ಅದ್ರಲ್ಲಿ ನಿಮ್ಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ.
ಪರಿಚಯ ಇಲ್ಲದೆ ಇದ್ದವರು ಯಾರ ಮನೆಯಾರು ಹೋದ್ರೆ ಸನ್ಮಾನ ಬರೋ ಸಹಜ ತಾನೆ. ಆದ್ರೂ ನಿಮ್ಮ ಭಾವ ಸದ್ಯ ಮಾಡ್ತಾರೆ. ಅವ್ರ ಸ್ವಭಾವನೂ ಹಾಗೆ ಸರ್. ನಂದಿನಿಯ ವಿಷಯ ತಿಳಿತಾ ಹೋದಂತೆ ಅನುಕಂಪನೂ ಮೂಡ್ತಾ ಬಂತು. ನಂದಿನಿಯಲ್ಲೆಲ್ಲೋ ಲಕ್ಷ್ಮಿಯನ್ನು ಕಂಡುಕೊಂಡ. ಆದರೆ ಭಾವ ಶ್ಯಾಮರಾಯನ ಗುಮಾನಿ ಕಣ್ಣುಗಳು ಮಾತ್ರ ಇವನ್ನೆಲ್ಲ ಗಮನಿಸುತ್ತಲೇ ಇತ್ತು. ನಾನ್ ಲೆಕ್ಚರರು ಅನ್ನೋದು ಈಗ್ಲಾರು ಗೊತ್ತಾಯ್ತಾ? ಅವತ್ತೊಂದಷ್ಟು ದಿನ ಕಾಲೇಜ್ ಅಟೆಂಡ್ ಮಾಡಬೇಕಿದ್ರಿಂದ ಮೆಸೇಜ್ ಫಾಲೋ ಮಾಡೋದು ಕಷ್ಟ ಆಗ್ತಿದೆ ಸರ್. ಅದಕ್ಕೆ ಏನ್ ಮಾಡೋಣ? ನೀವು ಮನೇಲಿ ಪ್ರೈವೇಟ್ ಟ್ಯೂಷನ್ ಹೇಳ್ಕೊಡ್ತೀರಂತೆ, ಬಹಳ ಚೆನ್ನಾಗಿ ಹೇಳ್ಕೊಡ್ತೀರಂತ ಕಾಲೇಜ್ನಲ್ಲೆಲ್ಲ ಹೇಳ್ತಾ ಇದ್ದಾರೆ. ನಾನು ಅಟೆಂಡ್ ಮಾಡಲ್ಲ ಸರ್. ಅದಕ್ಕೂ ನಿಮ್ ಭಾವ ಗಲಾಟೆ ಮಾಡಿದ್ರೆ ಅವ್ರು ಗೊತ್ತಾಗ್ದ ಹಾಗೆ ಬರ್ಬೇಕು. ಕನ್ನಡಗೂ ಟ್ಯೂಷನ್ ಬೇಕು ಅನ್ನೋದು ಈಗ ತಿಳಿತು. ಅದು ಇಂದೂರಿಗೆ ಬಂದ್ಮೇಲೆ. ನಿಮಗೆ ಬೆಳಗ್ಗೆ ಬರಕ್ಕಾಗತ್ತಾ? ಹಾಗಿದ್ರೆ ಬೆಳಗ್ಗೆ ಇಟ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ಏನು ಕಾಫಿ ಕೊಟ್ರಾ? ಇಲ್ಲ, ಹೀಗೆ. ಏನು ಇವತ್ತು ಬಹಳ ಬೇಗ ಎದ್ದ ಅನ್ಸುತ್ತೆ. ಹೌದು. ಯಾರಿಗೋ ಕಾಯ್ತಾ ಇದ್ದಾಗಿದೆ. ಇಲ್ಲ ಇಲ್ಲ, ನಮ್ಮ ಅಕ್ಕನ ಒಬ್ಳು ಬರ್ತಾನೆ ಅಂತ ಹೇಳಿದ್ಲು, ಅದಕ್ಕೆ ಕಾಯ್ತಾ ಇದ್ದೀನಿ. ಅರೆ, ನಿಮ್ಮ ಅಕ್ಕ ಇದೇ ಊರಲ್ಲಿದ್ದಾರಾ? ನನಗೆ ಗೊತ್ತೇ ಇರ್ಲಿಲ್ಲ. ಇಲ್ಲ, ನಮ್ಮ ಭಾವನಿಗೆ ಮೊನ್ನೆ ಅಷ್ಟೇ ಇಲ್ಲಿ ಟ್ರಾನ್ಸ್ಫರ್ ಆಯ್ತು. ಅದಕ್ಕೆ ನನ್ನ ಅಕ್ಕನ ಮಗಳನ್ನ ಕಾಲೇಜ್ ಸೇರಿಸ್ಬೇಕಿತ್ತು. ರೂಮಿಗೆ ಬಂದಿದೆ, ಇನ್ನೂ ಬಂದೇ ಇಲ್ಲ. ಬಹುಶಃ ದಾರಿ ತಪ್ಪೇನು. ಓ, ನಿಮ್ ಭಾವನಿಗೆ ಏನ್ ಕೆಲಸ? ಒಂದು ಸೇಲ್ಸ್ಮನ್. ಸೇಲ್ಸ್ಮೆನ್? ಯಾವ ಕಂಪನಿಯಲ್ಲಿ? ಮಕ್ಕಳಿಗೆ ಬಂದು ಕಾಣ್ತೆ, ನೋಡ್ತೀನಿ. ಇವಳೆ ಬಂದಿನಿ, ನನ್ನ ಅಕ್ಕ ಮಗಳು. ಯಾರಾದ್ರೂ ಬಂದಿರ್ಬೋದು ಅಂತ. ಯಾತಕ್ಕೆ ಸುಮ್ಮನೆ ನಿರ್ಮಾಣಕ್ಕೆ ಅವಕಾಶ ಕೊಡೋದು? ಕೂತ್ಕೊಂಡಿದ್ದೀನಿ. ಆ ಓನರ್ ಏನಾದ್ರೂ ತಿಳ್ಕೊಳ್ಬೋದು ಅಂತ ನೀನ್ ಕಥೆಯನ್ನು ಮುಂದೆ ಬೇಜಾರಿಲ್ಲ ತಾನೆ? ಸರ್, ನನಗೆ ಪದ್ಯ ಅರ್ಥ ಆಗಿಲ್ಲ ಸರ್. ಪದ್ಯ ಒಬ್ಬನ ಕಷ್ಟ ಆಗಬಾರ್ದಲ್ಲ. ನನ್ಗೆ ಯಾರು ಭಾವಗೀತೆಗಳು ಇಷ್ಟ? ಬೇಂದ್ರೆ, ಪುಟ್ಟಪ್ಪ. ಪುಟ್ಟಪ್ಪ ಗೊತ್ತಿಲ್ಲ ಸರ್, ಬೇಂದ್ರೆ, ಕುವೆಂಪು ಗೊತ್ತು. ಸರ್, ಇದಿಷ್ಟು ಅರ್ಥ ಆಗಿಲ್ಲ ಸರ್. ಈಗ ನಿಮ್ಮ ತಾಯಿ ಹೇಳಿದ್ದಾರೆ. ಪರವಾಗಿಲ್ಲ ಸರ್. ಜ್ವರ ಕಮ್ಮಿ ಆಗಿದೆಯಾ? ಹಾಗೆ ಇದೆ ಸರ್. ಸರ್, ಪದ್ಯ
ಏಕೋಚನದಲ್ಲೇ ಕರೀಲ ಯಾಕೆ ಈಗ ನಾನು ಕರಿತಿರೋದೇ ಏಕೋಚನದಲ್ಲಿ. ಓಹ್ ಐಸಿ. ಯಾಕೋ ನಾಟಿಂದ ರೈಟ್ ಮಾಡು ಸರ್. ಪದ್ಯ ನಂದಿನಿ, ಇವತ್ತು ಪಾಠ ಬೇಡ, ನಾವೊಂದು ಶುರು ಮಾಡು. ನೋಡಿದಾಗ್ಲೆಲ್ಲ ನನ್ನ ಮೈಸೂರಿನಲ್ಲಿ ಫ್ರೆಂಡ್ ನೆನಪಾಗುತ್ತೆ. ನನಗೂ ತುಂಬಾ ರಿಸೆಂಬ್ಲೆನ್ಸ್ ಇದೆ ಗೊತ್ತಾ? ಹೌದಾ? ನಿಮ್ಮ ಮೈಸೂರಿನಲ್ಲಿ ಯಾರಾದ್ರೂ ರಿಲೇಟಿವ್ಸ್ ಇದ್ದಾರಾ? ಯಾರು ಇಟ್ಟಿಲ್ಲ ಸರ್. ಶ್ಯಾಮರಾವ್ ನಿನ್ ಭಾವ ಅಂತೀಯಲ್ಲ, ಮತ್ತೆ ನನ್ನ ಅಕ್ಕ ಇಲ್ಲಿ ಕಾಣಿಸೋದೇ ಇಲ್ಲ. ಪ್ಲೀಸ್ ಸರ್, ಅದೊಂದು ವಿಷಯ ಮಾತ್ರ ಕೇಳಬೇಡಿ. ಸಾರಿ, ತೀರಾ ಪರ್ಸನಲ್ ವಿಷಯಗಳನ್ನ ಕೇಳ್ತಾ ಇದ್ದೀನಿ. ನಿನ್ ತಾಯಿ ವಿಷಯ ಕೇಳಿದಾಗಲೆಲ್ಲ ನಾನು ನನ್ನ ಅಮ್ಮನ ಜ್ಞಾಪಕ ಬಂತು. ಒಮ್ಮೆ ನನ್ನ ಅಮ್ಮನಿಗೆ ಜ್ವರ ಬಂತು. ಆಗ ನಮ್ಮ ಹಳ್ಳಿಲಿ ನಿಮ್ದು ಹಳ್ಳಿನ ಸರ್? ಹೌದು. ಮತ್ತೆ ನಮ್ಮ ಹಳ್ಳಿಲಿ ಡಾಕ್ಟರ್ ಇಲ್ಲ. 4 ಮೈಲ್ ದುಡ್ಡು ಹಾಕಿದ್ದ. ನಮ್ಮಪ್ಪ 2 ರೂಪಾಯಿ ಕೊಟ್ಟು ಔಷಧಿ ತಗೊಂಡು ಬಂದ. ಆ ಡಾಕ್ಟ್ರು ಒಂದಷ್ಟು ಕೆಂಪು ನೀರು 4 ಬಿಳಿ ಮಾತ್ರೆ ಕೊಟ್ಟು ಎಲ್ಲಿ 3 ರೂಪಾಯಿ ತೆಗಿಮರಿ ಅಂದ. ನನಗೂ ಅಪ್ಪ ಕೊಟ್ಟು 2 ರೂಪಾಯಿಲೆ 8 ಆಣೆ ಉಳಿಸಿ 2 ಮಸಾಲೆ ದೋಸೆ ತಿನ್ಬೇಕು ಅನ್ನೋ ಆಸೆ. ಅವರಿಗೂ ಬಹಳ ಚೌಕಸಿ ಮಾಡಿದೆ. ಆಗ ಡಾಕ್ಟರ್ ಏನಂದ ಗೊತ್ತಾ? ಹಾಗಾದ್ರೆ ಔಷಧಿ ವಾಪಸ್ ಕೊಟ್ಬಿಡು ಅಂದ. ಹೌದಾ? ಮತ್ತೆ ಆಮೇಲೆ ನೀವೇನ್ ಮಾಡಿದ್ರಿ? ನಂಗೆ ದೋಸೆ ತಿನ್ಬೇಕು ಅನ್ನೋದು ಆಸೆ, ಅಮ್ಮನ ಆರೈಕೆ ಮಾಡ್ಬೇಕು ಅನ್ನೋದು ಕರ್ತವ್ಯ. ಇಂಥ ಸಿಚುವೇಶನ್ ಅಲ್ಲಿ ನೀನೇ ಆಗಿದ್ದೆ ಏನ್ ಮಾಡ್ತಿದ್ದೆ ಹೇಳು? ನಾನಿದ್ರೆ ನಾಲ್ಕು ಔಷಧಿ ಕೊಡ್ತಿದ್ದೆ. ಅಲ್ಲೇ ನೀವೆಲ್ಲ ತಪ್ಪೋದು. ನಾನು 2 ರೂಪಾಯಿದು ದೋಸೆ ತಿಂದೆ, ಮನೆಯವ್ರಿಗೆ ಅಪ್ಪಂಕಲ್ ಬೈಸ್ಕೊಂಡೆ. ಹಾಗಿದೆ ಕತೆ. ಅಂದ್ರೆ ನೀವು ಇಷ್ಟೊತ್ತು ಹೇಳಿದ ಕಥೆನಾ? ಕತೆ ಅಂದ್ರೆ ಕತೆ, ಅನುಭವ ಅಂದ್ರೆ ಅನುಭವ. ಯಾಕೆ ತಿಳ್ಕೊ. ಮುಂದೆ ಏನಾಯ್ತು ಅಂತ ಹೇಳಿದ್ರೆ ಯಾವುದೋ ಸಿನಿಮಾದ ಕತೆ ಅಂತ ಮೂಗು ಮುರಿತಿರೇನೋ. ಆದ್ರೂ ನಮ್ಮ ಕೆಲಸ ಹೇಳೋದು ಹೇಳ್ತೀವಿ. 3-4 ತಿಂಗಳುಗಳಲ್ಲೇ ಅವರಿಬ್ಬರು ಪ್ರೇಮ ಪಕ್ಷಿಗಳಂತೆ ಪಾರ್ಕು ಗುಡ್ಡದಲ್ಲೆಲ್ಲ ತಿರುಗಾಡಿದರು. ಏನೋ ಒಬ್ಬರ ಮೇಲೊಬ್ಬರು ಕವಿತೆ ಕಟ್ಟಿದ್ರೆ ನಾವು ಒಂದು ಡ್ಯೂಯೆಟ್ ಹಾಡು ಹಾಕಬಹುದಿತ್ತು. ಈ ಜೋಡಿ ವಿಹಾರ ಕ್ರಮೇಣ ಕಾಲೇಜು ವಿದ್ಯಾರ್ಥಿಗಳ ಗಮನಕ್ಕೂ ಬಂತು. ಹಾಗಾದಾಗ ಕಾಲೇಜು ಗೋಡೆಗಳಲ್ಲಿ ವಿಪುಲವಾಗಿದ್ದ ಅಶ್ಲೀಲ ಸಾಹಿತ್ಯ ಇನ್ನಷ್ಟು ಸಮೃದ್ಧವಾಗಿ ಬೆಳೆಯೋದು ಸಹಜ ತಾನೆ. ಆ ಸುದ್ದಿ ಊರಲ್ಲೆಲ್ಲ ಹರಡಿದಾಗ ಶ್ಯಾಮರಾಯರು ಕೆಂಡವಾಗೋದು ಸಹಜ ತಾನೆ. ನಂದಿನಿ, ಡಾಕ್ಟರ್ ಸಾಕು ಔಷಧಿ ತೊಳಕ್ ಇಷ್ಟೊತ್ತಾಯ್ತಾ? ಇಷ್ಟೊತ್ತ ಮೇಸ್ ಜೊತೆ ತಕ್ಕಂದ ಆಡ್ತಿದ್ದೆ ಅಲ್ಲ? ಇಲ್ಲಿ ನೋಡಿ ಅತ್ತೆ, ಇವಳು ನನ್ನ ಮಾತು ಕೇಳಿದ್ರೆ ತನ್ನ ಅಕ್ಕನಾದಿನ ಹಿಡಿತಾಳೆ. ನಾನೆಲ್ಲ ಅವಳಿಗೆ ಹೇಳ್ತೀನಪ್ಪ. ನಂದಿನಿ ಬಾಮ ಇಲ್ಲಿ. ಅವನು ಆ ಲೆಕ್ಚರ್ ಒಬ್ಬ ಲಫಂಗ ತರ ಕಾಣಿಸ್ತಾನೆ. ಅಂಥವನ್ ಜೊತೆ ಅಲಿತಾ ಇದ್ದಾಳೆ. ಊರಲ್ಲಿ ಕಾಜಲ್ಲ ಅದೇ ಸುದ್ದಿ. ಮರ್ಯಾದೆ ಬಿಡ ಅವಳಿಗೆ. ಆ ಲೆಕ್ಚರ್ ಏನ್ ಮಾಡ್ಬೇಕು ನಂಗೆ ಗೊತ್ತು. ಮಾಡೇ ಮಾತಿ. ನೋಡಮ್ಮ, ನೀನ್ ಸ್ವಲ್ಪ ಹುಷಾರಾಗಿ ನಡ್ಕೋಬೇಕು. ಅಮ್ಮ, ನೀನು ಭಾವನ್ ಮಾತು ನಂಬ್ತೀಯ? ಅಕ್ಕ ಯಾರನ್ನೋ ಕಟ್ಕೊಂಡು ಓಡ್ ಹೋದ್ರೆ ಅದಕ್ಕೆ ಭಾವನೆ ಹೊಣೆ. ಈ ಮನೇಲಿ ಯಾರು ಗಂಡು ದಿಕ್ಕಿಲ್ಲ ಅಂತ ಅವನ ಮಾತು ಕೇಳ್ಕೊಂಡಿರ್ಬೇಕಲ್ಲಮ್ಮ. ಹಿಂದೆ ಹೋದ್ರೆ ನಾವು ಹಿಂಗಸರಾಗಿ ಕಷ್ಟವಾಗುತ್ತೆ. ಹಾಗಂತ ಅವ್ರಂದಿದ್ದನ್ನ ಅನ್ಸ್ಕೊಂಡಿರ್ಬೇಕಾ? ನನ್ಗವೆಲ್ಲ ಹಿಡ್ಸಲ್ಲ. ಏನು ಸ್ಟೂಡೆಂಟ್ಸ್ಗಿಂತ ಹೆಚ್ಚು ರೆಗ್ಯುಲರ್ ಆಗಿ ಕಾಲೇಜಿಗೆ ಬರ್ತಾ ಇದ್ದೀರಲ್ಲ? ಮಿಸ್ಟರ್ ರವಿ, ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ಸ್ವಲ್ಪ ಬನ್ನಿ. ಏನ್ ಹೇಳಿ? ನಂದಿನಿ ನಿಮ್ಮ ಮನೆಗೆ ಬಂದಿದ್ಲು ನಂಗೆ ಗೊತ್ತು. ನೋಡಿ ಮಿಸ್ಟರ್, ನಂದಿನಿ ವಿಷಯಕ್ಕೆ ಬರಬೇಡಿ, ಒಳ್ಳೇದಾಗೋದಿಲ್ಲ. ನಾನು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅದು ನಾನು ನಿಮ್ಮಿಂದ ಕಲಿಬೇಕಾಗಿದೆ. ಯು ಹ್ಯಾವ್ ನೋ ಬಿಸಿನೆಸ್ ಟು ಪೋಕ್ ಯುವರ್ ನೋಟ್ಸ್ ಇನ್ ಮೈ ಅಫೇರ್ಸ್.
ಕರೀತಿದ್ದಾರೆ. ನನ್ನ? ಹೌದು ಸರ್. ಯಾಕೆ? ನನಗೆ ಗೊತ್ತಿಲ್ಲ ಸರ್. ರವಿಕುಮಾರ್, ರವಿಕುಮಾರ್, ರವಿಕುಮಾರ್. ಮಿಸ್ಟರ್ ರವಿ, ನಿಮ್ಮ ಹತ್ರ ಕೆಲವೊಂದು ಗಂಭೀರವಾದ ವಿಷಯಗಳನ್ನು ಕೇಳಬೇಕಾಗಿದೆ. ಆ ಸಂಬಂಧದಲ್ಲಿ ನಿಮಗೆ ಗೊತ್ತಿದ್ದನ್ನ ಮುಚ್ಚುಮರೆಯಲ್ಲದೆ ಹೇಳ್ತೀರಾ? ನನಗೇನು ಗೊತ್ತಿದೆಯೋ ಅದನ್ನು ಹೇಳ್ತೀನಿ. ಮಿಸ್ಟರ್ ರವಿ, ನಿಮ್ಮ ಮೇಲೆ ಒಂದು ಆಪಾದನೆ ಇದೆ. ನಂದಿನಿ ಅನ್ನೋ ಹುಡುಗಿ ಪೇರೆಂಟು ನಿಮ್ಮ ಮೇಲೆ ದೂರು ಕೊಟ್ಟಿದ್ದಾರೆ. ಏನಂತ? ಸೈಲೆನ್ಸ್. ನೀವು ಸ್ವಲ್ಪ ಶಾಂತವಾಗಿರಿ, ಅವರೆಲ್ಲ ಹೇಳ್ತಾರೆ. ಆಕೆ ನಂದಿನಿ ನಿಮ್ಮ ಮನೆಗೆ ಬಂದಿಲ್ಲ? ಹೌದು. ಅಲ್ಲಿಗೆಲ್ಲ ನಿಜ ಅಂತ ಹಾಗಾಯ್ತಲ್ಲ. ಎಲ್ಲ ಅಂದ್ರೆ ಯಾವ್ದು? ನಿಮ್ಮ ಮತ್ತು ನಂದಿನಿಯ ಸಂಬಂಧ. ಸಂಬಂಧ ಅಂದ್ರೆ ಸಂಬಂಧ ಅಂದ್ರೆ ಸಂಬಂಧ ಅಂದ್ರೆ ಸಂಬಂಧ ಅಷ್ಟು ಗೊತ್ತಾಗೋದಿಲ್ವಂದ್ರೆ. ನಂದಿನಿ ನಿಮ್ ಸ್ಟೂಡೆಂಟ್, ಅವಳನ್ನ ನಂಬಿಸಿ ಹಾದಿ ತಪ್ಪ ಹಾಗೆ ಮಾಡ್ತಾ ಇದ್ದೀರಾ. ನಾನೇನು ಅವಳಿಗೆ ಮೋಸ ಮಾಡ್ತಾ ಇಲ್ಲ. ನಾನು ಅವಳು ಪ್ರೀತಿಸ್ತಾ ಇದ್ದೀನಿ, ಮದುವೆನೂ ಆಗ್ತೀನಿ. ಪ್ರೀತಿ ಮದುವೆ ನನ್ಗೊತ್ತು. ಅವೆಲ್ಲ ನಿಮ್ಗೆ ಅರ್ಥ ಆಗೋಲ್ಲ. ಏನ್ರಿ ಅರ್ಥ ಆಗಲ್ಲ? ಯಾಕೆ ಅರ್ಥ ಆಗಲ್ಲ? ಏನು ನೀವು ಒಬ್ಬರೇ ಬುದ್ಧಿವಂತರು ಅಂದ್ಕೊಂಡ್ಬಿಟ್ಟಿದ್ದೀರಾ? ಪ್ರೀತಿಸೋದ ಬುದ್ಧಿವಂತಿಕೆ ಅಲ್ಲ ಬೇಕಾಗಿರೋದು, ಹೃದಯ. ನಿಮ್ಗದಿಲ್ಲ. ಸಾಲ ಸರಿ, ಬರ್ತೀನಿ ಸರ್. ನೀವು ಸ್ಟೂಡೆಂಟ್ಸ್ ಜೊತೆ ತುಂಬಾ ಸಲುಗೆಯಿಂದ ಇರ್ತೀರಾ ಅಂತ ಹೇಳಿ ಕಂಪ್ಲೇಂಟ್ಸ್ ಬಂದಿದೆ. ಹಾಗಿರೋದು ತಪ್ಪು ಸರ್. ತಪ್ಪು ಅಂತ ಯಾರು ಹೇಳ್ತಾರೆ ಮಿಸ್ಟರ್ ರವಿ? ಸೆಕೆಂಡ್ ಲೆಕ್ಚರರ್ ಹಾಗೇ ಇರಬೇಕು. ಆದ್ರೆ ನಿಮ್ಮ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇಷ್ಟ ಆಗಲ್ಲ ನೋಡಿ, ಅದಕ್ಕೆ ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ. ನಾವು ನಿಮ್ಮನ್ನು ಕರೆಸ್ ಕೇಳಿದ್ರೆ ಅವ್ರು ಇನ್ನೂ ರಂಪ ಮಾಡ್ತಿದ್ರು, ಅದಕ್ಕೆ ಕರೆಸಿದ್ರು. ನೀವು ಮಾಮೂಲು ಹಂಗೆ ಇದ್ಬಿಡಿ, ಆದ್ರೆ ಆ ವ್ಯಕ್ತಿ ಕಾರಣದಿಂದ ಏನು ಮಾಡಬೇಡಿ. ಹಾಗೆ ಸರ್. ಪ್ರಿನ್ಸಿಪಾಲ್ ಏನೋ ಕರ್ಸಿದ್ರಂತೆ, ಏನ್ ಸಮಾಚಾರ? ನಿಮ್ಗೆ ಗೊತ್ತಾಯ್ತು? ಹೀಗೆ ಯಾರೋ ಹೇಳಿದ್ರು. ಸ್ಟೂಡೆಂಟ್ಸ್ ಜೊತೆ ಅನ್ಯೋನ್ಯವಾಗಿರೋದ್ರ ಬಗ್ಗೆ ಯಾರೋ ದೂರು ಕೊಟ್ಟಿದಾರಂತೆ. ಏನು ಸ್ಟೂಡೆಂಟ್ಸು ಮೇಸ್ಟ್ರ ಜೊತೆ ಅನ್ಯೋನ್ಯವಾಗಿರೋದು ತಪ್ಪೆ? ಯಾರಂತ ಹೇಳಿದ್ದು? ಯಾರೋ ಗೊತ್ತಿಲ್ಲ, ಅಂತೂ ಪ್ರಿನ್ಸಿಪಾಲ್ ವಾರ್ನ್ ಮಾಡಿದ್ರು. ನೋಡಿ, ನಾನೇನೋ ನಿಮ್ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಕೊಟ್ಟಿದ್ದೀನಿ, ಆದ್ರೂ ಅವನ್ನ ನಂಬೋಕಾಗೋದಿಲ್ಲ ನೋಡಿ. ಎಲ್ಲಿ ನನ್ನ ಹೆಸರು ಹೇಳ್ಕೊಂಡು ನಿಮ್ಮನ್ನ ದಬಾಯಿಸಿದಾನು ಅಂತ. ಅದು ಅಲ್ಲದೆ ನಮ್ಮಲ್ಲಿ ಏನಾದ್ರೂ ತಂದು ಹಾಕಿ ಕಿತಾಪತಿ ಮಾಡಿಯಾನು ಅಂತ. ಅದಕ್ಕೆ ನೀವೇನು ತಪ್ಪು ತಿಳ್ಕೊಬೇಡಿ, ಸುಮ್ಮನೆ ಕೇಳಿದೆ ಅಷ್ಟೇ. ಗುಡ್ ಮಾರ್ನಿಂಗ್.
ಏನೊಂದು ತೋರಿಸ್ಬೇಕಾ? ನೋಡಿಲ್ಲಿ. ನಂದಿನಿ ಮತ್ತೆ ಕಾಲೇಜಿಗೆ ಬರಲೇ ಇಲ್ಲ. ರವಿ ಅವಳಿಗಾಗಿ ಹುಡುಕಾಡಿದ, ವಿಚಾರಿಸಿದ, ಆದರೆ ಏನೂ ತಿಳಿದಿಲ್ಲ. ಆಕೆ ಮನೆಗೆ ಹೋಗೋಣ ಅಂದ್ರೆ ಶ್ಯಾಮರಾಯನ ಭಯ. ಹೀಗೆ ಒಂದು ರೀತಿಯ ವಿರಹದಲ್ಲಿ, ಏನಾಯಿತೆಂದು ಗೊತ್ತಾಗದ ರಹಸ್ಯದಲ್ಲಿ ರವಿ ಕಂಗೆಟ್ಟ. ಹೀಗಿರಲು ಒಂದು ದಿನ ಬಂದಿದೆ. ನಾನು ಬರೋದಿಲ್ವೇನೋ ತುಂಬಿಕೊಂಡಿದ್ದೆ. ಒಂದು ವಾರದಿಂದ ಕಾಲೇಜಿನ ನಿನಗಾಗಿ ಎಷ್ಟು ಹುಡುಕಾಡದೆ ಗೊತ್ತಾ? ಯಾಕೆ ಮಾಡಿದೆ? ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತು, ಆದ್ರೆ ಇಲ್ಲಲ್ಲ. ಭಾವ ಬಂದ್ಬಿಡ್ಬೋದು. ಬೇರೆ ಎಲ್ಲಾದ್ರೂ ಹೋಗೋಣ. ನಮ್ ಭಾವ ನಮ್ಗೆಲ್ರಿಗೂ ಹೊರಗೆ ಹೋಗ್ದಲೇ ತಡೆಗಟ್ಟಿದ್ದಾರೆ. ಅದಕ್ಕೆ 4 ದಿನದಿಂದ ಬರೋಕ್ಕಾಗ್ಲಿಲ್ಲ. ಮತ್ತೆ ಭಾವ ನಮ್ಮ ಮದ್ವೆ ಆಗಿ ಸಿದ್ಧತೆ ನಡೆಸಿದ್ದಾರೆ. ನಿನ್ನ ಮತ್ತೆ ಶಾಮರಾವ್ ಮದುವೆನಾ? ನಿನಗದು ಇಷ್ಟ ಇದೆಯಾ? ಹಾಗಿದ್ರೆ ಮತ್ತೆ ಯಾಕೆ ಹೇಳ್ಬಿಡ್ಬಾರ್ದು? ನನಗೆ ಹೆದರಿಕೆ ಆಗ್ತಿದೆ. ನಿಮಗೆ ನನ್ನ ಭಾವ ಸ್ವಭಾವ ಗೊತ್ತಿಲ್ಲ. ಅವ್ರು ತುಂಬಾ ಸಿಟ್ಟು, ಕೆಟ್ಟವ್ರು. ಅವ್ರ ಕೆಲಸ ತಾಳ್ಲಾರ್ದೆ ಅಕ್ಕ ಓಡ್ಸೋದು. ಅಕ್ಕ ಏನಾದ್ರೂ ಗೊತ್ತಿಲ್ಲ. ಈಗ ಅವ್ರ ಸಿಟ್ಟು ಚೆಡುಗಳಿಗೆ ನಾನ್ ಟಾರ್ಗೆಟ್ ಆಗಿದ್ದೇನೆ. ಅವ್ರು ನನ್ನ ಬಾಳು ಹಾಳು ಮಾಡ್ತಾರೆ ಅಂತ ನನಗೆ ಗೊತ್ತು. ಅವ್ರ ಮದುವೆ ಇಷ್ಟ ಇಲ್ಲ ಅಂತ, ಅವ್ರ ನಿನ್ ಜೀವನ ಹಾಳು ಮಾಡೋದು ಗೊತ್ತು ಅಂತ. ಹಾಗಿದ್ರೆ ಯಾಕೆ ಅವ್ರ ಜೊತೆಗಿದೆಯಾ? ಬಾ ನನ್ನ ಜೊತೆ. ಒಂದ್ ವೇಳೆ ನಾ ಮನೆ ಬಿಟ್ಟು ಬಂದ್ರೆ ಆಗ ಅವ್ರು ನನ್ನ ತಾಯಿಗೆ ಹಿಂಸೆ ಕೊಡ್ತಾರಂತ ನಂಗೆ ಗೊತ್ತು. ಇಲ್ಲಿ ವಯಸ್ಸಿನಲ್ಲಿ ಅವ್ರಿಗೆ ದರ್ಶನವಾಗ್ಬೇಕಿಲ್ಲ. ಅವ್ರನ್ನ ಜೊತೆ ಕರ್ಕೊಂಡ್ ಬಾ. ಅದು ಆಗೋಲ್ಲ. ಅಕ್ಕಂದೇ ತಪ್ಪು. ಅಕ್ಕ ಕೆಟ್ಟವಳು, ಭಾವ ಒಳ್ಳೆಯವರು ಅಂತ ಅಮ್ಮ ತಿಳ್ಕೊಂಡಿದ್ದಾಳೆ. ಯಾಕಂದ್ರೆ ಬಿಕ್ಕತ್ತೆ. ಅಮ್ಮನ ಜೊತೆ ಇರೋಕ್ಕೂ ಆಗೋಲ್ಲ, ಅವಳನ್ನ ಬಿಟ್ಟಿರೋಕ್ಕೂ ಆಗೋಲ್ಲ. ನೀನ್ ನಿನ್ ಭಾವ ನಿನ್ನ ಅಮ್ಮ ಅಂತಿದ್ರೆ ಅದು ಆತ್ಮಹತ್ಯೆ ಮಾಡ್ಕೊಂಡೆ. ಆದ್ರೆ ಅದನ್ನ ಬಿಟ್ಟರೆ ಹ್ಯಾಕ್ ಸಾಧ್ಯ? ಪ್ರೀತಿಸೋದಕ್ಕೂ ಧೈರ್ಯ ಬೇಕು. ಅದೆಲ್ಲ ನೀವ್ ಹೇಳಿದ ಸುಲಭ ಅಲ್ಲ. ಪ್ರೀತಿಸೋದು ಕೂಡ ಸುಲಭ ಅಲ್ಲ ನಂದಿನಿ. ನಿನ್ ಪ್ರೇಮ ಜಿನೇನಾಗಿದ್ರೆ ಆಗದಕ್ಕಿರೋ ಎಲ್ಲ ವಿರೋಧನೂ ಎದುರಿಸ್ಬೇಕು. ಇದು ನಿಜ ಅನ್ಸಿದ್ರೆ ಆ ಉಳಿದೆಲ್ಲ ಸಂಬಂಧನೂ ಕಲ್ಕೋಬೇಕು. ಇದಕ್ಕೆಲ್ಲ ಧೈರ್ಯ ಬೇಕು ನಂದಿನಿ. ನಾಳೆ ನೀನ್ ಯಾರಿಗ ಬರ್ತೀಯ? ನಿಮ್ಗೆ ಹಾಗೆ ನೀನ್ ಮದುವೆ ಆಗೋದು ಕೂಡ ನೀನ್ ಸುಖಕ್ಕಾಗಿ. ನಿನಗೆ ಬೇಕಾಗಿರೋನ್ನ ನೀವೇ ಆರಿಸ್ಬೋದು. ಈ ರೀತಿ ರವಿ ನಂದಿನಿಯ ಸುತ್ತ ವಾದದ ಬಲೆ ಹರಡಿದ. ಲಕ್ಷ್ಮಿಯಂತೆ ಈಕೆಯನ್ನು ಕಳೆದುಕೊಳ್ಳುವುದಕ್ಕೆ ಆತ ಸಿದ್ಧನಿರಲಿಲ್ಲ. ನಂದಿನಿಯ ಮನಸ್ಸಿನ ಸುತ್ತ ಬೆಳೆದ ಭಯದ ಹುತ್ತ ಕರಗುತ್ತಾ ಇದೆ ಅಂತ ತಿಳಿದಾಗ ರವಿ ಉತ್ತೇಜಿತನಾದ. ಈ ಭಾವ, ಈ ತಾಯಿ ಇವರನ್ನ ಬಿಟ್ಟು ಹೋದರೆ ಸುಖ ಜೀವನ ಸಾಧ್ಯ ಎಂದ. ನನ್ನ ಮಾತು ಕೇಳಿ ನಂದಿನಿ. ಇವತ್ತು ಸಂಜೆ ನನ್ನ ಹೋಗಿ ಬಟ್ಟೆ ಬರೆ ತರಕ್ ಸಾಧ್ಯ ಅಲ್ಲದೆ ಇದ್ರೆ ಬೇಡ, ನಾನಿಂದ ಹೊರಟು. ನಂದಿನಿಗೆ ಈ ಮಾತು ಸಮಂಜಸ ಎನ್ನಿಸಿದಾಗ ಅವನ ಸಲಹೆಯನ್ನ ಒಪ್ಪಿದಳು. ಜಗದೀಶ್, ನನ್ನೊಂದು ಉಪಕಾರ ಬೇಕಿತ್ತಲ್ಲ. ನನಗೆ ಸ್ವಲ್ಪ ಅರ್ಜೆಂಟಾಗಿ 500 ರೂಪಾಯಿ ಬೇಕು. ನಿಮ್ಮ ಹತ್ರ ಸಿಗ್ಬೋದಾ? 500 ರೂಪಾಯಿ? ಯಾಕಷ್ಟು ಹ್ಯೂಜ್ ಅಮೌಂಟು? ನಾನು ಮೊನ್ನೆ ನಿಮ್ಮಲ್ಲಿ ಪ್ಲಾನ್ ಹೇಳಿದ್ನಲ್ಲ, ಅದಕ್ಕೆ. ಹೋಗ್ಬೇಕು ಅಂತ ಮಾಡಿದ್ದೀರಿ. ಸದ್ಯಕ್ಕೆ ಮೈಸೂರಿಗೆ, ನಂತರ ಮುಂದಿನ ಬಟ್ ತುಂಬಾ ಹೇಸ್ಟಿ ಡಿಶ್ ಇಲ್ಲ. ಅವಳು ಬರೋ ಒಪ್ಕೊಂಡಾಳೆ. ನಾವು ತಿಳ್ಕೊಂಡು ಎಷ್ಟು ಒಪ್ಕೊಳ್ಳಲ್ಲ ಅವಳು. ನಾವಿಬ್ರು ಇವತ್ತು ರಾತ್ರಿ ಹೊರಟೋಗೋಣ ಅಂತಿದ್ದೀವಿ. ಅವಳು ಬರೋದು ನನಗೆ ಯಾಕೋ ಅನುಮಾನ. ಮತ್ತೆ ಕಾಲೇಜ್ ಕತೆ ಸದ್ಯಕ್ಕೆ ಒಂದು 4 ದಿನ ಕ್ಯಾಶುವಲ್ ಲೀವ್ ಬರ್ ನಿಮ್ಮ ಹತ್ರ ಕೊಟ್ಟಿರ್ತೀನಿ. ಅದನ್ನು ನೀವು ನಾಳೆ ಪ್ರಿನ್ಸಿಪಾಲ್ಗೆ ಕೊಟ್ಬಿಡಿ. ಬೇರೆ ಎಲ್ಲಾದ್ರೂ ಕೆಲಸ ಸಿಕ್ಕ ಮೇಲೆ ರೆಸಿಗ್ನೇಷನ್ ಲೆಟರ್ ಕಳಿಸ್ತೀನಿ. ಇಲ್ಲ, ಹ್ಯಾವ್ ಮೈ ಓನ್ ಡೌಟ್ಸ್. ನಾಳೆ ನೀವು ಊರಿಗೆ ಹೋಗಿ ಖಾತ್ರಿ ಆದ್ಮೇಲೆ ಲೆಟರ್ನ ಪ್ರಿನ್ಸಿಪಾಲ್ಗೆ ಕೊಡ್ತೇನೆ. ಸಂಜೆಗೆ ಮನೆಗೆ ಬಂದು ಹಣ ತೆಗೆದುಕೊಂಡು
7 ಗಂಟೆ ರೂಮ್ ಖಾಲಿ ಮಾಡ್ತೀನಿ ಅಂತಿದ್ರಲ್ಲ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೀವು ಹೊರಟ್ಬಿಟ್ಟೆ. ಪರವಾಗಿಲ್ಲ, ಟೇಕ್ ಯುವರ್ ಓನ್ ಟೈಮ್. ರಾತ್ರಿ ಬರೋಕ್ಕಾಗ್ಲಿಲ್ಲ ಸರ್. ಗೊತ್ತಿರೋ ಊರು ಹಾಡು ಈಗ ಹೋಗೋದಕ್ಕಾಗುತ್ತಾ? ಇನ್ನು ನಿಮ್ಗೆ ಯಾಕೆ ಗೊತ್ತಾಗಲ್ಲ? ಇಲ್ಲ ಸರ್, ನನ್ಗೆ ಬರೋಕ್ಕಾಗಲ್ಲ ಅಂತ ಹೇಳಕ್ ಬಂದೆ. ಅಂದ್ರೆ ನನ್ನ ತಾಯಿನ ಬಿಟ್ಟು ಬರೋಕ್ಕಾಗಲ್ಲ ಸರ್. ಮತ್ತೆ ನೀನು ಯಾಕೆ ಬರ್ತೀನಿ ಅಂತ ಹೇಳಿದೆ? ನಿನ್ನೆ ಹೊರಟಿದ್ದೆ ಸರ್. ಸ್ವಲ್ಪ ದೂರ ಬಂದ್ಮೇಲೆ ನನ್ನ ತಾಯಿಗೆ ಹೇಳ್ದೆ ಹೋಗ್ಬಾರ್ದು ಅನ್ಸ್ತು. ವಾಪಸ್ ಹೋಗಿ ನಾವು ಊರ್ ಬಿಟ್ಟು ಹೋಗ್ತಾರ ವಿಷಯ ಹೇಳ್ದೆ. ಅದಕ್ಕೆ ಅವ್ರು ಅಳ್ಳಕ್ಕೆ ಶುರು ಮಾಡಿದ್ರು. ನೀನು ಊರು ಬಿಟ್ಟು ಹೋದ್ರೆ ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂದ್ರು ಅಲ್ಲ? ನಿಮ್ಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು. ನಿಮ್ ತಾಯಿಗಾಗಿ ನಿಮ್ ಬದುಕನ್ನು ಹಾಳು ಮಾಡ್ಕೊಳ್ಳೋ ಮೂರ್ಖತನ. ಇನ್ನೂ ಕಾಲ ಮಿಂಚಿದೆ, ಈಗಲೂ ಯೋಚನೆ ಮಾಡಿ ನೋಡು. ನೀನ್ ಬರ್ತೀನಿ ನಂದಿನಿ. ನಂದಿನಿ, ಯಾರು ಬೇಕಾಗಿತ್ತು? ನಂದಿನಿ, ಶ್ಯಾಮರಾವ್. ಅವ್ರು ಬೆಳಿಗ್ಗೆನೆ ಊರ್ಗ್ ಹೊರಟೋದ್ರಲ್ಲ. ಏನಾಗ್ಬೇಕಿತ್ತು ನಿಮ್ಗೆ? ಸಂಬಂಧನಾ? ಓಹೋ, ದೂರ ಸಂಬಂಧ ಇರ್ಬೇಕು. ನಾನು ಬರ್ತೀನಿ. ಮತ್ತೆ ಗೋಳಾಗಬೇಕು, ಮತ್ತೆ ಚಿಗುರಬೇಕು. ಆದರೆ ಹಳೆಯ ನೆನಪುಗಳು ಎಲೆಗಳಂತೆ ಉದುರಿ ಹೋಗಲಾರವು. ನಾವು ಆಕ್ರಮಣಕ್ಕೆ ಒಳಗಾದಾಗಲೆಲ್ಲ ಹಳೆಯ ಅನುಭವಗಳನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಾ ಹೋದರೆ ಅರ್ಥಪೂರ್ಣ ಪ್ರತಿಕ್ರಿಯೆ ಸಾಧ್ಯವೇನೋ ಎಂದು ರವಿ ಯೋಚಿಸುತ್ತಾ ನಡೆದ. ರವಿ, ನಾನು ನಂದಿನಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು ಹುಡ್ಕೋ ಪ್ರಯತ್ನ ಮಾಡಬೇಡ. ನಿನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ.